ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ರಾಮ್ ಅಂತ. ನಾನು ಕಲಿಕೆ, ಓದು, ವ್ಯಕ್ತಿತ್ವ ವಿಕಸನ, ಮೌಲ್ಯ, ಮಕ್ಕಳ ಬೆಳವಣಿಗೆ, ಜಾಸ್ತಿ ಅಂಕ ತೆಗೆಯೋದು, ಮಕ್ಕಳ ಓದಿನ ಸಮಸ್ಯೆ, ಅಧ್ಯಯನ ಮತ್ತು ಪರೀಕ್ಷಾ ಸಮಸ್ಯೆ, ಇದರ ಕುರಿತೆ 40 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 10 ಲಕ್ಷ ಮಕ್ಕಳಿಗೆ ಅಧ್ಯಯನ ಮತ್ತು ಪರೀಕ್ಷಾ ಕೌಶಲದ ಟ್ರೈನಿಂಗ್ ಕೊಟ್ಟಿದ್ದೀನಿ. 2 ಲಕ್ಷ ಶಿಕ್ಷಕರಿಗೆ ಕೊಟ್ಟಿದ್ದೀನಿ. ರಾಜ್ಯ, ದೇಶ, ಪ್ರಪಂಚ ಓಡಾಡ್ತಾ ಇದ್ದೀನಿ. ಮೈಸೂರಿನಲ್ಲಿ ವಾಸ. ಇದರ ಬಗ್ಗೆ ಪುಸ್ತಕಗಳು ಬರೆದಿದ್ದೀನಿ. ಇವತ್ತು ಇಲ್ಲಿ ಕೂತಿದ್ದೀನಿ. ಮುಂದಿನ ಸುಮಾರು 60 ನಿಮಿಷ ನಿಮ್ಮ ಜೊತೆ ಇರ್ತೀನಿ. ಆ್ಯಕ್ಚುಲಿ ನೆನಪಿಟ್ಕೊಳ್ಳೋದ್ರ ಬಗ್ಗೆ ಅಂತ ಹೇಳಿದ್ರು. ನಾನು ಅದೊಂದೇ ಹೇಳಲ್ಲ. ನನ್ನ ಆ್ಯಕ್ಚುಯಲ್ ಸೆಷನ್ನು ಹೋಸ್ಟ್ ಸೆಷನ್ಲಿ ಏನೇನು ಪ್ರಶ್ನೆ ಬಂತು ಅದು ನನ್ನ ಸೆಷನ್ನು ಇರಲಿ. ಅದಕ್ಕೂ ಕೆಲವು ಉತ್ತರ ಕೊಡ್ತೀನಿ, ನಿಮಗೆ ಅನುಕೂಲ ಆಗುತ್ತೆ. ಮೊದಲು ಒಂದು ಪ್ರಿಯಾಂಬಲ್ ಕೊಟ್ಕೋತೀನಿ, ಒಂದು 5-10 ನಿಮಿಷ. ಆಮೇಲೆ ನೇರವಾಗಿ ಪ್ರಶ್ನೆಗೆ ಬಂದುಬಿಡ್ತೀನಿ. 50 ನಿಮಿಷ ಪ್ರಶ್ನೋತ್ತರಗಳೇ ನಡೀಲಿ. ಯಾಕೆಂದರೆ ಅದೇ ಕೆಲಸ ಮಾಡಿರೋದು ನಾನು, ಲಕ್ಷಾಂತರ ಮಕ್ಕಳಿಗೆ ಹೇಳಿರೋದು. ಅದರಿಂದ ನಿಮಗೆ ಬೇರೆ ಬೇರೆ ರೂಪದಲ್ಲಿ ಭಯದ ವಿಚಾರದಲ್ಲಿ ನನ್ನದೇ ಆದಂಥ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಹೇಳಬೇಕು. ಅದಕ್ಕೆ ಮುಂಚೆ ಒಂದು 5 ನಿಮಿಷ ಪ್ರಿಯಾಂಬಲ್ ಕೊಡ್ತೀನಿ. ದಯವಿಟ್ಟು ಒಂದು 60 ನಿಮಿಷ ನನ್ನ ಜೊತೆ ಇರಿ. ನಿಮ್ಮ ಜೀವನಕ್ಕೆ ಖಂಡಿತ ಲಾಭ ಆಗುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂದೊಂದು ಸ್ಟೇಟ್ಮೆಂಟ್ ಇದೆ, ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರ್ನ್ ಅಂತ. ದಡ್ಡ ವಿದ್ಯಾರ್ಥಿ ಅನ್ನೋನು ಹುಟ್ಟೇ ಇಲ್ಲ ಅಂತ. ಇತ್ತೀಚೆಗೆ ಅದಕ್ಕೆ ಇದು 25 ವರ್ಷದಿಂದ ಹೇಳಿ ಅದನ್ನೇ ಮಾತಾಡ್ತಿರೋದು. ಆದರೆ ಈಗ ಒಂದು 2-3 ವರ್ಷದಿಂದ ಒಂದು ಸಣ್ಣ ಬದಲಾವಣೆ ತಂದಿದ್ದೀನಿ. ದಡ್ಡ ಮೇಷ್ಟ್ರು ಬೇಕಾದ್ರೆ ಇರ್ಬೋದು, ದಡ್ಡ ಮಕ್ಕಳು ಇರಲ್ಲ ಅಂತ. ಇರಲಿ, ಅದಕ್ಕೂ ಪ್ರೂಫ್ ಇದೆ, ಮಾತಾಡೋಕ್ಕೆ ಅದಕ್ಕೆ ಹೋಗಲ್ಲ ನಾನು. ಇವತ್ತು ತುಂಬ ಟೈಮ್ ಕಮ್ಮಿ ಇರೋದ್ರಿಂದ ಕಟ್ ಮಾಡಿ ಮಾತಾಡ್ತೀನಿ. ಯಾವುದೇ ವಿದ್ಯಾರ್ಥಿಗೆ ಮೊದಲು ನಮ್ಮಪ್ಪ, ಅವರಪ್ಪ, ನಮ್ಮಮ್ಮ, ಅವರಮ್ಮ 3 ಸಮಸ್ಯೆಗಳನ್ನು ಹೇಳ್ತಾ ಇದ್ರು. ಮೊದಲನೇದು ಸಾಮಾಜಿಕ ಸಮಸ್ಯೆ. ಇಂಥ ಜಾತಿಯಿಂದ ಬಂದಿದ್ದಾರೆ, ಇಂಥ ಧರ್ಮದಿಂದ ಬಂದಿದ್ದಾರೆ, ಇಂಥ ಮನೆಯಿಂದ ಬಂದಿದ್ದಾರೆ, ಇಂಥ ಊರಿಂದ ಬಂದಿದ್ದಾರೆ. ಹೆಣ್ಮಕ್ಳಿಗೆ ಓದೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಕೆಲವು ಜಾತಿಯವ್ರಿಗೆ ಓದೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ಕಾನ್ಸ್ಟಿಟ್ಯೂಷನ್ ಬಂದು, ಸ್ವಾತಂತ್ರ್ಯ ಬಂದು, ಪ್ರಪಂಚ ಎಲ್ಲ ಬೆಳೆದು ಇವತ್ತು ಸಾಮಾಜಿಕ ಸಮಸ್ಯೆಗಳು ಕಡಿಮೆ ಆಗಿದೆ, ಅಥವಾ ಇಲ್ಲ ಅಂತಲೇ ಹೇಳ್ಬೋದು. ಎರಡನೇ ಸಮಸ್ಯೆ, ಹಿಂದಿನವ್ರು ಹೇಳ್ತಿದ್ದು ಈಗಲೂ ಹೇಳ್ಬೋದು. ಎರಡನೇದು ಕೌಟುಂಬಿಕ ಸಮಸ್ಯೆ. ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿರ್ತಾರೆ, ನಮ್ಮಲ್ಲಿ ಸಪ್ರೇಟ್ ರೂಮ್ ಇಲ್ಲ, ನಮ್ಮಲ್ಲಿ 5 ಜನ ಮಕ್ಕಳು ಒಂದೇ ರೂಮು, ನಾವು ತುಂಬ ಬಡವರು, ನಾನು 2 ಬಸ್ ಚೇಂಜ್ ಮಾಡ್ಕೊಂಡು ಬರಬೇಕು ಶಾಲೆಗೆ. ಕೌಟುಂಬಿಕ ಸಮಸ್ಯೆಗಳು. ಇವತ್ತು ಆ ಪ್ರಾಬ್ಲಮ್ ಇಲ್ಲ. ನಮ್ಮ ಅಪ್ಪಂಗೆ 12 ಮಕ್ಕಳು, ನಮ್ಮ ಅಪ್ಪಂಗೆ 6 ಮಕ್ಕಳು, ನಮ್ಮ ಅಪ್ಪಂಗೆ 3, ನನಗೆ ಒಬ್ಬನೇ. ನಮ್ಮಲ್ಲೇನು ಸತ್ಯನೋ ನಿಮ್ಮಲ್ಲೂ ಇದು ಸತ್ಯ. ಅದರಿಂದ ಇವತ್ತು ಒಬ್ಬರು ಇಬ್ಬರು ಚೆನ್ನಾಗಿ ಓದ್ಲಿ ಅಂತ ಪಾಪ ಪ್ರಾಣ ಬಿಡ್ತಾರೆ ಪೇರೆಂಟ್ಸು. ಅದರಿಂದ ಕೌಟುಂಬಿಕ ಸಮಸ್ಯೆಗಳು ಈಗಿಲ್ಲ. ಸಪ್ರೇಟ್ ರೂಮು, ಸಪ್ರೇಟ್ ಫ್ಲೋರು, AC ರೂಮು, ಕೇಳಿದ್ದೆಲ್ಲ ಕೊಡಿಸ್ತಾರೆ, 1ನೇ ಕ್ಲಾಸ್ಗೆ ಲ್ಯಾಪ್ಟಾಪು. ಓಕೆ, ಇರಲಿ. ಸೊ ಅದರಿಂದ ಕೌಟುಂಬಿಕ ಸಮಸ್ಯೆಗಳು ಈಗ ಸಾಕಷ್ಟು ಇಲ್ಲ, ಕಡಿಮೆ ಆಗಿದೆ. ಮೂರನೇದು ಶೈಕ್ಷಣಿಕ ಸಮಸ್ಯೆಗಳು, ಸ್ಕೂಲಿಂಗ್ ಪ್ರಾಬ್ಲಮ್ಸ್. ನಮ್ಮ ಮೇಷ್ಟ್ರು ಪಾಠನೇ ಮಾಡಲ್ಲ, ನಮ್ಮ ಮ್ಯಾಥಮೆಟಿಕ್ಸ್ ಮೇಷ್ಟ್ರು ಪಾಠ ಮಾಡ್ತಾರೆ, ಏನು ಮಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ನಮ್ಮ ಲೈಬ್ರರಿನೇ ಇಲ್ಲ, ನಮ್ಮ ಲ್ಯಾಬ್ರೇಟರಿನೇ ಇಲ್ಲ, ನಮ್ಮಲ್ಲಿ ರಿವಿಷನ್ನೇ ಮಾಡಲ್ಲ, ನಮ್ಮ ಮೇಷ್ಟ್ರು ಪಾರ್ಶಿಯಾಲಿಟಿ, ಲಾಟ್ ಆಫ್ ಸ್ಕೂಲಿಂಗ್ ಪ್ರಾಬ್ಲಮ್ಸ್. ಇವತ್ತು ಹಾಗೇನಿಲ್ಲ. ಸರ್ಕಾರಿ ಶಾಲೆಗಳು ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಶಾಲೆಗಳು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಶಾಲೆಗಳಲ್ಲೂ ಸಮಸ್ಯೆಗಳಿಲ್ಲ, ತುಂಬ ಕೆಲಸ ನಡೀತಾ ಇದೆ. ಉಚಿತವಾದ ಶಿಕ್ಷಣ, ಉಚಿತವಾದ ಯೂನಿಫಾರ್ಮ್, ಉಚಿತವಾದ ಮಧ್ಯಾಹ್ನದ ಊಟ, ಉಚಿತವಾದ ಎಗ್ಗು, ಉಚಿತವಾದ ಟೆಕ್ಸ್ಟ್ ಬುಕ್ಸು. ಸೊ ಎಲ್ಲ ಸಮಸ್ಯೆಗಳು ಶೇಖರಣೆ. ಈಗ ನಂದೊಂದು ಪ್ರಶ್ನೆ ಇದೆ. ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಜ್ಜಿ ಈ 3 ಪ್ರಾಬ್ಲಮ್ ಹೇಳ್ತಾ ಇದ್ರು. ನಿಮಗೆ, ಫಾರ್ ಯು, ದೋಸ್ 3 ಪ್ರಾಬ್ಲಮ್ಸ್ ಆರ್ ನಾಟ್ ದ ಪ್ರಾಬ್ಲಮ್ಸ್. ಬಟ್ ಈಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಆದರೆ ಆ 3 ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಅಲ್ಲ. ಬಟ್ ನಾವು, ಆರ್ ಯು ಸ್ಕೋರಿಂಗ್ 100 out of 100 ಇನ್ ಆಲ್ ದ ಸಬ್ಜೆಕ್ಟ್ಸ್, ಇನ್ ಆಲ್ ದ ಟೆಸ್ಟ್ ಅಂಡ್ ಎಕ್ಸಾಮ್ಸ್? ನೋ. ಅಲ್ಲಿಗೆ ಒಂದಾಗಲಿ, ಇಂದಾಗಲಿ, ಮುಂದಾಗಲಿ ಆ 3 ಅಲ್ಲದೆ ಇನ್ನೇನೋ ಸಮಸ್ಯೆ ಇರಬೇಕು. ಸಮಥಿಂಗ್ ಎಲ್ಸ್ ಇಸ್ ದೇರ್ ಆಸ್ ಅ ಪ್ರಾಬ್ಲಮ್. ನಾನು ಇದನ್ನೇ ಸುಮಾರು 18 ವರ್ಷಗಳ ಹಿಂದೆ
ನಾನು 40 ವರ್ಷದಿಂದ ವ್ಯಕ್ತಿತ್ವ ವಿಕಸನ ತರಬೇತುದಾರ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ಆದರೆ ಈಗ ಒಂದು 18 ವರ್ಷದಿಂದ 2006ರಲ್ಲಿ ಇದನ್ನು ಕುರಿತು ವಿಜಯ ಕರ್ನಾಟಕ ಅಂತ ಇದೆ, ಅವಾಗ ವಿಶ್ವೇಶ್ವರ ಭಟ್ರು ಆಗ ಒಂದು ಆರ್ಟಿಕಲ್ ಬರೀರಿ, ಸುಮಾರು 30 ದಿನ ಬರೀತಿದ್ದೆ, ಪರೀಕ್ಷಾ ಸಮಯ ಅಂತ ಬರೀತಿದ್ದೆ. ಅಲ್ಲಿ 4ನೇ ಸಮಸ್ಯೆ ಏನು ಅಂತ ಎತ್ತಿ ಅದನ್ನು ಬರೆದೆ. ತುಂಬ ಪಾಪ್ಯುಲರ್ ಆಗಿ ಅದರ ಪುಸ್ತಕ ಬಂದು 5 ಲಕ್ಷ ಕಾಪೀಸ್ ಮಾರಾಟ ಆಗಿದೆ. ನೀವು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ. ಓಕೆ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಆಮೇಲೆ ಅದನ್ನೇ ಟ್ರೈನಿಂಗ್ ಮಾಡಿದೆ. ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿ 15 ವರ್ಷದಿಂದ 10 ಲಕ್ಷ ಮಕ್ಕಳಿಗೆ ದಿನಕ್ಕೆ 1,000 2,000 ಮಕ್ಕಳು ಕೂತ್ಕೋತೀನಿ. 2 ಗಂಟೆ 3 ಗಂಟೆ ಸ್ಟಡಿ ಸ್ಕಿಲ್ಸನ್ನು ಹೇಳ್ಕೊಡ್ತೀನಿ, ಪರೀಕ್ಷಾ ಹಬ್ಬನ ಹೇಳ್ಕೊಡ್ತೀನಿ. ಸೊ ಹೀಗೆ ನಡೀತಾ ಇದೆ. ಇರಲಿ, ಅದೇ 4ನೇ ಪ್ರಾಬ್ಲಮ್ಮು, ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು, ಪರ್ಸನಲ್ ಸ್ಟಡಿ ರಿಲೇಟೆಡ್. ಈ ಸಾಮಾಜಿಕ ಕೌಟುಂಬಿಕ ಶೈಕ್ಷಣಿಕ ನನ್ನ ಹೊರಗಿನ ಸಮಸ್ಯೆ, ನನ್ನೊಳಗಿನ ಸಮಸ್ಯೆ, ಅದೇ ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ನಾನು ಅಂಡರ್ ದಟ್ ಎಷ್ಟಿದೆ ಅಂತ ಪಟ್ಟಿ ಮಾಡಿದೆ. ಎಷ್ಟಿದೆ ಗೊತ್ತೇ? 20 ಪ್ರಾಬ್ಲಮ್ ಇದೆ. ದೇರ್ ಆರ್ 20 ಪ್ರಾಬ್ಲಮ್ಸ್ ಅಂಡರ್ ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ಆ 20ನ್ನ ಸಾಲ್ವ್ ಮಾಡ್ಕೊಂಡು ಬಿಟ್ರೆ ದಡ್ಡ ಜಾಣ ಇಲ್ಲ. ಎನಿಬಡಿ ಕ್ಯಾನ್ ಸ್ಕೋರ್ 100. ಯಾರು ಬೇಕಾದ್ರೂ 100ಕ್ಕೆ 100 ತೆಗಿಬೋದು. ಇವತ್ತು ಅದನ್ನೆಲ್ಲ ಹೇಳಕ್ಕಾಗಲ್ಲ, ಟೈಮ್ ಇಲ್ಲ. ಅದಕ್ಕೆ 5 ಗಂಟೆ ಬೇಕು, 8 ಗಂಟೆ ಬೇಕು. ಆದರೆ ನಾನು ಪುಸ್ತಕ ಓದಿ ಮೊದಲ ಬಾರಿಗೆ ವಿಶ್ವದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ನಾನು ಒಂದು ಆ್ಯಪ್ ತರ್ತಾ ಇದ್ದೀನಿ ಈ ಕಲಿಕೆಗಾಗಿ, ಅಧ್ಯಯನಕ್ಕಾಗಿ. ಓಕೆ, ಇನ್ನೊಂದು ತಿಂಗಳಲ್ಲಿ ಹೊರಗೆ ಬರ್ತಾ ಇದೆ, ಮೊದಲ ಬಾರಿ. ಇರಲಿ, ಸುಮ್ಮನೆ ಪಟ್ಟಿ ಮಾಡ್ತೀನಿ ನೋಡಿ 20ನ. ಏನೇನು ಈ ಪ್ರಾಬ್ಲಮ್ಗೆ ಯಾವುದೋ ಎಲ್ಲವೂ ನಿಮಗಿರ್ಬೇಕು ಅಂತಿಲ್ಲ. ನಿನ್ಗೆ 2 ಇರ್ಬೋದು, ಇವ್ರಿಗೆ 8 ಇರ್ಬೋದು, ಅವ್ಳಿಗೆ 10 ಇರ್ಬೋದು, 20 ಪ್ರಾಬ್ಲಮ್ ಕೆಳಗಿರ್ಬೋದು. ನಾವು ಯಾಕೆ ಸ್ಕೋರ್ ಮಾಡ್ತಿಲ್ಲ, ಯಾಕೆ ಜಾಣರಾಗ್ತಿಲ್ಲ, ಯಾಕೆ ಕಲಿತಿಲ್ಲ, ಯಾಕೆ ಅರ್ಥ ಆಗ್ತಿಲ್ಲ, ಯಾಕೆ ದೊಡ್ಡ ಮನುಷ್ಯ ಆಗ್ತಿಲ್ಲ ಅಂದರೆ ಈ 20ರಲ್ಲಿ ಎಲ್ಲೋ ಸಮಸ್ಯೆ ಇದೆ. ಆ 3 ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇದ್ರೆ ಸಾಮಾಜಿಕ ಕುಟುಂಬ ಶೈಕ್ಷಣಿಕ ಅದು ಪ್ರಾಬ್ಲಮ್ಮೇ, ಬಟ್ ಅದಿಲ್ಲ ಅಂತ ತಿಳ್ಕೊಂಡು ಇದನ್ನು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನೋಡಿ, ಏಕೆ ಓದಬೇಕು? ಇವರಮ್ಮ ಓದೆ 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 ಅಂದರೆ ಇವಳು ಒಂದೇ ಕ್ವಶನು, ಯಾಕೆ ಯಾಕೆ ಯಾಕೆ? ಅವರಪ್ಪ ರ್ಯಾಂಕ್ ಬರ್ಬೇಕು ಕಣೋ, ಫಸ್ಟ್ ರ್ಯಾಂಕ್ ಬರಬೇಕು, ಜಾಣ ಆಗಬೇಕು, ಸ್ಕೋರ್ ಮಾಡೋ, ಸ್ಕೋರ್ ಹೈ ಅಂದರೆ ಇವನು ಇಂಗ್ಲೀಷಲ್ಲಿ ಒಯ್ ಅಂತಾನೆ. ಏಕೆ ಓದಬೇಕು? ತುಂಬ ಜನ ಪಾಠ ಶುರು ಮಾಡಿದಾಗ ದೇ ಡೋಂಟ್ ಶೋ ಇಂಟ್ರೆಸ್ಟ್. ಮೇಷ್ಟ್ರು ಮೇಡಮ್ ಪಾಠ ಶುರು ಮಾಡೋದು ಅವ್ರಿಗೆ ಇಷ್ಟನೇ ಇಲ್ಲ. ಮೊನ್ನೆ ಒಂದು ಸರ್ವೆ ರಿಪೋರ್ಟ್ ಬಂದಿದೆ, ಹೌ ಮೆನಿ ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಅಂತ. ಹಿಂಗೆ ಹುಚ್ಚುಚ್ಚಾಗಿ ಸರ್ವೆಗಳು ಮಾಡ್ತಿರ್ತಾರೆ ಕೆಲವ್ರಿಗೆಲ್ಲ. ಆ ಥರ ಸರ್ವೆ ಮಾಡಕ್ಕೆ ಹೊರಟ ಒಬ್ಬ, ಕರ್ನಾಟಕ ದೇಶ ಎಲ್ಲ ಸೇರಿ ಒಂದು ಸರ್ವೆ ಮಾಡ್ದ. ಯು ವಿಲ್ ಬಿ ಶಾಕ್ ಟು ನೋ ದಿಸ್, ಯು ವಿಲ್ ಬಿ ಶಾಕ್ ಟು ನೋ ದಿಸ್. ಕೇಳಿಸ್ಕೊಳ್ಳಿ, ನೀವೆಲ್ಲ ಅನ್ಕೊಂಡಿದ್ರಲ್ಲ ಡಾಕ್ಟರ್ ಆಗ್ತಿದ್ದಾರೆ, ಇಂಜಿನಿಯರ್ ಆಗ್ತಿದ್ದಾರೆ, ಅವಳು ನೀಟಲ್ಲಿ ತುಂಬ ತೊಗೊಂಡ್ಬಿಟ್ಲು, ಅವಳು ಅಮೆರಿಕಕ್ಕೆ ಹೋಗಿ ಓದ್ತಾ ಇದ್ದಾಳೆ, ಇಲ್ಲಿ MS ಮಾಡಿದ್ಲು, ಇವಳು ರ್ಯಾಂಕ್, ಈ ಥರ ಎಲ್ಲ ಕೇಳ್ತಿದ್ರಲ್ಲ. ಈ ಪರ್ಸೆಂಟೇಜು 15 ಅಷ್ಟೇ, 100ಕ್ಕೆ 15, 15%. ನಿಮ್ಮಲ್ಲಿ ಜಾಸ್ತಿ ಇದ್ದಾರೆ, ಅದರಿಂದ ನೀ ಎಲ್ಲ ಕಡೆನೂ ಹಂಗೆ ತಿಳ್ಕೊಂಬಿಟ್ಟಿದೀಯಾ, ಸುಳ್ಳು. 15% ಬಿಡಿ ಅದನ್ನ. ನೆಕ್ಸ್ಟ್ ವಾಕ್ಯ ಕೇಳಿ, ಇನ್ನೊಂದು 25%, 25% ಅದರ್ಸ್ 60 to 80 ಮಾರ್ಕ್ಸು. ಅವರು ನಘರ್ಕ ನಘಾಟ್ಕ, ಅವ್ರು ಮುಂದೆ ಏನಾದ್ರು ಅಂತ ಗೊತ್ತಿಲ್ಲ, ಅವರು ನಮಗೆ ಬೇಡ, ಬಿಟ್ಬಿಡಿ. 15, 25 ಎಷ್ಟಾಯ್ತು ಹೇಳಿ? 40. ಮುಂದಿನ ವಾಕ್ಯ ಕೇಳಿ, ಅದು ಈಗ ಬೇಕಾಗಿರೋದು. ಶಾಕಿಂಗ್ ನ್ಯೂಸ್ ಇನ್ ಕರ್ನಾಟಕ ಅಂಡ್ ಇನ್ ಇಂಡಿಯಾ, ಬೋತ್ ಆರ್ ಸೇಲಿಂಗ್ ಸೇಮ್. Hello, 60% of the Indian children and students are not interested to study. ಬಿಡಿ, ಏಕೆ ಓದಬೇಕು? ಅದಕ್ಕೆ ನಾನು ಟೀಚರ್ಸ್ ಟ್ರೈನಿಂಗ್ ಮಾಡಿದಾಗೆಲ್ಲ ಹೇಳ್ತಿರ್ತೀನಿ, ಫಸ್ಟ್ ಟೀಚರ್ಸು ಪಾಠ ಶುರು ಮಾಡಬೇಕಾದ್ರೆ ಟೀಚರ್ಸ್ ಎಲ್ಲ ಹೇಳೋದೇನ? ಏನು ಹೇಳ್ತಾರೆ? ದೇ ಟೆಲ್ ದ ವಾಟ್, ಬಟ್ ದೇ ಶುಡ್ ಸ್ಟಾರ್ಟ್ ಫ್ರಮ್ ವೈ. ಸೆಕೆಂಡ್ ವರ್ಲ್ಡ್ ವಾರ್ನ ಏಕೆ ನೀನು ಕಲಿಯಬೇಕು, ವೈ ಯು ಶುಡ್ ಲರ್ನ್ ಅಂತ ಹೇಳಿದ್ರೆ ಅವನು ಇಂಟ್ರೆಸ್ಟಿಂದ ಓ ಇದಕ್ಕೆ ಕಲಿಬೇಕು. 3ನೇ ಮಹಾಯುದ್ಧನ ನಾನು ನಾಯಕನಾದರೆ, ನಾನು ದೊಡ್ಡ ಮನುಷ್ಯನಾದರೆ ಮಾಡಿಸಬಾರದು, ಆದ್ರಿಂದ 2ನೇ ಮಹಾಯುದ್ಧನ 1 ಲಕ್ಷ ಜನ ಸತ್ತರಲ್ಲ ತಿಳ್ಕೋಬೇಕು ಅನ್ನುವ ಕಾನ್ಸೆಪ್ಟ್ ಅವನಿಗೆ ಬರಬೇಕು. ಪ್ರತಿಯೊಂದರಲ್ಲೂ ವೈ ಇರುತ್ತೆ. ಎವ್ರಿ ನಾಲೆಡ್ಜ್ ಹ್ಯಾಸ್ ದ ವೈ. ಸೊ ಟೆಲ್ ದ ವೈ ಅಂಡ್ ದೆನ್ ಟೆಲ್ ದ ವಾಟ್. ದೆನ್ ಹೌ ಇಸ್ ಯುವರ್ಸ್. ವಾಟನ್ನು ಹೌ ಹೇಳೋದು ಆ ಮೇಟ್ರಿಗೆ ಸಂಬಂಧಪಟ್ಟಿದ್ದು, ಆ ಕಮ್ಯುನಿಕೇಟರ್ಗೆ ಸಂಬಂಧಪಟ್ಟಿದ್ದು. ಬಟ್ ವಾಟ್ ಹೇಳಕ್ಕೆ ಮುಂಚೆ ವೈ. ನೀವು ಈ 10th ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಿದೆ,
ಟ್ರಿಗ್ನಾಮಿಟ್ರಿ ಅಂತ ಬರುತ್ತೆ. ತುಂಬಾ ಮಕ್ಕಳಿಗೆ ಅದು ಅರ್ಥವಾಗಲ್ಲ. ಮೋರ್ ದೆನ್ 70% ದೇ ಡೋಂಟ್ ರೈಟ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಡೋಂಟ್. ಯಾಕೆ ಇದು ಯಾಕೆ ಬೇಕಿದು? ತುಂಬಾ ಚಾಪ್ಟರ್ಸು ಎಂತಕ್ಕ ಏನಕ್ಕ ಅವನ್ ಗೊತ್ತಿಲ್ಲ, ಇವರು ಹೇಳಲ್ಲ, ಕೊನೆಗೂ ಹೇಳಲ್ಲ. ನೀನ್ ನಾಳೆ ಇಂಜಿನಿಯರಿಂಗ್ ಹೋದಾಗ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಈ ಚಾಪ್ಟರ್ ಬೇಕಾಗುತ್ತೆ, ಮುಂದೆ ಕಲಿಬೇಕಾದ್ರೆ ಈ ತಿಳ್ಕ ಅಂತ ಒಂದು ಮಾತು ಹೇಳ್ಬಿಟ್ರೆ ನಾನು ಇಂಜಿನಿಯರ್ ಆದ್ರೆ ಬೇಕಪ್ಪ ಅಂತ ಓದ್ತಾನೆ ಅಲ್ವಾ? ಸೊ ಅದರಿಂದ ನೋಡಿ, 4 ಬಗೆ ಜ್ಞಾನ ಇದೆ. ಅರಿವು, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ, ಇನ್ನೊಂದು ತಂತ್ರಜ್ಞಾನ, ಇನ್ನೊಂದು ಸುಜ್ಞಾನ. ಅಷ್ಟೇ. ಓವರ್ ಆಲ್ ನಾಲೆಜ್ ಅಂದ್ರೆ ಇಷ್ಟೇ. ನ್ಯೂಟನ್ಸ್ ಥರ್ಡ್ ಲಾ ಇದೆ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಮೊದಲಿಂದ ನಮ್ಮ ಅಪ್ಪನ ಕಾಲದಿಂದ, ನಮ್ಮ ತಾತನ ಕಾಲದಿಂದ, ನನ್ನ ಕಾಲದಿಂದ, ನನ್ನ ಮಗನ ಕಾಲದವರೆಗೂ ಒಂದೇ ಎಕ್ಸಾಂಪಲ್ ಕೊಡೋದು. ನೋಡಿದಿರಾ, ಒಂದು ಬಾಲನ್ನು ಗೋಡೆಗೆ ಹೊಡೆದರೆ ಸಮಾನವಾಗಿ ಅದು ಅದೇ ವೇಗದಲ್ಲಿ ವಾಪಸ್ ಬರುತ್ತದೆ ಅಂತಾರೆ ಅಲ್ವಾ? ಮೇಡಮ್ ನಿಮ್ಗೂ ಅದನ್ನೇ ಹೇಳಿದ್ದಲ್ವಾ? ನಮ್ಮ ಅಪ್ಪಂಗೂ ಅದನ್ನೇ ಹೇಳಿದ್ದು. ನೋಡಿ, ಸುಮ್ಮನೆ ಒಂದು ಮಾತು ಹೇಳ್ತೀನಿ, ನೀವು ಜ್ಞಾನವನ್ನ ವಿಜ್ಞಾನವನ್ನ ಸುಜ್ಞಾನದ ಜೊತೆಗೆ ಹೆಂಗ್ ಕಂಬೈನ್ ಮಾಡ್ಬೋದು ಅನ್ನಕ್ಕೆ ಈ ಕಾಲಕ್ಕೆ ಹೇಗೆ ಟರ್ನ್ ಮಾಡೋದು. ಒಬ್ಬ ಹುಡುಗಂಗೆ, ಲೈ ನೀನೇನಾರು ಹುಡುಗಿ ಕಡೆಗೆ ನೋಡಿ ಏನಾರು ಗಿಡಾಯಿಸಿದ್ರೆ ಚಪ್ಪಲಿ ತಗೊಂಡು ಹೊಡಿತಾಳೆ. ಹುಷಾರ್. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನೋಡಿ, ಸುಜ್ಞಾನನೂ ಹೇಳಿದೆ, ಹೆಣ್ಮಕ್ಳನ್ನ ಹೆಂಗ್ ನೋಡ್ಕೋಬೇಕು. ನೀವು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಕಲ್ತಾಗ, ಹಲೋ ನಿಮ್ ಟಾಪಿಕ್ ನಂಗೆ ಕೊಟ್ರಲ್ಲ, ನೆನಪಿರತ್ತೆ. ನೆನಪು ಅಂದ್ರೇನು ಎಲ್ಲ ನನ್ನ ನೋಡಿ ಅದನ್ನೇ ಮಾಡ್ತಿರೋದು ನೀವು ನೋಡಿ. ನನಗೆ ಕೂತ್ರಾಗಲ್ಲ, ನಾನು ನಿಂತು ಓಡಾಡೋನು. ಓಡಾಡಿ ಸರ್. ಹಾ ಬಿಡಿ, ಮುಗಿದೋಯ್ತು. ಸ್ಟೇಜ್ ಮೇಲೆ ಅಷ್ಟೇ. ಆಯ್ತು, ಇಲ್ಲಿ ಬಂದ್ರೆ ನಮ್ ಕ್ಯಾಮ್ರಾ ಕಷ್ಟ ಆಗುತ್ತೆ. ಆಯ್ತು, ಇರ್ಲಿ. ಎಲ್ಲ ನಾನು ನೋಡಿ. ಒಳಗಿರುವುದನ್ನು ಹೊರಗೆ ಎಳೆಯುವ ಶಕ್ತಿಯನ್ನು ನೆನಪು ಎಂದು ಕರೆಯುತ್ತೆ. ಸಿಂಪಲ್, ಸರಳವಾಗಿ ಮಾತಾಡೋಣ. ಲೆಟ್ ಅಸ್ ಟಾಕ್ ಸಿಂಪಲ್. ವಾಟ್ ಈಸ್ ದೇರ್ ಇನ್ಸೈಡ್, ಇಫ್ ಯು ಆರ್ ಏಬಲ್ ಟು ಟೇಕ್ ಇಟ್ ಔಟ್, ಬ್ರಿಂಗ್ ಇಟ್ ಔಟ್, ದ ಪವರ್ ಆಫ್ ದಟ್ ಈಸ್ ಮೆಮೊರಿ. ಇಷ್ಟಿದೆ, ಅಲ್ಲಿ ಇಷ್ಟು ಬರೀಬೇಕು, ಇಷ್ಟು ಎಳೆದ್ರೆ 100% ಮೆಮೊರಿ. ಇಷ್ಟಿದೆ, ಇಷ್ಟೆಳಿತೀಯ 50% ಮೆಮೊರಿ. ಇಷ್ಟಿದೆ, ಏನು ಎಳಿಲಿಲ್ಲ, ಅದಕ್ಕೆ ಏನು ಬರೀಲಿಲ್ಲ, 0% ಮೆಮೊರಿ. ಎಳೆಯೋದು ಮುಖ್ಯ. ಆದ್ರೆ ನಂದೊಂದು ಪ್ರಶ್ನೆ ಇದೆ. ಈ ನನ್ನ ಜೇಬಲ್ಲಿ 10 ರೂಪಾಯಿ ಇದೆ, ಹೇಳಿದ್ರೆ ಎಷ್ಟು ಬರುತ್ತೆ? ನನ್ನ ಜೇಬಲ್ಲಿ ಏನೂ ಇಲ್ಲ, ಹೇಳಿದ್ರೆ ಏನು ಇಲ್ಲದೆ ಇದ್ರೆ ಏನ್ ಎಳಿತೀಯ? ಚೆನ್ನಾಗಿ ಬರೆಯಬೇಕಾದರೆ ಚೆನ್ನಾಗಿ ಎಳೆಯಬೇಕು, ಚೆನ್ನಾಗಿ ಎಳೆಯಬೇಕಾದರೆ ಚೆನ್ನಾಗಿ ಶೇಖರಿಸಬೇಕು, ಚೆನ್ನಾಗಿ ಶೇಖರಿಸಬೇಕಾದರೆ ಚೆನ್ನಾಗಿ ಕೇಳಿ ಓದಿ ಬರೆದು, ಕೇಳಿ ಓದಿ ಬರೆದು, ಕೇಳಿ ಓದಿ ಬರೆದು ಇಟ್ಕೊಂಡಿರ್ಬೇಕು. ಹೆಸರೇನಪ್ಪ? ಜೋರ ಮಾತಾಡು. ಜಸ್ಟಿನ್. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೆಣ್ಣು ಮಕ್ಕಳು ಮದುವೆ ಆಗೋ ತನಕ ಜೋರ ಮಾತಾಡಲ್ಲ. ಗಂಡಿಂದ ಏನು ಗೊತ್ತಾಯ್ತಲ್ವಾ? ಜಸ್ಟಿನ್, ಎಲ್ಲ ನಾನು ನೋಡಿ. ಜಸ್ಟಿನ್, ಯುವರ್ ಫಾದರ್ ಇಸ್ ಕಮಿಂಗ್. ನಿಮ್ಮ ಅಪ್ಪ ಬರ್ತಾ ಇದ್ದಾರೆ. ನೀನು ಅವ್ರು ನೋಡಿ ಎಲ್ಲೋ ನೋಡಿದ್ದೀನಲ್ಲ ಅಂತ ಅಂತೀಯಾ? ಅನ್ನಲ್ಲ. ಇಲ್ಲೇ ಇದೆಯಲ್ವಾ? ಅನ್ನಲ್ಲ. ಒಂದು ನಿಮಿಷ ಇರಿ. ನಿಂಗೆ ಎಷ್ಟು? ಹೌ ಓಲ್ಡ್ ಆರ್ ಯು? 17. ಒಂದು ನಿಮಿಷ ಇರಿ. ಸೆಕೆಂಡ್ PUC ಇಟ್ಕೊಳ್ಳೋಣ. 17 ವರ್ಷ. ನೀನು 3ನೇ ಕ್ಲಾಸಲ್ಲಿದ್ದೆ. 3ನೇ ಕ್ಲಾಸಲ್ಲಿದ್ದೆ ಅಂದರೆ 17 ಅಂದರೆ 3ನೇ ಕ್ಲಾಸ್ ಅಂದರೆ 8 ವರ್ಷ. ಅಲ್ಲಿಗೆ 9 ವರ್ಷದ ಹಿಂದೆ. ಯು ಆರ್ ಇನ್ 3rd ಸ್ಟ್ಯಾಂಡರ್ಡ್. ಎಲ್ಲ ನಾನು ನೋಡಿ ಚೆನ್ನಾಗಿದೆ ನೆನಪಿನ ಬಗ್ಗೆ. ನನ್ನ ನೆನಪಿನ ತುಂಬ ಆಳಕ್ಕೆ ಇಳಿಯಲ್ಲ. ನೀವು ಮೇಲ್ಮೇಲೆ ಅದರದ್ದು ಆಟ, ಅದರ ಸ್ಪಂದನೆ ಅರ್ಥ ಮಾಡ್ಕೊಡ್ತೀನಿ. ವೆನ್ ಯು ಆರ್ ಇನ್ 3rd ಸ್ಟ್ಯಾಂಡರ್ಡ್, ನಿಮ್ಮ ಮನೆಗೆ ನಿಮ್ಮ ಅಪ್ಪನ ಫ್ರೆಂಡ್ ಒಬ್ರು ಬಂದಿದ್ರು. ಓನ್ಲಿ 2 ಮಿನಿಟ್ಸ್ ವಾಸ್ ದೇ. ನೀನು 3ನೇ ಕ್ಲಾಸು, ಚಿಕ್ಕ ಹುಡುಗ. 2 ನಿಮಿಷ ಇದ್ರಷ್ಟೇ. ಆಮೇಲೆ ನೋಡೇ ಇಲ್ಲ ಅವ್ರನ್ನ. ಆಫ್ಟರ್ 9 ಇಯರ್ಸ್ ಈಗ ಬೆಂಗಳೂರು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನೋಡ್ತೀಯ ಅವ್ರನ್ನ. ಅವ್ರು ನೋಡಿದ್ರೆ ಈಗ ಎಲ್ಲೋ ನೋಡಿದ್ದೀನಿ ಅನ್ಸುತ್ತಲ್ವಾ? ನಿಮ್ಮ ಅಪ್ಪನ್ ನೋಡಿದ್ರೆ ಯಾಕೆ ಹಂಗ ಅನ್ನಿಸ್ಲಿಲ್ಲ? ಮಾತಾಡೋ ಬೇಗ. ಡೈಲಿ ನೋಡ್ತೀನಿ, ಎಲ್ಲ ನಾನು ನೋಡಿ ಡೈಲಿ ನೋಡ್ತೀನಿ.
ನಿಮ್ಮಮ್ಮ ಕನ್ಫ್ಯೂಸ್ ಆಗ್ತಾರಾ? ನಿಮ್ಮ ಅಪ್ಪ ಕನ್ಫ್ಯೂಸ್ ಆಗ್ತಾರಾ? ನಿಮ್ಮ ಶಾಲೆ ಅಂತ ಬೇರೆ ಶಾಲೆಗೆ ಹೋಗಿದ್ಯಾ, ನಿಮ್ಮ ಮನೆ ಅಂತ ಬೇರೆ ಮನೆಗೆ ಹೋಗಿದ್ಯಾ? ಎಲ್ಲ ನಾನು ನೋಡಿ ಈ ವಾಕ್ಯ ಮತ್ತೆ 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 ಈ ಉತ್ತರ ಆನ್ಸರ್ ಎಂದು ಆ ಉತ್ತರವನ್ನು ಹೇಗೆ ಬರದೆ? ಇಷ್ಟೇ ನೆನಪು ಅಂದ್ರೆ ಇಷ್ಟೇ ನೆನಪು. ಇಲ್ಲಂಗೆ ಕನ್ಫ್ಯೂಸ್ ಆಗೋಯ್ತು. ಒಂದು ಒರಟಾದ ಒಂದು ವಾಕ್ಯ ಹೇಳ್ತೀನಿ, ಸ್ವಲ್ಪ ಒರಟು ನಾನೇ ಮೊದಲೇ ಹೇಳಿದ್ದೀನಿ, ಕೇಳಿಸ್ಕೋ. ಎಂದೋ ಹೇಗೋ ಕುಳಿತು, ಎಲ್ಲೋ ಕುಳಿತು ಹೇಗೋ ಕೇಳಿ ಪಾಠನ, ಎಂದೋ ಹೇಗೋ ಓದಿ ಪರೀಕ್ಷೆಯಲ್ಲಿ ಹೋಗಿ ಉತ್ತರವನ್ನು ಬಾರೋ ಎಂದರೆ ಬರುವುದಕ್ಕೆ ಉತ್ತರವೇನು ನಿನ್ನ ಸೋದರ ಮಾವನ ಮಗನೇ? ಅರ್ಥ ಆಯ್ತಾ? ರಿವಿಷನ್, ರಿಪಿಟಿಷನ್, ಪುನರಾವರ್ತನೆ, ಮತ್ತೆ 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 ಪದೇ 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 ಯಾವುದನ್ನು ಮಾಡುವುದಿಲ್ಲವೋ ಅದು ಜ್ಞಾಪಕದಲ್ಲಿ ಇರುವುದಿಲ್ಲ. ಮೊನ್ನೆ ನೋಡಿದ್ದು ಕೆಳಗಡೆ ಇದೆ, ನೆನ್ನೆ ಮಾಡಿದ್ದು ಅದ್ರ ಮೇಲ್ಗಡೆ, ಈಗ 10 ನಿಮಿಷದಿಂದ ಮಾಡಿದ್ನಲ್ಲ ಅದು ಅದ್ರ ಮೇಲೆ. ಹಿಂಗೆ ನೀನು 15 ವರ್ಷದಿಂದ 61 ವರ್ಷ, ನನಗೆ 61 ವರ್ಷದಿಂದ ಎಲ್ಲ ಪ್ರೈಮರಿ ಸ್ಕೂಲ್ನಾಗ ಮಾಡಿದ್ರಲ್ಲ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ನಂಗೆ ಹೊಡೆದಿದ್ರಲ್ಲ, ಅದು ಅಡೀಲಿದೆ. ಈಗ ವಿಜಯಲಕ್ಷ್ಮಿ ಮೇಡಮ್ ನೆನಪಿಸ್ಕೊಳ್ಳೋದು ಹೆಂಗೆ? ಅಲ್ಲಿಂದ ಎಳ್ಕೊಂಬರ್ಬೇಕಲ್ಲ. ಅದಕ್ಕೆ ನೋಡಿ, ಯಾವುದು ಕಠೋರವಾಗಿ ನಡೆದಿರುತ್ತದೋ, ಯಾವುದು ವಿಜೃಂಭಿತವಾಗಿ ನಡೆದಿರುತ್ತದೋ, ಯಾವುದು ವೈಭವವಾಗಿ ನಡೆದಿರುತ್ತದೋ, ಯಾವುದು ತೀರ ದುಃಖವನ್ನ ತೀರ ಸುಖವನ್ನ ಕೊಟ್ಟಿರುತ್ತದೋ ಅದು ನೆನಪಿನಲ್ಲಿರುತ್ತದೆ. ಮೊದಲನೇ ಲವ್ ನೋಡಿ ಹೆಂಗ್ ಜ್ಞಾಪಕ ಇರುತ್ತೆ. 10 ಲವ್ ಮಾಡೋ, 1, 5, 8 ಅಷ್ಟೇ ಜ್ಞಾಪಕದಲ್ಲಿರೋದು. ಯಾಕಂದ್ರೆ ಅಲ್ಲಿ ತೀವ್ರ ಇತ್ತು. ತೀವ್ರ ಅಂದ್ರೆ ಗೊತ್ತಾ? ಗೊತ್ತಿಲ್ವಾ? ಒಳ್ಳೇದು, ಗೊತ್ತಿಲ್ಲದೆ ಇರೋದು ಒಳ್ಳೇದು. ನಮ್ಮೊಳಗಡೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಅರ್ಥ ಮಾಡ್ಕೊಂಡು ರೋಟೋ ಮೆಥಡ್ ಅಂತೀವಿ. ನೆನಪಿನಲ್ಲಿ ಹಿಂದೆ ವೇದಗಳು ಉಪನಿಷತ್ಗಳು ಎಲ್ಲ ಹೆಂಗ್ ಬಂತು, ಹೆಂಗ್ ವೇದ ಹೇಳ್ತಾರೆ, ಗುರುಕುಲದಲ್ಲಿ ಹೆಂಗ್ ಅಷ್ಟೊಂದು 100 ಶ್ಲೋಕಗಳನ್ನ ಹೆಂಗೆ ಹೇಳ್ತಿದ್ರು. ಈಗಲೂ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟವಲ್ಲ ಓದಿ ಅಂತ, ಈಗೆಲ್ಲ ಕಡೆನೂ ಹೆಣ್ಮಕ್ಳೇ ನಂಬರ್ 1. ಯಾಕೆ ಹೇಳಿ? ಅವ್ರದ್ದು ಫ್ರೆಶ್ ಬ್ರೈನು ಈಗ ತಾನೇ ಉಪಯೋಗಿಸ್ತಿದ್ದಾರೆ. ನಾವು 1000 ವರ್ಷದಿಂದ ಉಪಯೋಗಿಸ್ಬಿಟ್ಟಿದೀವಿ. ನಡ್ಕಳೆ ಅವರು ಫ್ರೆಶ್, ಅವ್ರಿಗೆ ಮೆದುಳಿನ ನ್ಯೂರಾನ್ಸು ಬಹಳ ಫ್ರೆಶ್ ಆಗಿ ಕೆಲಸ ಮಾಡ್ತಾ ಇದ್ದವು. ಬಹಳ ಆರಂಭದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದೆ. ಇನ್ನೊಂದು 1000 ವರ್ಷ ಆದ್ಮೇಲೆ ಅವ್ರದ್ದು ನಮ್ಮಂಗೆ ಆಗುತ್ತೆ. ರೋಟೋ ಮೆಥಡ್ನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ದೆ ಕಲೆ. ಅದಕ್ಕೆ ಹೆಣ್ಣು ಮಕ್ಳಿಗೆ ಜಾಸ್ತಿ ಮಾರ್ಕ್ಸು ರೋಟೋ ಮೆಥಡಿಂದ ಬರ್ತಾ ಇರೋದು. ಆದ್ರೆ ಯಾರು ಬೇಕಾದ್ರೂ ಮಾರ್ಕ್ಸ್ ತೆಗಿಬೋದಾದ್ರೆ ಅರ್ಥ ಮಾಡಿಕೊಂಡಾಗ. ಅದರಿಂದ ಪಾಠನ ನೋಡಿ, ನಾನು ಸ್ಟಡಿ ಸ್ಕಿಲ್ಸ್ ಬಗ್ಗೆ ಪುಸ್ತಕ ಬರೆದಿದ್ದೀನಿ, ದೊಡ್ಡ ಪುಸ್ತಕ ಬರಿತಾ ಇದ್ದೀನಿ, ಎಲ್ಲ 10 ಲಕ್ಷ ಮಕ್ಳಿಗೆ ಹೇಳಿರ್ಬೋದು. ಈಗೆಲ್ಲ ಒನ್ ಡೇ ಮ್ಯಾಚ್ ಈಗ ಫಾಸ್ಟಾಗಿ ಹೇಳಿ ಸರ್, ಫಾಸ್ಟಾಗಿ ಹೇಳಿ ಸರ್ ಅಂತಾರೆ. ನೋಡಿ, ಇವರು 1 ಗಂಟೆಯಲ್ಲಿ ಕರ್ಕೊಂಬಂದು ಇಡೀ ಸ್ಟಡಿದು ಹೇಳ್ಬೇಕು ನಾನು, ಎಲ್ಲಿಂದ ಹೇಳಿ? ಅದಕ್ಕೆ ಈಗ ಒಂದು ವಾಕ್ಯಕ್ಕೆ ತಂದು ಇಟ್ಬಿಟ್ಟಿದ್ದೀನಿ, ಒಂದೇ ವಾಕ್ಯ. ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ. ಇಡೀ ಅಧ್ಯಯನವನ್ನ ಒಂದು ವಾಕ್ಯಕ್ಕೆ ತಂದಿದ್ದೀನಿ, ಕೇಳಿಸ್ಕೊಳ್ಳಿ. ಸ್ಟಡಿ ಅಂದ್ರೆ ಇಷ್ಟೇ. ನನ್ನ ಕೈಯು ನೋಡ್ತಾ ಇರಿ, ಕೇಳಿ ಕೇಳಿ ಕೇಳಿ. ಓದಿ, ಕೈ ನೋಡಿ. ಓದಿ ಓದಿ, ಬರೆದು ಬರೆದು ಬರೆದು, ಓದಿ ಕೇಳಿ, ಓದಿ ಬರೆದು, ಕೇಳಿ ಓದಿ ಬರೆದು, ಓದಿ ಬರೆದು, ಓದಿ ಬರೆದು, ಬರೆದು ಓದಿ, ಓದಿ ಬರೆದು, ಬರೆದು ಓದಿ, ಬರೆದು ಓದಿ, ಬರೆದು 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 ಬರೆದು. ಇಷ್ಟೇ ಸ್ಟಡಿ ಸ್ಕಿಲ್ಸ್. ಮೊನ್ನೆ ಅವನೋ ಒಬ್ಬ ಹುಚ್ಚ ಅದಕ್ಕೂ ಸರ್ವೆ ಮಾಡಿದ್ದಾನೆ. ಈ ಸರ್ವೆ ಮಾಡೋರದ್ದೇ ಮಜಾ. ಅವನಿಗೆ ಅನಿಸಿದ್ದೆಲ್ಲ ಸರ್ವೆ ಮಾಡ್ತಾನೆ. ನಾನೊಂದು ಸರ್ವೆ ಮಾಡಿದ್ದೀನಿ, ನಾನು ಹುಚ್ಚ ಅಲ್ಲ, ನಾನೊಂದು ಸರ್ವೆ ಮಾಡಿದ. ನಾನು ಹೇಳ್ತೀನಿ ನಿಮಗೆ, ಅವನು ಭಾರತದಲ್ಲಿ ಎಷ್ಟು ಜನ ಮಕ್ಕಳು ಬರೆದು ಓದುತ್ತಾರೆ ಅಂತ ಸರ್ವೆ ಮಾಡಿದ. ಈಗ ನಾನು ಹೇಳೋದು ಮುಂದಿನ ವಾಕ್ಯ ನೀವು ಹೌದು ಅಂತೀರಿ. ಚೆನ್ನಾಗಿ ಸರ್ವೆ ಮಾಡಿದ್ದಾನೆ. ಕರ್ನಾಟಕನೂ ಸೇರಿದೆ ಅದರಲ್ಲಿ, 2 ಸಮ ಇದೆ, ಭಾರತ ಕರ್ನಾಟಕ. 95% ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ದೇ ರೈಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದರ್ ಎಕ್ಸಾಮ್ಸ್ ಅಂತ. ಇದು ನಿಜನೂ ಕೂಡ. ಇಲ್ಲಿ ಯಾರು ಇದ್ ಹೇಳಿ, ಇಲ್ಲಿ ನಾನು 3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಈ ಎಕ್ಸಾಮ್ ಬರ್ತಾ ಇದೆಯಲ್ಲ, ಎಕ್ಸಾಮ್ಸ್ ಆರ್ ನಿಯರಿಂಗ್.
CBSE 10th ಫೆಬ್ರವರಿ 15, ಇನ್ನು 13 ದಿನ ಇದೆ. ಓಕೆ, ಮಾರ್ಚ್ 24ಕ್ಕೆ 10th ಸ್ಟೇಟು, PUC ಎಕ್ಸಾಮು ಬಂತು. ಇರಲಿ, ಸಿಲೆಬಸ್ ಮುಗ್ದಿದೆ. ಇಲ್ಲಿರೋ ವಿದ್ಯಾರ್ಥಿಗಳ ಪ್ರಶ್ನೆ ಕೊಡಿ, ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿದ್ರೆ ಪೇರೆಂಟ್ಸು ಉತ್ತರ ಕೊಡಿ. ಗೊತ್ತಿದ್ರೆ ಸತ್ಯ ಇದು ಹೇಳಿ. ಸಿಲೆಬಸ್ ಮುಗ್ದಿದೆ. ಇಲ್ಲಿ ಯಾರಾದರೂ ಇದ್ರೆ ಹೇಳಿ, ಒಂದೇ ಒಂದು ಬಾರಿ, ಓನ್ಲಿ ಒನ್ಸ್, ಒಂದೇ ಒಂದು ಬಾರಿ 6 ಟೆಕ್ಸ್ಟ್ ಬುಕ್ಕು, CBSE 9th to 10th 5 ಟೆಕ್ಸ್ಟ್ ಬುಕ್ಕು, ಅಷ್ಟು ಟೆಕ್ಸ್ಟ್ ಬುಕ್ನ ಒಂದೇ ಒಂದ್ಸಲಿ ವರ್ಡ್ ಬೈ ವರ್ಡ್ ಯಾರು ಓದಿದ್ರೆ ಕೈ ಎತ್ತಿ. ಸುಳ್ಳು ಹೇಳ್ಬಾರ್ದು. ಆಹಾ, ಎಂತಹ ಮನಮೋಹಕ ದೃಶ್ಯ. ಪ್ರತಿಯೊಬ್ಬರು ಇನ್ನೊಬ್ಬರನ್ನೇ ನೋಡುತ್ತಿರುವರಲ್ಲ. ಒಂದ್ಸಲಿ ನೀವು ಪಾಠ ಓದಿಲ್ಲ ಟೆಕ್ಸ್ಟ್ ಬುಕ್ನ, ನಿಮಗೆ ಮಾರ್ಕ್ಸ್ ಬರಬೇಕಾ? ನಿಮಗೆ ನೆನಪಿನಲ್ಲಿ ಇರಬೇಕಾ? ಹೌ ಡೇರ್, ಶೇಮ್ಫುಲ್. ಹ್ಯಾರಿ ಮೆಡಾಕ್ಸ್ ಅಂತ, ಯು ಶುಡ್ ರೀಡ್ ಹಿಸ್ ಬುಕ್ ಹೌ ಟು ಸ್ಟಡಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಹಿ ಇಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸ್ಟಡಿ ಮ್ಯಾನೇಜ್ಮೆಂಟ್, ಆಧುನಿಕ ಅಧ್ಯಯನ ಶಾಸ್ತ್ರದ ಪಿತಾಮಹ. ಹೌ ಟು ಸ್ಟಡಿ ಅಂತ ಬರೀ ಅವನೊಂದು ಮಾತು ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ. ಇಫ್ ಎ ಸ್ಟೂಡೆಂಟ್ ಲಿಸನ್ಸ್ 60% inside the classroom, no need to do anything including reading. ಅರ್ಥ ಆಗಿಲ್ಲ? ಪಾಠನ 60% ಕೇಳ್ಬಿಟ್ರೆ ಸಾಕಂತೆ. ಓದೋದು, ಮಾಡೋದು, ರಿವಿಷನ್, ಟೆಕ್ಸ್ಟ್ ಬುಕ್, ನೋಟ್ಸು ಯಾವುದ್ರ ಅಗತ್ಯನೂ ಇಲ್ಲ ಅಂತ. ಮನುಷ್ಯ ಇರು, ನೀನು ಟ್ಯೂಷನ್ಗೆ ಹೋಗ್ತೀಯಾ, ನೋಟ್ಸ್ ಓದ್ತೀಯಾ, ಟೆಕ್ಸ್ಟ್ ಬುಕ್ ಓದ್ತೀಯಾ, ಗೈಡ್ ಓದ್ತೀಯಾ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ, ಏನೇನೇನೇನೇನೋ ಮಾಡ್ತೀಯಾ. ಯಾಕೆ ಹೇಳು? 60% ಇಲ್ಲ ನಿಂದು, 6% ಇನ್ಸೈಡ್ ದ ಕ್ಲಾಸ್ ರೂಮು. ಅದಕ್ಕೆ ಏನೇನೋ ಮಾಡ್ತೀಯಾ. ಲಿಸನಿಂಗ್ಗೆ ಸರಿ ಇಲ್ಲ. 2 ಪದ ಇದೆ, ಕನ್ನಡದಲ್ಲೂ ಇದೆ, ಕೇಳುವುದು, ಆಲಿಸುವುದು. ಇಂಗ್ಲಿಷಲ್ಲೂ ಇದೆ, ಹಿಯರಿಂಗ್, ಲಿಸನಿಂಗ್. ಮೇಡಮ್ ಮಾತಾಡ್ಬೇಕಾದ್ರೆ ಟೀಚರು ಹಿಯರ್ ಮೀನ್ ಅಲ್ಲ, ಕೇಳಿದ್ರೆ ಯಾವತ್ತಾರು ಲಿಸನ್ ಹಿಯರ್ ಅಂತಾರೆ, ಲಿಸನ್ ಟು ಮೀ ಅಂತಾರೆ. ಕೇಳುವುದು ಅಂದ್ರೆ ಕೇಳುವುದು, ಅರ್ಥ ಮಾಡ್ಕೋಬೇಕು ಅಂತಿಲ್ಲ. ಆಲಿಸುವುದು, ಲಿಸನಿಂಗ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಅಂತ ಸೇರ್ಸೋದು. ಅದಕ್ಕೆ ಲಿಸನ್ ಅಂತಾರೆ. ಈ ಹೆಂಡ್ತೀರ್ ನೋಡಿ, ಕೇಳಿಸ್ಕೊಳ್ಳಿ ಅಂತಾರೆ. ಅವ್ರು ಕೇಳಿಸ್ಕೊಳ್ಳಿದ್ರೆ ಆಲಿಸಿ ಅಂತ. ಗಂಡ ಆದ್ರಿಂದ ಆಲಿಸಿನ ಪದನ ಅಷ್ಟು ಗೌರವ ಕೊಡೋ ಅಗತ್ಯ ಇಲ್ಲ. ಕೇಳಿಸ್ಕೊಳ್ಳಲ್ಲ ಅಂತ ಗಂಡಂದ್ರು ಕೇಳಿಸ್ಕೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಂಡಾಗ ನಾಟಕ ಆಡ್ತಿರ್ತಾರೆ. ಅದಕ್ಕೆ ಅವರು ಬನ್ನಿ ಇಲ್ಲಿ ನಿಂತ್ಕೊಳ್ಳಿ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ಹೊರಡಿ ಅಂತಾರೆ. 30 ಸೆಕೆಂಡು 10 ಸೆಕೆಂಡು ಮಜಾ ಇದೆ. ಹೆಂಡ್ತಿರಾಟನೇ ಮಜಾ. ಬಿಡಿ, ಅವ್ರ ವಿಷಯ ಯಾಕೆ ನಮಗೀಗ? ಅದು ನನ್ನ ಇಷ್ಟ. ಒಂದು ಪುಸ್ತಕ ಇದೆ, ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ. ಇಷ್ಟಪಟ್ಟು ಓದಿದಾಗ ನೆನಪಲ್ಲಿರುತ್ತೆ. ರೋಟಾ ಮೆಥಡು, ಲಿಂಕಿಂಗ್ ಮೆಥಡು, ಸ್ಟೋರಿ ಮೆಥಡು, ಕೋಆರ್ಡಿನೇಷನ್ ಮೆಥಡು, ದ ವೇರಿಯಸ್ ಮೆಥಡ್ಸ್. ಡೇಟ್ಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಬೇರೆ ಮೆಥಡ್ ಇದೆ. ಯಾವುದನ್ನ ಪದ, ಎಲ್ಲದಕ್ಕಿಂತ ಬೆಸ್ಟ್ ಮೆಥಡ್ 2 ನೆನಪಿಗೆ. ಒಂದು ಅರ್ಥ ಮಾಡ್ಕೊಂಬಿಟ್ರೆ ಜ್ಞಾಪಕದಲ್ಲಿರುತ್ತೆ, ಏನಾರ ಜ್ಞಾಪಕ ಇರುತ್ತೆ. 100 ಜನ ಹೆಂಗಸರು ನಿಲ್ಲಿಸಿ ಮಧ್ಯದಲ್ಲಿ ನಮ್ಮಮ್ಮ ನಿಂತ್ರೆ ಅಮ್ಮ, ಕನ್ಫ್ಯೂಷನ್ ಇಲ್ರಿ. ಯಾಕಂದ್ರೆ ಹುಟ್ಟುತ್ತಿದ್ದ ಹಾಗೆ ನನಗೆ ಮೊದಲ ನೋಟವೇ ಅಮ್ಮ. ಅವತ್ತಿನಿಂದ 1,00,000 ಸಲ ನೋಡಿದ್ದೀನಿ. ಅಮ್ಮ ಕನ್ಫ್ಯೂಸ್ ಆಗಲ್ಲ, ಅಮ್ಮ ಕನ್ಫ್ಯೂಸ್ ಆಗಲ್ಲ, ಅಮ್ಮಂಗೆ ಮಗುನೂ ಕನ್ಫ್ಯೂಸ್ ಆಗಲ್ಲ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಟರ್ನಲೈಸ್ ಆಗುತ್ತೆ. ಇದು ಮೊದಲನೇದು. ಎರಡನೇದು, ಯಾವುದನ್ನ ಪದೇ 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 ಮತ್ತೆ 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 ರಿಪೀಟ್ ರಿವಿಷನ್ ಮಾಡ್ತಾನೆ ಇರ್ತೀವಿ, ಅದು ಕನ್ಫ್ಯೂಸ್ ಆಗಲ್ಲ. ಅದಕ್ಕೆ ಕೇಳಿ, ಓದಿ, ಬರ್ದು ನೀವು ಟೆಕ್ಸ್ಟ್ ಬುಕ್ಕನ್ನು 3 ಸಲ ಓದಬೇಕಾಗಿತ್ತು ಡಿಸೆಂಬರ್ ಒಳಗಡೆ, ಜೂನ್ ಟು ಡಿಸೆಂಬರ್. ಪಾಠ ಬೆಳಗ್ಗೆ ಮಾಡಿದ್ರೆ ಒಂದು ಚಾಪ್ಟರ್, ಒಂದು ಲೈನೋ, ಒಂದು ಪ್ಯಾರಾನೋ, 2 ಪ್ಯಾರಾನೋ, ಸಂಜೆ ಬಂದು ಒಂದ್ಸಲಿ ಬೆರಳು ಇಟ್ಕೊಂಡು ಒಂದ್ಸಲಿ ಓದ್ಬಿಡೋದು. ಅಲ್ಲಿಂದ 1 ತಿಂಗಳಿಗೆ ಇನ್ನೊಂದ್ಸಲಿ, ಡಿಸೆಂಬರ್ 31 ಒಳಗೆ ಇನ್ನೊಂದ್ಸಲಿ. 3 ಸಲ ಟೆಕ್ಸ್ಟ್ ಬುಕ್ ಓದಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಅಲ್ಲ, ಜೀಸಸ್ 5 ಜನ ಒಟ್ಟಿಗೆ ಬಂದ್ರು ನನ್ನನ್ನು ಮುಟ್ಟಕ್ಕಾಗಲ್ಲ. ನಿಮ್ಮನ್ನೀಗ ಯಾರು ಮುಟ್ತಾರೆ? ಸುಮ್ಮನೆ ಒಂದು ಸಣ್ಣ ಕ್ವಶನ್ ಕೊಟ್ಟರೆ ಬೆದರ್ ಬಿಡ್ತೀರಿ. ಯಾಕೆ? ಮಾಡೋದನ್ನ ಮಾಡೋ ರೀತಿಲಿ ಮಾಡುವಾಗ ಮಾಡೋ ಹಾಗೆ ಮಾಡದೇ ಇದ್ರೆ ಆಗಬಾರ್ದಾಗತ್ತೆ. ಏನ್ ಮಾಡಿದಿರಿ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಏನ್ ಮಾಡಿದಿರಿ ಅಂತ ನೀವು ಮಾರ್ಕ್ಸ್ ಬರುತ್ತೆ. ಏನ್ ಬರ್ದಿದ್ದೀರಿ ಅಂತ ಒದ್ದಾಡ್ತಾರೆ ವ್ಯಾಲ್ಯೂ ಮಾಡೋರು. 1 ವರ್ಡ್ ಸಿಕ್ಕರೆ ಸಾಕು, ಅಣ್ಣಂಗೆ ಕೊಟ್ಬಿಡೋಣ ಅಂತ ಒದ್ದಾಡ್ತಾರೆ. ಅದು 1 ವರ್ಡ್ ಬಿಟ್ಟು ಬೇರೆದೆಲ್ಲ ಸಿಗುತ್ತೆ ಅವನಿಗೆ. ನೆನಪು. ಇನ್ನೊಂದು ಭಯ. ಅವ್ರ ಮೇಡಮ್ ಮಾತಾಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡೋದು. ಭಯ. ದಯವಿಟ್ಟು ನಾನು ಬಂದಿದ್ದೀನಿ, ಲಕ್ಷ ಮಕ್ಕಳಿಗೆ ಕೊಟ್ಟರೋನು 10 ನಿಮಿಷ ನನ್ನ ಜೊತೆಲಿರಿ.
6-7 ನಿಮಿಷದಲ್ಲಿ ಮುಗಿಸ್ತೀನಿ. ಇದಕ್ಕೆ 1 ಗಂಟೆ ಬೇಕು. 6-7 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಜೀವನದಲ್ಲಿ ಕೇಳಿರಲ್ಲ ಅಂಥದ್ದೊಂದು ಮೆಥಡ್, ಟೆಕ್ನಿಕ್, ಮ್ಯಾಜಿಕ್ ಹೇಳ್ಕೊಟ್ಬಿಡ್ತೀನಿ. ಇನ್ನು ಯಾವತ್ತೂ ಪರೀಕ್ಷೆಗೆ ಭಯ ಇರಲ್ಲ, ನೆನಪು ಇರುತ್ತೆ. ಎರಡಕ್ಕೂ ಸೇರಿಸಿದ ಒಂದು ಮಂತ್ರ. ನಾನೇ ನೋಡ್ತಾ ಇದ್ದೀರಲ್ಲ, ನೋಡಿ ಇನ್ನೇನು ಮಾಡ್ತೀರಿ. ಸ್ಟಾರ್ಟ್. ಸ್ವಲ್ಪ ಫಾಸ್ಟ್ ಆಗಿರ್ತೀನಿ, 6 ನಿಮಿಷದಲ್ಲಿ ಮುಗಿಸ್ಬೇಕಲ್ಲ. ಇಡೀ 0 to 100 ಬರೆಯುವ ಕ್ರಿಯೆ ಮೂರು ಕ್ರಿಯೆಗಳ ಸಮ್ಮಿಲನ. ಮೊದಲನೇದು ಪಂಚೇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕೇಳಿ, ಓದಿ, ನೋಡಿ, ಬರೆದು, ಕೇಳಿ, ಬರೆದು, ಏನೇನ ಮಾಡಿ, ಹಾಗೆ ಮಾಡಿ, ರಿವಿಷನ್ ಮಾಡಿ, ಏನೇನ ಮಾಡಿ ಏನು ಮಾಡ್ತೀಯಾ? ದ ಫಸ್ಟ್ ಆಕ್ಟ್ ಈಸ್ ಯು ಸ್ಟೋರ್. ಎಲ್ಲಿ? ಬ್ರೈನು. ಎಲ್ಲಿ? ಬ್ರೈನ್ ಸೆಲ್ಲು. ಬ್ರೈನ್ ಸೆಲ್ ಏನಂತಾರೆ? ನ್ಯೂರಾನ್ ಅಂತಾರೆ. ಎಷ್ಟಿದೆ? 2 ಬಿಲಿಯನ್. ಹಾಗಾದ್ರೆ ಒಂದೊಂದರಲ್ಲೂ ಕೂತಿದ್ರಿ ಎಷ್ಟಿದೆ? ಅಗಾಧ, ಅಪ್ರಮೇಯ, ಅನನ್ಯ, ಅದ್ಭುತ. ಕಳೆದ 200 ವರ್ಷದಲ್ಲಿ ಬ್ರೈನನ್ನು ಯಾರು ಜಾಸ್ತಿ ಉಪಯೋಗಿಸಿದ್ರು ಅಂದ್ರೆ ಒಬ್ಬನೇ. 5-5.5% ಹೈಯೆಸ್ಟ್ ಯಾರೋ? ಆಲ್ಬರ್ಟ್ ಐನ್ಸ್ಟೈನ್. E=mc², ಸಾಪೇಕ್ಷ ಥಿಯರಿ ಆಫ್ ರಿಲೇಟಿವಿಟಿ, ಅವನೇ ಅಂತ. ಆಮೇಲೆ ಯಾರು ಉಪಯೋಗಿಸಿಲ್ಲ. ನೀ ತುಂಬಾ ಜಾಣ ಅಂತೀಯಲ್ಲ ಅಂದಿಲ್ವಾ? ಮೊನ್ನೆ ಅಂತಿದ್ದೆ. ನನ್ನಂತವಳು ಯಾರು ಇಲ್ಲ ಜಾಣ ಅಂತ. 100ಕ್ಕೆ 100 ತಗೋತೀಯಾ? ಜಾಂಡ್ರು ಅಂತಿರಲ್ಲ ಅಥವಾ ಜಾಂಡ್ರು ನೋಡ್ತಿರಲ್ಲ, ಅವ್ರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಆಯ್ತಾ? ಕೊಪ್ಪಳನೂ ಸೇರಿಸಿ, ಬೆಂಗಳೂರನ್ನು ಸೇರಿಸಿ. ಜಾಂಡ್ರು ಅಂತಿರಲ್ಲ, ನಾವೆಲ್ಲ ಎಷ್ಟು ಉಪಯೋಗಿಸ್ತೀವಿ ಗೊತ್ತಾ ಬ್ರೈನು? ಶಾಕ್ ಆಗ್ಬಿಡ್ತೀರಿ. 1, 1.5, 1.75 ಆಟೆ. ಬಾಬಾ ಅಂದ್ರೆ 2, ಸ್ವಲ್ಪ ಅಲ್ಲೆಲ್ಲ ಕೂತಿರ್ಬೋದು ಅಥವಾ ಅಲ್ಲೆಲ್ಲ ಇರ್ಬೋದು ಪ್ಯಾಲೇಸ್ ಹತ್ರ. ಓಕೆ, 2. ಇವತ್ತು ನಮ್ಮ ಜೊತೆಗೆ ಒಬ್ಬ ಬದುಕಿದ್ದಾನೆ. ಅವನು 3 ಕಾಲು 3.5. ಯಾರು? ಅವನೇ ನಂಬರ್ 1 ಶ್ರೀಮಂತ, ಇಲಾನ್ ಮಸ್ಕ್, ಟೆಸ್ಲಾ. ಅವನೇ 3 ಕಾಲು ಉಪಯೋಗಿಸ್ತಾನೆ. ಬರ್ನಾರ್ಡ್ ಶಾಗೆ ಯಾರೊಬ್ರು ಕೇಳಿದ್ರು, ಜಾರ್ಜ್ ಬರ್ನಾರ್ಡ್ ಶಾಗೆ, ಮಹಾ ನಾಟಕಕಾರ. ಅವನಿಗೆ ನೀವು ಹೆಂಗ್ ದೊಡ್ಡ ಮನುಷ್ಯರಾದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ವರ್ಷಕ್ಕೆ ಒಂದ್ಸಲಿ ಐಡಿಯಾ ತರ್ತೀಯ, ನಾನು ವಾರಕ್ಕೊಂದು ಐಡಿಯಾ ತರ್ತೀನಿ, ಅದಕ್ಕೆ ದೊಡ್ಡ ಮನುಷ್ಯ ಆಗಿದ್ದೀನಿ. ಸೊ ದ ಪಾಯಿಂಟ್ ಈಸ್, ನಾನು ಹಿಂಗೆ ಎಲ್ಲೋ ಹೋಗ್ಬಿಡ್ತೀನಿ, ಬೇಡ. ಈ ಕೊರೋನಾ ಬಂದಾಗ ಮನೇಲೆ ಕೂತಿದ್ವಲ್ಲ, ನಾನು 40 ವರ್ಷದಿಂದ ಇದೇ ಕೆಲಸ ಮಾಡ್ತಿರೋದು. ಈ ಥರ ಹೇಳಿಕೊಟ್ಟು ಕಲಿದೆ, ಅರ್ಧ ಕಲಿತು ಜಾಂಡ್ರ ಆಗ್ತಿಲ್ಲ, ಏನಿದು ಇಷ್ಟೊಂದು. ಹೋದ ವರ್ಷ 10th ರಿಸಲ್ಟ್ 8,53,612 ಜನ ತಗೊಂಡಿದ್ರು. ಎಲ್ಲ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಕ್ಯಾಮ್ರಾ ಹಾಕ್ಬಿಟ್ರು. SLCಗೆ 10ನೇ ಕ್ಲಾಸ್ಗೆ ಕ್ಯಾಮ್ರಾ ಹಾಕ್ಬಿಟ್ರು, CC ಕ್ಯಾಮ್ರಾ. ಕಾಪಿನೇ ಇಲ್ಲ ಮೊದಲ ಬಾರಿಗೆ. ಆಮೇಲೆ ಇನ್ವಿಜಿಲೇಷನ್ ಬರ್ಬೇಕಲ್ಲ ಟೀಚರು, ಪ್ರೈಮರಿ ಸ್ಕೂಲ್ ಟೀಚರ್ ಹಾಕ್ಬಿಟ್ರು. ಅಣ್ಣ ಕಾಪಿನ ಹೊಡಿಯಂಗಿಲ್ಲ, ಅಕ್ಕನುವೆ ಕಾಪಿ ಇಲ್ಲ. ಇಡೀ ರಾಜ್ಯ 8,53,000 ಜನ ರಿಸಲ್ಟ್ ಕೊಟ್ಟರು. ಶಾಕ್ ಆಗ್ಬಿಡ್ತೀರಿ. ಮೊದಲ ಬಾರಿ ಕರ್ನಾಟಕದಲ್ಲಿ 52% ರಿಸಲ್ಟ್, 4.25 ಲಕ್ಷ ಜನ ಫೇಲ್. ಹೆದರ್ಬಿಟ್ರು ಮಿನಿಸ್ಟ್ರು ಮತ್ತು ಬೇರೆಯವರೆಲ್ಲ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಎಲ್ಲ ಇದ್ರಿ, ಕಮಿಷನರ್ ಎಲ್ಲ ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು, ಸಾರ್ ಹಿಂಗಾಗ್ಬಿಟ್ಟಿದೆ ನಮ್ದು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಕ್ಯಾಮ್ರಾ ಹಾಕು ಅಂತ ನಾನು ಹೇಳಿದ್ನ. ಆದ್ರೂ ಒಂದು 52%ಗೆ ಅವರೊಂದು ಐಡಿಯಾ ಕೊಟ್ಟರು. 20% ಸುಮ್ಮನೆ ಸೇರಿಸ್ಬಿಟ್ಟು 72% ಮಾಡಿ ರಿಲೀಸ್ ಮಾಡಿಬಿಡಿ ಮಾಡಿದ್ರು. ಮಾಡಿದ್ಮೇಲೂ 2,60,000 ಜನ ಫೇಲು. 72%. ಮಜಾ ಕೇಳಿ, ಇನ್ನೊಂದು ಜಾರಿಗೆ ತಂದಿದ್ರು. ಈ ವರ್ಷನೂ ಇದೆ ಅದು. 3 ಎಕ್ಸಾಮು ಗೊತ್ತಾ ನಿಮ್ಗೆ? 10ನೇ ಕ್ಲಾಸಿಗೆ 3 ಎಕ್ಸಾಮು. 3 ಎಕ್ಸಾಮು ಆಯ್ತು. ಈಗ ಎಷ್ಟು ಜನ ಫೇಲ್ ಆಗಿದ್ರು ಗೊತ್ತಾ? 3 ಆದ್ಮೇಲೆ 1,35,000 ಜನ. ಅಲ್ಲಿಗೆ ನಾನು 60% ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಲ್ಲ, ಅದು ಕರೆಕ್ಟ್ ಆಗಿದೆ. ನೋಡಿದ್ರ? ನಾನು ಇದೆಲ್ಲ ತಾಪತ್ರಯಗಳು ಬೇಡ. ಈ ಶಾಲೆ ಕಲಿಸೋದು, ಈ ಟೀಚರ್ ಹಿಂಗೆ, ಅವ್ರು ಹಂಗೆ, ಈ ಥರ ಹೇಳ್ಕೊಡ್ತಾರೆ, ಇವು ಕಲಿಯೋಕ್ಕೆ ಇಷ್ಟ ಇಲ್ಲ. ಈ ಸುಮ್ಮನೆ ಇದೆಲ್ಲ ಈ ಸರ್ಕಾರದಲ್ಲಿ ಒಂದು ಯೋಜನೆ ಇದೆ. ಏಪ್ರಿಲ್ ಮೇ ಟೀಚರ್ಸ್ಗೆಲ್ಲ ಸರ್ಕಾರದಲ್ಲಿ ಸಂಬಳ ಕೊಡ್ತಾರೆ, ಆದರೆ ಕೆಲಸ ಇಲ್ಲ, ಶಾಲೆನೇ ಇರಲ್ವಲ್ಲ, ರಜಾ ಅಲ್ಲ ಸಮ್ಮರು. ಅವ್ರಿಗೊಂದು ಕೆಲಸ ಕೊಟ್ಟಿದ್ದಾರೆ. ಏನು ಹೇಳಿ? ಒಂದು ಯೋಜನೆ ಹೆಸರೇ ಮರಳಿ ಬಾ ಶಾಲೆಗೆ ಅಂತ. ಅಂದರೆ ಇವು ಓಡೋಗ್ಬಿಡ್ತವೆ, ಎಕ್ಸಾಮ್ ಬರೆದು ಓಡೋಗ್ಬಿಡ್ತವೆ, ಅವ್ರನ್ನ ಮತ್ತೆ ಹಿಡ್ಕೊಂಬರೋ ಯೋಜನೆಗೆ ಮರಳಿ ಬಾ ಶಾಲೆಗೆ ಅಂತ. ಇದೆಲ್ಲ ಕಷ್ಟ ಯಾಕೆ? IQನೇ ಜಾಸ್ತಿ ಮಾಡ್ಬಿಟ್ರೆ. ಗೊತ್ತಾ ನಿಮ್ಗೆ? IQ, ಇಂಟೆಲಿಜೆಂಟ್ IQ, EQ, CQ, PQ, SQ, ಎಷ್ಟೊಂದು ಕ್ಯೂಗಳು ಕ್ಯೂನಲ್ಲಿ ನಿಂತಿದ್ದಾರೆ. ನಾವೇ ಹೇಳ್ಕೊಡಕ್ಕೆ ಹಿಂಗೆ ಆಡ್ತಿದ್ದೀವಿ. IQನೇ ಜಾಸ್ತಿ ಮಾಡ್ಬಿಟ್ರೆ. ಹಾಗಾದ್ರೆ IQ ಜಾಸ್ತಿ ಮಾಡಕ್ಕೆ ಏನು ಮಾಡಬೇಕು ಅಂತ ಸಿಲೆಬಸ್ ಬರೆದೆ ಕೂತ್ಕೊಂಡು. ಆ ಸಿಲೆಬಸ್ ಬರೆದಾಗ ಮೇಡಮ್ ಇಲ್ಲಿ ಕ್ವಶನ್ ಕೇಳಿ ಅಂತಿದ್ರಲ್ಲ ಲಾಸ್ಟ್ ಸೆಷನ್, ಅದರಲ್ಲಿ ಒಂದು ನಾನು ತಿಳ್ಕೊಂಡೆ. ಏನು? ಈ ಪ್ರಶ್ನೆ ಕೇಳ್ತಿರಲ್ಲ, ಪ್ರಶ್ನೆ ಆಸ್ಕಿಂಗ್ ಕ್ವಶನ್ ಈಸ್ ಆಲ್ಸೋ ಒನ್ ವೇ ಟು ಎನ್ಹ್ಯಾನ್ಸ್ ಯುವರ್ IQ. ನೋಡಿ ಹೆಂಗಿದೆ. ನಮ್ಮಲ್ಲಿ ಮಕ್ಕಳು ಪ್ರಶ್ನೆನೇ ಕೇಳಲ್ಲ. ನಿಮ್ಗೆ ಗೊತ್ತಾ? ನಾನು ಶಾಲೆ ನಡೆಸ್ತೀನಿ, 1,000 ಜನ ಮಕ್ಕಳಿದ್ದಾರೆ. ಆಯ್ತೆ, ಮೇಷ್ಟ್ರು ಎನಿ ಕ್ವಶನ್ ಅಂತಾರೆ, ಯಾರು ಕೇಳಲ್ಲ.
ಯಾರು ಕೇಳ. ಸೊ ಪ್ರಶ್ನೆ, ನಾನು ಅಲ್ಲಿಗೆ ಬರ್ತೀನಿ. ಮೊದಲನೇ ಕ್ರಿಯೆ ಏನು ಹೇಳಿ? ಶೇಖರಿಸುವುದು. ಎರಡನೇ ಕ್ರಿಯೆ ಏನು? ಹೊರಗೆ ತರೋದು. ಇಟ್ ಶುಡ್ ಕಮ್ ಔಟ್. ಮೂರನೇ ಕ್ರಿಯೆ ಏನು? ಹೊರಗೆ ಬರ್ತಿದ್ದಂಗೆ ಯಾರು ಹಿಡಿದು ಎಳೆದು ಬರೆದು ಬಿಡ್ಬೇಕು. ಒಂದು ನಿಮಿಷ ಇರಿ, ದಯವಿಟ್ಟು ನನ್ನ ಜೊತೆ ಇರಿ, ಭಾಳ ಚೆನ್ನಾಗಿದೆ. ನಿಮಗೆ ಇನ್ಯಾವತ್ತೂ ಭಯ ಆಗಲ್ಲ, ಅಂಥದ್ದೊಂದು ಟೆಕ್ನಿಕ್ ಹೇಳ್ಕೊಟ್ಬಿಡ್ತೀನಿ. ಮೊದಲನೇ ಕ್ರಿಯೆ ನೋಡೋಣ. ಕೇಳಿ, ಓದಿ, ಬರೆದು ಶೇಖರಣೆ. ಇಲ್ಲಿ ಯಾರ್ದು ಸಮಸ್ಯೆ ಇಲ್ಲ. ನಾನು ದಡ್ಡ ವಿದ್ಯಾರ್ಥಿ ಯಾರೂ ಇಲ್ಲ ಅಂದೆ. ಇವ್ರಿಗೆ 0 ಖಾಲಿ ಪೇಪರ್ ಕೊಟ್ಟಿದ್ದಾರೆ. ಇವ್ರಿಗೆ 10, 20, 30, 40, 50, 60, 70, 80, 90, 100 ಅಂತ ಇಟ್ಕೊಳ್ಳಿ. ಈ 35 ಕೆಳಗೆ ತಗೊಂಡ್ರಲ್ಲ ಫೇಲ್ ಅಲ್ವಾ? ಈ 0 to 35 ಅಥವಾ 0ನವನು 10ನವನು 100ನವನು 90ನವನು ಇವರೆಲ್ಲರೂ ಹಾಗೆ ಎಲ್ರೂ ಕೇಳಿಸ್ಕೊಳ್ಳಿ. ಎಲ್ಲರೂ ಮನುಷ್ಯರು, ಬೇಗ ಮಾತಾಡಿ. ಎಲ್ಲರೂ ಮನುಷ್ಯರು, ಮಾತಾಡಿ. ಎಲ್ಲರೂ ಮನುಷ್ಯರು. ಎಲ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ರಿಗೂ ಬ್ರೈನ್ ಇದೆ, ಎಲ್ರಿಗೂ ಟೆಕ್ಸ್ಟ್ ಬುಕ್ ಇದೆ, ಎಲ್ಲರೂ ಶಾಲೆಗೆ ಬಂದಿದ್ದಾರೆ, ಎಲ್ರಿಗೂ ಬೆಸ್ಟ್ ಪಾಠ ಮಾಡಿದ್ದಾರೆ, ಎಲ್ರಿಗೂ ಟೆಕ್ಸ್ಟ್ ಬುಕ್ ಇದೆ, ಎಲ್ರಿಗೂ ನೋಟ್ಸ್ ಇದೆ, ಎಲ್ಲರೂ 9ನೇ ಕ್ಲಾಸ್ ಪಾಸಾಗಿ 10ನೇ ಕ್ಲಾಸಿಗೆ ಬಂದಿರೋದು, 7ನೇ ಕ್ಲಾಸ್ ಪಾಸಾಗಿ 8ನೇ ಕ್ಲಾಸಿಗೆ ಬಂದಿರೋದು. ಕೇಳಿಸ್ಕೊಳ್ಳಿ. ಈ ವಾಕ್ಯ ಅರ್ಥ ಮಾಡ್ಕೊಳ್ಳಿ. ಇದ್ರಿಗೆ ಹೇಳಕ್ ಟೈಮ್ ಇಲ್ಲ ನನಗೆ, ಅರ್ಥ ಮಾಡ್ಕೊಂಬಿಡಿ. ಎಲ್ಲರಿಗೂ, ಎಲ್ಲವೂ, ಇಲ್ಲಿಯವರೆಗೂ ಸಮ. ಫಾರ್ ಎವ್ರಿಬಡಿ, ಎವ್ರಿಥಿಂಗ್ ಟಿಲ್ ದಿ ಸ್ಟೇಜ್ ಇಸ್ ಸೇಮ್. ದಡ್ಡ ಜಾಣ ಇಲ್ಲ. ಫೇಲ್ ಆಗೋನು ಕ್ಲಾಸಿಗೆ ಬಂದಿದ್ದಲ್ಲ, ಫೇಲ್ ಆಗೋನ್ಗೂ ಬ್ರೈನ್ ಇದೆಯಲ್ಲ, ಫೇಲ್ ಆಗೋನ ಹತ್ರ ಟೆಕ್ಸ್ಟ್ ಬುಕ್ ಇದಲ್ಲ, ಫೇಲ್ ಆಗೋನ್ಗೂ ಮೇಟ್ರು ಪಾಠ ಮಾಡಿದಾರಲ್ಲ. ಅಲ್ಲಿಗೆ ಶೇಖರಣೆ ವ್ಯತ್ಯಾಸ ಇಲ್ಲ. ನಾನು ಅವಾಗ ಹೇಳಿದ್ನಲ್ಲ, 10 ರೂಪಾಯಿ ಇದೆ, ಎಳೆದ್ರೆ 10 ರೂಪಾಯಿ ಬರುತ್ತೆ. ಆ ಲಾಜಿಕ್ ಇಲ್ಲಿ ವರ್ಕ್ ಆಗ್ತಿಲ್ಲ. ಎಲ್ಲರ ಹತ್ರನೂ ಇದೆ, ಮುಗ್ದೋಯ್ತು. ಆಲ್ ಆರ್ ಸೇಮ್ ಆಸ್ ಫಾರ್ ಆಸ್ ನಾಲೆಜ್ ಇಸ್ ಕನ್ಸರ್ನ್. ಫೇಲ್ ಆಗೋರ ಹತ್ರನೂ ಇದೆ. ಆ ವಿಷಯ ಚರ್ಚೆ ಬೇಡ, ಮುಗೀತು. ಮೂರನೇದು ನೋಡೋಣ. ಹೊರಗಡೆ ಬಂದ್ಬಿಟ್ರೆ ಈ ಕೈ ನೋಡಿ, ಕೈ ಪೆನ್ನು, ಪೆನ್ಸಿಲ್ಲು, ಹಾಳೆ ಕಾಯ್ತಾ ಇದೆ. ಹೊರಗಡೆ ಬರ್ತಿದ್ದಂಗೆ ಹಿಡಿದು ಎಳೆದು ಬರೆದು ಬಿಡುತ್ತೆ. ಅಲ್ಲಿಗೆ ಎಲ್ರಿಗೂ ಕೈ ಇದೆ, ಎಲ್ರಿಗೂ ಪೆನ್ ಇದೆ, ಪೆನ್ಸಿಲ್ ಇದೆ, ಹಾಳೆ ಇದೆ, ಅಲ್ಲಿಗೂ ಪ್ರಾಬ್ಲಮ್ ಇಲ್ಲ. ಕೇಳಿಸ್ಕೊಳ್ಳಿ, ದಯವಿಟ್ಟು ನನ್ನ ಜೊತೆ ಇರಿ. ಮೊದಲನೇದು ಪ್ರಾಬ್ಲಮ್ ಇಲ್ಲ, ಮೂರನೇದು ಪ್ರಾಬ್ಲಮ್ ಇಲ್ಲ. ಬಟ್ ಇವ್ರಿಗೆ ಯಾಕೆ 0, ಇವ್ರಿಗೆ ಯಾಕೆ 10, ಅವ್ನಿಗೆ ಯಾಕೆ 90, ಅವ್ನಿಗೆ ಯಾಕೆ 100, ಅವನಿಗೆ ಜಾಣ. ಎರಡನೇದೇ ಸಮಸ್ಯೆ. ಒಳಗಿದೆಯಲ್ಲ ಅದು ಹೊರಗೆ ಬರ್ತಾ ಇಲ್ಲ. ನಾನೀಗಾಗಲೇ ಹೇಳಿದೆ, ನೆನಪು ಅಂದ್ರೆ ಒಳಗಿರೋದು ಹೊರಗೆ ಬರೋದು ಅಂತ. ಇದೇ ಸಮಸ್ಯೆ. ಒಂದು ನಿಮಿಷ ನನ್ನ ಜೊತೆಲಿರಿ ಪ್ಲೀಸ್. ಇನ್ನು 2-3 ನಿಮಿಷದಲ್ಲಿ ಮುಗಿಸ್ತೀನಿ. ತುಂಬ ದೊಡ್ಡ ವಿಷಯ ಆದರೂ ನೀವು ತುಂಬ ಜಾಣರಾದ್ರಿಂದ ಚಿಕ್ಕದಾಗಿ ಹೇಳಿದ್ರು ಅರ್ಥ ಆಗುತ್ತೆ. ಒಳಗಿರೋದು ಹೊರಗೆ ಬರಬೇಕು. ಸರ್ ಹೌದು, ಕರೆಕ್ಟು. ಪರೀಕ್ಷೆಯಲ್ಲಿ ನನಗೆ ಯಾಕೋ ಬರೀಲಿಲ್ಲ ಅಂದರೆ, ಬರಲಿಲ್ಲ ಸರ್, ಗೊತ್ತಾಗಲಿಲ್ಲ ಸರ್, ಯಾಕೋ ಬರಲಿಲ್ಲ ಸರ್, ಅಲ್ಲಿ ಹೊರಗೆ ಬರಲಿ. ಹಾಗಾದ್ರೆ ಹೊರಗೆ ಬರೋದು ಹೆಂಗೆ? ಹೌ ದ ಇನ್ಫಾರ್ಮೇಶನ್ ಕಮ್ಸ್ ಔಟ್ ಆಫ್ ದ ಬ್ರೈನ್. ಅಲ್ಲಿಗೆ ಬ್ರೈನಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ಮೆದುಳು ಓಪನ್ ಆಗಬೇಕು. ಸರ್ ಮೆದುಳು ಹೆಂಗೆ ಓಪನ್ ಮಾಡೋದು? ತುಂಬ ಸುಲಭ. ಹ್ಯಾಮರ್ ತಗೋ, ಒಂದು ಬಿಟ್ಟ ಅಂದರೆ 2 ಹೋಳು ಫುಲ್ ಓಪನ್ನು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದೇ ಲಾಸ್ಟು. ಇನ್ಯಾವತ್ತೂ ಓಪನ್ ಮಾಡೋಕ್ಕಾಗಲ್ಲ, ಒಂದೇ ಸಲ ಓಪನ್ ಮಾಡೋದು. ಆದರೆ ನಮಗೆ ಪದೇ ಓಪನ್ ಮಾಡಬೇಕಲ್ಲ, ಹೊರಗೆ ಬರಬೇಕಲ್ಲ. ಅದು ಹೇಗೆ? ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ ಇದೊಂದು. ಇನ್ನು 2 ನಿಮಿಷದಲ್ಲಿ ಇದನ್ನು ಮುಗಿಸ್ತೀನಿ. ಭಾಳ ಚೆನ್ನಾಗಿದೆ. ಹೌ ಟು ಓಪನ್ ದ ಬ್ರೈನ್. ಸೊ ಹೌ ಸರ್, ಹೌ ಟು ಓಪನ್ ದ ಬ್ರೈನ್ ಹೇಳಿ. ನನಗೂ ಗೊತ್ತಿಲ್ಲ, ಬಟ್ ಐ ನೋ ಒನ್ ಥಿಂಗ್. ಏನು ಹೇಳಿ? ಐ ಡೂ ನಾಟ್ ನೋ ಹೌ ಟು ಓಪನ್ ದ ಬ್ರೈನ್, ಹೌ ಬ್ರೈನ್ ಓಪನ್ಸ್, ಬಟ್ ಐ ನೋ ವೆನ್ ಬ್ರೈನ್ ಓಪನ್ಸ್. ದಯವಿಟ್ಟು ನನ್ನ ಜೊತೆ ಇರಿ ಪ್ಲೀಸ್. ನಿಮ್ಮ ಲೈಫೇ ಚೇಂಜ್ ಆಗೋಗುತ್ತೆ ಈ ಕ್ಷಣದಿಂದ. ವೆನ್ ಬ್ರೈನ್ ಓಪನ್ಸ್ ಐ ನೋ. ಸರ್ ನಿಮಗೆ ಬ್ರೈನ್ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಾ? ಓ ಅದನ್ನಾರು ಹೇಳಿ. ಕೇಳಿಸ್ಕೊಳ್ಳಿ. ಇಡೀ ಮನುಷ್ಯನ ಜನ್ಮಕ್ಕಿರೋದು ಇದೊಂದೇ ವಾಕ್ಯ. ಯಾರು ನಂಬರ್ 1 ಆಗ್ಬೋದು, ಯಾರು ಬೇಕಾದ್ರೂ ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಯಾರು ಬೇಕಾದ್ರೂ ನರೇಂದ್ರ ಮೋದಿ ಆಗ್ಬೋದು, ಯಾರು ಬೇಕಾದ್ರೂ ಅಬ್ದುಲ್ ಕಲಾಂ ಆಗ್ಬೋದು. ಇಡೀ ಜಗತ್ತಿನ ಪ್ರತಿ ಯುಗದ, ಪ್ರತಿ ಕಾಲದ, ಪ್ರತಿ ಸಂದರ್ಭದಲ್ಲಿ 1% ಅಷ್ಟೇ ದೊಡ್ಡ ಮನುಷ್ಯರು. 99% ಪ್ರಾಣಿಯಾಗಿ, ಕತ್ತೆಯಾಗಿ, ಎಮ್ಮೆ ಥರ ಬಂದು ಇದ್ದು ತಿಂದು ಸತ್ತು ಹೋದ್ರು. ಜ್ಞಾಪಕ ಇದೆಯಾ? ನಿಮ್ಮ ತಂದೆ ಹೆಸರು ಗೊತ್ತಾ? ಇಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಒಂದು ಎಕ್ಸರ್ಸೈಸ್ ಮಾಡ್ಬೋಣ, ಒಂದು ಆಕ್ಟಿವಿಟಿ. ಹೌ ಮೆನಿ ಆಫ್ ಯು ನೋ ಯುವರ್ ಫಾದರ್? ರೈಸ್ ಯುವರ್ ಫಾದರ್ಸ್ ನೇಮ್. ಓಕೆ, ಇಳಿಸಿ ಬೇಗ, ಫಾಸ್ಟ್. ಹೌ ಮೆನಿ ಆಫ್ ಯು, ಎಲ್ಲ ಸತ್ಯ ಹೇಳಿ, ಸುಳ್ಳು ಹೇಳ್ಬೇಡಿ. ಹೌ ಮೆನಿ ಆಫ್ ಯು ನೋ ಯುವರ್ ಫಾದರ್ ನೇಮ್? ತಂದೆ ಇಳಿಸಿ. ಎಷ್ಟು ಜನಕ್ಕೆ ನಿಮ್ಮ ತಂದೆ ತಾತ ಅವ್ರ ತಂದೆ ಹೆಸರು ಗೊತ್ತು? ಸುಳ್ಳು ಹೇಳ್ಬೇಡಿ. ಓಕೆ, ಒಂದು 40% ಇಳಿಸಿ. ಎಷ್ಟು ಜನಕ್ಕೆ ನಿಮ್ಮ ತಾತನ ಹೆಸರು ಗೊತ್ತು? ಸುಳ್ಳು ಹೇಳ್ಬೇಡಿ. ಸುಮ್ಮನೆ ಮಾದೇವಪ್ಪ ಅಂದ್ರೆ ಹಂಗೇನು ಗೊತ್ತಾಗುತ್ತೆ? ಕೆಲವ್ರ ಮನೇಲಿ ಜ್ಞಾಪಕ ಇದೆಯಾ ಗೊತ್ತಾ ನಿಮಗೆ? ತಾತನ ಹೆಸರು ಮೊಮ್ಮಗ ಹಿಂಗಿಡ್ತಾರೆ. 2 ಹೆಸರು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಆಯ್ತು. ಸುಮ್ಮನೆ 3ನೇದಕ್ಕೆ ಆಗ್ತಾ ಹೋದ್ರಾಯ್ತು. ದಶರಥ ಅಪ್ಪನ ಹೆಸರೇನು? ಗ್ಯಾರಹತ್. ಅವರಪ್ಪ 12, ಅವರಪ್ಪ 13, ಅವರಪ್ಪ 14, ಹಿಂಗೆ ಹೇಳ್ಕೊಂಡು ಹೋಗೋದು. ಏನೋ ಅರ್ಥ ಇಲ್ಲೇನು? ಹಲೋ ನೋಡಿ, ತಾತನ ಹೆಸರು ಗೊತ್ತಿಲ್ಲ. ನಿನಗೆ ಮೋಹನ್ ದಾಸ್ ಕರಮಚಂದ ಗಾಂಧಿ, ಮಹಾತ್ಮ ಗಾಂಧಿ ಗೊತ್ತಾ? ನೋಡಿದ್ಯಾ?
ನಿಮ್ಮ ತಾತನ ತಾತ ಗೊತ್ತಿಲ್ಲ? ನಿನ್ನ ತಾತನ ತಾತ ಇದ್ದಾಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹುಟ್ಟಿದ್ರು, ಅವ್ರು ಗೊತ್ತು ನಿಂಗೆ. 2520 ವರ್ಷಗಳ ಹಿಂದೆ ಗೊತ್ತಾ ಯಾರು ನಿಮ್ಮ ವಂಶದವರು? ಬುದ್ಧ ಇದ್ದ, ಗೊತ್ತಾ? ಇಷ್ಟೇ ಆಟ, ಇಷ್ಟೇ ಲೈಫ್, ಇಷ್ಟೇ ಲೈಫ್. ಯಾಕೆ ನಾಲೆಡ್ಜ್ ಬೇಕು? ಯಾಕೆ ಓದಬೇಕು? ಯಾಕೆ ದೊಡ್ಡ ಮನುಷ್ಯರಾಗಬೇಕು? ಯಾಕೆ ಬದಲಾವಣೆ ತರಬೇಕು? ಯಾಕೆ ನಂಬರ್ 1 ಆಗಬೇಕು? ಯಾಕೆ ಅಂದರೆ ಇರುವಾಗ ಬದುಕಬೇಕು, ಸತ್ತ ಮೇಲೆ ಇರಬೇಕು. ಅಷ್ಟೇ ಆಟ, ಅಷ್ಟೇ ಆಟ, ಅಷ್ಟೇ. ಬುದ್ಧ ಹೆಂಗ್ ಉಳ್ಕೊಂಡ? ಮಹಾವೀರ ಹೆಂಗ್ ಉಳ್ಕೊಂಡ? ಗುರುನಾನಕ್ ಹೆಂಗ್ ಉಳ್ಕೊಂಡ್ರು? ಪೈಗಂಬರ್ ಹೆಂಗ್ ಉಳ್ಕೊಂಡ್ರು? ಶಂಕರಾಚಾರ್ಯ ಹೆಂಗ್ ಉಳ್ಕೊಂಡ್ರು? ಬಸವಣ್ಣ ಹೆಂಗ್ ಉಳ್ಕೊಂಡ? ಜೀಸಸ್ ಹೆಂಗ್ ಉಳ್ಕೊಂಡ? ವಿವೇಕಾನಂದ್ರ ಹೆಂಗ್ ಉಳ್ಕೊಂಡ್ರು? ನೀನು ಉಳ್ಕೋಬೇಕು. ಉಳ್ಕೊಳಕ್ಕೆ ಅಂಥದ್ದೇನು ಮಾಡಿದೀಯಾ? ಮಾಡಿಲ್ದೆ ಆದ್ರೆ ಅರ್ಜೆಂಟ್ ಮಾಡು. ಈ ಸಣ್ಣ ಪುಟ್ಟದ್ ಮಾಡಕ್ ಹೋಗ್ಬೇಡ. ಮದುವೆ ಆಗ್ಬಿಡ್ತೀನಿ ಸರ್, ಮಕ್ಕಳು ಮಾಡ್ಬಿಡ್ತೀನಿ ಸರ್, 100 ಕೋಟಿ ಮನೆ ಕಟ್ಬಿಡ್ತೀನಿ ಸರ್. ಅದನ್ನ ಎಲ್ಲರೂ ಮಾಡಿದ್ದಾರೆ, ನಿಂದೇನು? ಕೇಳಿಸ್ಕೊಳ್ಳಿ ಎಲ್ಲ. ಮನೆ ಕಟ್ಟಕ್ ಬಂದಿಲ್ಲ, ಬಂಗ್ಲೆ ಕಟ್ಟಕ್ ಬಂದಿಲ್ಲ, ಮದುವೆ ಮಾಡ್ಕೊಳಕ್ ಬಂದಿಲ್ಲ, ಮಕ್ಕಳು ಮಾಡಕ್ ಮೊದಲೇ ಬಂದಿಲ್ಲ. ತುಂಬಾ ಇದ್ದಾರೆ, ನಿಮ್ದೇನ 2 ಬೇಡ ಅದಕ್ಕೆ ಎಕ್ಸ್ಟ್ರಾ. 100 ಕೋಟಿ ದುಡ್ಡು ಮಾಡಕ್ ಬಂದಿಲ್ಲ, ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗಕ್ ಬಂದಿಲ್ಲ. ಇದೆಲ್ಲ ಯಾಕೆ ಮಾಡ್ತಾ ಇದೀವಿ ಗೊತ್ತಾ? ಗೊತ್ತಿಲ್ಲಲ್ಲ? ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಮಾಡ್ತಾ ಇದೀವಿ. ಯಾಕೆ ಮಾಡ್ತಿದ್ವಿ? ಹಾಗಾದ್ರೆ ಏನಕ್ಕೆ ಬಂದಿದ್ದೀವಿ? ಒಂದೇ ವಾಕ್ಯ, ಒಂದೇ ಪದ. ಬುದ್ಧ ಹೇಳಿದ ಮಾತಿದು, ಒಂದೇ ಪದ. ಇದಕ್ಕೆ ಬಂದಿರೋದು ಏನು ಹೇಳಿ? ಸಂತೋಷ. ನಾನು ಮಾತಾಡ್ತಾ ಇದ್ದೀನಿ, ಇಷ್ಟು ಜನ ಕೇಳ್ತಾ ಇದ್ದೀರಿ, ನನಗೆ ಅಪರಿಮಿತ ಸಂತೋಷ. ನೀವೆಲ್ಲ ಕೇಳ್ತಾ ಇದ್ದೀರಿ, ನಿಮಗೆ ಸಂತೋಷ. ನಿಮಗೆ ಸಂತೋಷ ಇಲ್ಲ ನಾನು ಮಾತಾಡ್ತಿರೋದು ಅಂದ್ರೆ, ದಿಸ್ ದ ರೈಟ್ ಟೈಮ್ ಟು ಗೆಟ್ ಔಟ್. ಈ ಹೆಂಡತಿ ಜೊತೆ ಸಂತೋಷವಾಗಿರ್ಲಿ ಅಂತ ನಿಮ್ಮ ಅಪ್ಪ ಮದುವೆ ಮಾಡಿದ್ದು. ಸಾರ್ ಯಾರ ಜೊತೆ ಬೇಕಾದ್ರೂ ಇರ್ತೀನಿ, ಇವಳ ಜೊತೆ ಮಾತ್ರ ಇರಲ್ಲ ಅಂದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ಡೋಂಟ್ ಟಾಕ್ ಲೈಕ್ ದಟ್, ನಾನ್ ಸೆನ್ಸ್. ಅದಕ್ಕೆ ಶಿವಪ್ಪನವ್ರು ಬರೀತಾರೆ, ಮುದ್ದುರಾಮನಮ್ಮನ, ವರ್ತಮಾನವೇ ಬೆರಗು, ವರ್ತಮಾನವೇ. ದ ಪ್ರೆಸೆಂಟ್ ಟೆನ್ಸ್ ಇಸ್ ಅ ಪ್ರೆಸೆಂಟ್ ಗಿವನ್ ಟು ಯು ಇನ್ ದ ಪ್ರೆಸೆಂಟ್ ಟೆನ್ಸ್ ಟು ಬಿ ಪ್ರೆಸೆಂಟ್ ಇನ್ ಅ ಬೆಟರ್ ವೇ. ಬಿ ಪ್ರೆಸೆಂಟ್. ಹಲೋ. ಸೊ ಒಳಗಡೆ ಇರೋದು ಹೊರಗೆ ಬರ. ಹಾಗಾದ್ರೆ ನಂಬರ್ ನೋಡಿಗ ಉತ್ತರ ಕೊಡ್ತಾ ಇದ್ದೀನಿ. ಈ ವಾಕ್ಯ ಕೇಳಿಸ್ಕೊಳ್ಳಿ. ಎಲ್ಲ ಪ್ರಶ್ನೆಗೂ ಇದೊಂದೇ ವಾಕ್ಯ. ನಂಬರ್ 1 ಆಗೋದು ಹೇಗೆ? ದೊಡ್ಡ ಮನುಷ್ಯ ಆಗೋದು ಹೇಗೆ? ಬ್ರೈನ್ ಓಪನ್ ಮಾಡೋದಂಗೆ? ಬ್ರೈನ್ ಯಾವ ಓಪನ್ ಆಗೋದು? 100ಕ್ಕೆ 100 ತೆಗೆದಂಗೆ? ಜ್ಞಾಪಕ ಇಟ್ಕೊಳ್ಳೋದಂಗೆ? ದೊಡ್ಡ ಮನುಷ್ಯ ಆಗೋದಂಗೆ? ಎಲ್ಲದಕ್ಕೂ ಒಂದೇ ಉತ್ತರ. ಕೇಳಿಸ್ಕೊಳ್ಳಿ. ನಿಮ್ಮ ಬದುಕು ಹಿಂದಿನಿಂದ ಭಯ ಮುಕ್ತ ಜೀವನ. ಪರೀಕ್ಷೆಗೂ ಅಷ್ಟೇ, ಜೀವನಕ್ಕೂ ಅಷ್ಟೇ. ಕೇಳಿಸ್ಕೊಳ್ಳಿ. ಐ ಆಮ್ ಗಿವಿಂಗ್ ಯು ಒನ್ ಸ್ಟೇಟ್ಮೆಂಟ್. How brain opens, when brain opens, how to become number 1, how to remember everything. Start. ಯಾವಾಗ ನಗ್ತಾ ಇರ್ತಿರೋ, ಯಾವಾಗ ಸಂತೋಷವಾಗಿರ್ತಿರೋ, ಯಾವಾಗ ಹ್ಯಾಪಿಯಾಗಿರ್ತಿರೋ, ಯಾವಾಗ ಕಾನ್ಫಿಡೆಂಟ್ ಆಗಿರ್ತಿರೋ, ಯಾವಾಗ ಪಾಸಿಟಿವ್ ಆಗಿರ್ತಿರೋ, ಯಾವಾಗ ಧೈರ್ಯವಾಗಿರ್ತಿರೋ, ಯಾವಾಗ ಸ್ಯಾಡ್ ಬ್ಯಾಡ್ ಫೀಲಿಂಗ್ ಕಡಿಮೆ ಇರುತ್ತೋ, ಯಾವಾಗ ಸ್ಟ್ರೆಸ್ಸು ಸ್ಟ್ರೈನು ಟೆನ್ಷನು ಪ್ರೆಷರು ಆತಂಕ ಭಯ ಉದ್ವೇಗ ಕಡಿಮೆ ಇರುತ್ತೋ, ಆವಾಗ ಬ್ರೈನ್ ಓಪನ್ ಆಗುತ್ತೆ. ಯಾವಾಗ ಹೆದರ್ಕೋತಿರೋ, ಯಾವಾಗ ಅಳ್ತಾ ಇರ್ತಿರೋ, ಯಾವಾಗ ಧೈರ್ಯ ಇರುತ್ತೋ, ಯಾವಾಗ ಸ್ಯಾಡ್ ಬ್ಯಾಡ್ ಫೀಲಿಂಗ್ ಜಾಸ್ತಿ ಇರುತ್ತೋ, ಯಾವಾಗ ಸ್ಟ್ರೆಸ್ಸು ಸ್ಟ್ರೈನು ಟೆನ್ಷನು ಪ್ರೆಷರು ಆತಂಕ ಭಯ ಉದ್ವೇಗ ಜಾಸ್ತಿ ಇರುತ್ತೋ, ಆವಾಗ ಬ್ರೈನು ಕ್ಲೋಸ್ ಆಗಿರುತ್ತೆ. ಚಪ್ಪಾಳೆ. ಹಲೋ ಸಾರ್, ನಗ್ತಾ ಇದ್ರೆ, ಖುಷಿಯಾಗಿದ್ರೆ, ಭಯ ಇಲ್ಲದೆ ಇದ್ರೆ, ಪಾಸಿಟಿವ್ ಆಗಿದ್ರೆ, ಧೈರ್ಯವಾಗಿದ್ರೆ ಬ್ರೈನ್ ಓಪನ್ ಆಗುತ್ತೆ, ಹೊರಗೆ ಬಂದ್ಬಿಡುತ್ತೆ, ಬರೆದು ಬಿಡ್ತೀವಿ, ಮಾರ್ಕ್ಸ್ ಬರುತ್ತೆ. ಕರೆಕ್ಟ್. ಸರ್ ಹೆದರ್ಕೊಂಡ್ಬಿಟ್ರೆ, ಭಯ ಪಟ್ಬಿಟ್ರೆ ಬ್ರೈನ್ ಓಪನ್ ಆಗಲ್ಲ, ಒಳಗೆ ಇರುತ್ತೆ, ಕ್ಲೋಸ್ ಆಗಿರುತ್ತೆ, ಹೊರಗೆ ಬರಲ್ಲ. 35 ಬರಲಿ, ಅದಾದರೂ ಹೊರಗೆ ಬರಬೇಕಲ್ಲ, ಅದು ಬರಲ್ಲ. ಅದರಿಂದ ನಮ್ಮ ಇಡೀ ಜೀವನ ನೋಡಿ. ನಿಮ್ಗೊಂದು ಸಣ್ಣ ಒಂದು ಈ ಕ್ಷಣದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಹಾವು ಬಂತು, ನಾಗರಾವೆ. ಇಲ್ಲೊಂದು ಹಾವು ಬಂತು. ಚಿಕ್ಕ ಮಗುಗೂ ಗೊತ್ತು, ನಿಮಗೂ ಗೊತ್ತು, ಅಬ್ದುಲ್ ಕಲಾಂಗೂ ಗೊತ್ತು. ಹಾವು ಬಂದ್ರೆ 2 ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕು, ಅಲ್ಲೇನ್ರಿ? ಅಬ್ದುಲ್ ಕಲಾಂಗೂ ಅಂತ ಬುದ್ಧಿವಂತ. ಹಾವು ಬಂದ್ರೆ ಓಡಕ್ ಆಗ್ತಿಲ್ಲ. ಯಾಕೆ ಹೇಳಿ? ಇದು ನಿಂತೋಯ್ತು. ಓಡಬೇಕು ಅನ್ನೋ ಪ್ರಜ್ಞೆ ಸ್ಟಾಪ್ ಆಯ್ತು. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ. ಬಿ ಕರೇಜಿಯಸ್, ಬಿ ಮೋಟಿವೇಟೆಡ್. ಯು ಆರ್ ದ ಕೀ ಟು ಯುವರ್ ಸಕ್ಸಸ್. ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್. ಹೇಳು, ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು. ನಮ್ದೊಂದು ಸ್ಟೇಟ್ಮೆಂಟ್ ಇದೆ, ಸಾಧ್ಯವೆಂದರೆ ಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯ, ಅಸಾಧ್ಯವೆಂದರೆ ಅಸಾಧ್ಯವಾದ್ದರಿಂದ ಪ್ರಯತ್ನವನ್ನೇ ಪಡುವುದಿಲ್ಲ. ಸಾಧ್ಯವೆಂದರೆ ಸಾಧ್ಯ, ಸಾಧ್ಯವೆಂದರೆ ಅಸಾಧ್ಯ. ಎಕ್ಸಾಮ್ ಕೊಟ್ಟರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಸಾಧ್ಯವೆಂದರೆ ಬರೀ ಅಸಾಧ್ಯವಾದ್ದರಿಂದ, ಸಾಧ್ಯವೆಂದರೆ ಸಾಧ್ಯವೂ ಆಗಿರುವುದರಿಂದ ಬನ್ನಿ ಎಲ್ಲವನ್ನು ಸಾಧ್ಯವೆಂದೇ ತಿಳಿಯೋಣ. If you think you can, you can. If you think you can't, you can't. If you think you can't, you don't try it at all. If you think you can, you may or you may not. If you think you can't, definitely you can't. If you think you can, you may too. Come, let us think we can. Nothing is impossible. Impossible is the word which you find only the fool's dictionary. Napoleon Bonaparte said, nothing is impossible.
ಹೌ ಡು ಯು ಪ್ರೊನೌನ್ಸ್ ದ ವರ್ಡ್ ಇಂಪಾಸಿಬಲ್? ಐ ಆಮ್ ಪಾಸಿಬಲ್. ಎಂತೆಂಥವ್ರು ಏನೇನು ಮಾಡಿದ್ದಾರೆ, ನೀನು ಏನು ಮಾಡೋದು, ಎಲ್ಲ ಮಾಡಾಕಿದ್ದಾರೆ. ಹೋದ ವರ್ಷ ಕ್ಯಾಮ್ರಾ ಇಟ್ಟು 8.5 ಲಕ್ಷ ಮಕ್ಕಳು ಅರ್ಧಕ್ಕರ್ಧ ಫೇಲ್ ಆಗಿ ಯಾವಾಗಲೂ 100ಕ್ಕಿಂತ ಜಾಸ್ತಿ ಜನ 625ಕ್ಕೆ 625 ತಗೊಳ್ಳೋರು. ಹೋದ ವರ್ಷ 77 ಜನ, ಹೋದ ವರ್ಷ 177 ಜನ. ಹೋದ ವರ್ಷ ಇಡೀ ರಾಜ್ಯಕ್ಕೆ ಒಬ್ಳೇ ಹುಡುಗಿ, ಬಾಗಲಕೋಟೆ ಹುಡುಗಿ, ಅವಳು ಮೀಟ್ ಮಾಡಿ ಬಂದೆ, ಒಬ್ಳೇ ಹುಡುಗಿ 625ಕ್ಕೆ 625. ಅಂಥ ಸಂದರ್ಭದಲ್ಲೂ ಸ್ಕೋರ್ ಮಾಡೋರಿದ್ದಾರೆ. ಎಂತ ಜಗತ್ತಿನ ಬ್ರಿಟಿಷರು ಈಗ ಮಾಡಿದ್ದು 2200 ವರ್ಷದಿಂದ ಅಲೆಕ್ಸಾಂಡರ್ ಅನ್ನೋನು 3/2 ಪ್ರಪಂಚ ಗೆದ್ದಿದ್ದ. ನೆಪೋಲಿಯನ್ ಅರ್ಧ ಪ್ರಪಂಚ ಗೆದ್ದಿದ್ದ. ನಾವೇನ್ ಮಾಡೋದು ಅನ್ನಿಸ್ಬೇಕು. ಉಪನಿಷತ್ ಹೇಳುತ್ತೆ, ಯತ್ ಭಾವಂ ತತ್ ಭವತಿ. ನೀವು ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಡ್ಸ್ ಹೇಳ್ತಾನೆ, ಯು 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 ಬಿಕಮ್ ವಾಟ್ ಯು ಥಿಂಕ್, ದಟ್ಸ್ ಆಲ್. ನೀನು ಏನನ್ನು ಅಂದುಕೊಳ್ಳುತ್ತೀಯೋ ಅದೇ ಆಗುತ್ತೀಯ. ನಾ ಜಾಣ ನಂಗೆ ನೆನಪಿರುತ್ತೆ. ನೀನು ಶುರು ಮಾಡಕ್ ಮುಂಚೆನೆ ನಮ್ಮ ಅಪ್ರಾಣ ಇದು ನೆನಪಲ್ಲಿರಲ್ಲ. ಇದು ನಮ್ಮ ವಂಶದಲ್ಲೆಲ್ಲ ಹಂಗೆ ಸರ್ ಅನ್ಬಿಟ್ಟು ವಂಶ ಎಲ್ಲ ಹೇಳ್ಕೊಂಡ್ಬಂದ್ಬಿಡ್ತಾರೆ. ಮೆಮೊರಿ ಈಸ್ ಎ ಸ್ಕಿಲ್, ಕಾನ್ಸಂಟ್ರೇಷನ್ ಇಸ್ ಎ ಸ್ಕಿಲ್. ಏಕೆ ಓದಬೇಕು, ಏನು ಬರೆಯಬೇಕು, ಎಷ್ಟು ಬರೆಯಬೇಕು, ಹೇಗೆ ಬರೆಯಬೇಕು, ಹೇಗಾಗಿರುತ್ತೆ ನೆನಪಿನ ಶಕ್ತಿ, ಸ್ಪೀಡ್ ರೀಡಿಂಗ್, ಸ್ಪೀಡ್ ರೈಟಿಂಗ್, ಸ್ಟಡಿ ಸ್ಕಿಲ್ಸ್, ಬ್ರೈನ್ ಮ್ಯಾನೇಜ್ಮೆಂಟ್, ಪರೀಕ್ಷಾ ಹೆದರಿಕೆ, ಸ್ಲೀಪ್ ಮ್ಯಾನೇಜ್ಮೆಂಟ್, ಅಟ್ರಾಕ್ಷನ್ ಮ್ಯಾನೇಜ್ಮೆಂಟ್, ಹ್ಯಾಂಡ್ ರೈಟಿಂಗ್ ಮ್ಯಾನೇಜ್ಮೆಂಟ್. 20 ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಯಾರು ಬೇಕಾ? ನನಗೊಂದು ಭಾಳ ಬೇಸರದ ಸಂಗತಿ, ನ್ಯೂಸ್ ಫಸ್ಟ್ನವ್ರು ಮಾಡೋದಾದ್ರೆ ಮಾಡಿ ಈ ಕೆಲಸನ ಬೆಂಗಳೂರು ಮಾಡಿಕೊಡಿ, ನಾನು ನಿಮ್ಮ ಜೊತೆಗೆ ನಿಲ್ತೀನಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಳಿಗೆ ಜ್ವರ ಬಂತು, ಡಾಕ್ಟರ್ ಹತ್ರ ಹೋಗ್ತಾಳೆ. ಇವಳಿಗೆ ಏನೋ ಹುಷಾರಿಲ್ಲ, ಇವನಿಗೆ ಡಾಕ್ಟರ್ ಹತ್ರ ಹೋಗ್ತಾನೆ. ಒಂದು ನಿಮಿಷ ಇರಿ, 2 ಕೋಟಿ ಕನ್ನಡ ಮಕ್ಕಳಿದ್ದಾರೆ, ಬರೀ ಕರ್ನಾಟಕದ ಮಾತಾಡೋಣ. 2 ಕೋಟಿ ಕನ್ನಡ ಮಕ್ಕಳಿದ್ದಾರೆ, ಬೇಜಾರು ಮಾಡ್ಕೋಬೇಡಿ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ಇವಳಿಗೆ ನೆನಪಲ್ಲಿಲ್ಲ, ಓದಿದ್ದು ನೆನಪಲ್ಲಿರಲ್ಲ. ಇವಳಿಗೆ ವೇಗವಾಗಿ ಓದಕ್ಕೆ ಬರಲ್ಲ. ಈ ಸಲ ಜಾಸ್ತಿ ಆಗ್ಬಿಡ್ತು ಪುಸ್ತಕ ಸಿಲೆಬಸ್. ಬಟ್ ಟೈಮ್ 20 ಗಂಟೆ, 1ನೇ ಕ್ಲಾಸಲ್ಲಿ 20 ಗಂಟೆ, ಎಂಜಿನಿಯರಿಂಗ್ಲು 20 ಗಂಟೆ, 10ನೇ ಕ್ಲಾಸಲ್ಲಿ ಟೈಮ್ ಅಷ್ಟೇ ಇದೆ. ಸ್ಪೀಡ್ ರೀಡಿಂಗ್ ಬೇಕು, ಇದೆಯಾ? ಇವಳಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಇವಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ. ಈ ಥರ 20 ಪ್ರಾಬ್ಲಮ್ ಇದೆ ಅಂದೆ, ಹೌದಾ? ಮಾರ್ಕ್ಸ್ ಬರ್ತಿಲ್ಲ, ಒಟ್ಟಿನಲ್ಲಿ ಮಾರ್ಕ್ಸ್ ಬರ್ತಿಲ್ಲ. ಒಂದು ನಿಮಿಷ ಇರಿ. 2 ಕೋಟಿ ಕನ್ನಡ ಮಕ್ಕಳು, ಇಡೀ ದೇಶದಲ್ಲಿ 40-50 ಕೋಟಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾರ ಹತ್ರ ಹೋಗ್ತೀಯಾ? ಎಲ್ಲಿ ಜಾಗ? ಒಂದು ಸೆಂಟ್ರ್ ಹೇಳೋ, ಒಂದು ಕ್ಲಿನಿಕ್ ಹೇಳೋ, ಒಬ್ಬ ಡಾಕ್ಟರ್ ಹೇಳೋ. ಎಂಥ ಸಮಾಜ ಕಟ್ಟಿದೀವ್ರಿ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ಅವ್ರು ಹೇಳಲ್ಲ, ಎಲ್ರಿಗೂ ಒಂದೇ. ಡಿಸೆಂಬರ್ ತನಕ ಅಪ್ಪ ಅಮ್ಮಂಗೆ ಒಂದೇ, ಸುಮ್ಮನೆ ನೋಡಿದ್ರೆ ಸಾಕು, ಓದು ಓದು ಓದು. ಜನವರಿ 1 ಆಗ್ಬಿಡ್ಬೇಕು, ಇನ್ನೊಂದು ವರ್ಡ್ ಸೇರ್ಕೊಂಡ್ಬಿಡುತ್ತೆ ನೋಡ್ತಿದ್ದಂಗೆ. ನೋಡಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಈ ಅಪ್ಪ ಅಮ್ಮಂದ್ರಿಗೆ. ಇನ್ನೊಂದು ವರ್ಡು 100. ಏನು ಶೆಟ್ರ್ ಅಂಗಡಿಲಿ ಸಿಗುತ್ತಾ? ಮಾರ್ವಾಡಿ ಅಂಗಡಿಲಿ ಮಾರ್ತಾರಾ? 100 ಅಂದ್ರೆ ಏನು ಗೊತ್ತಾ ಅಪ್ಪಂಗೆ? ಅವನ ಲೈಫಲ್ಲಿ ಯಾವತ್ತಾರು ತೆಗೆದಿದ್ದಾನ? ಮಗನಿಗೆ ಹೇಳ್ತಾನೆ 100. ಅದಕ್ಕೆ ಅಪ್ಪ ಅಂದ್ರೆ ಯಾರು ಅಂತ ನಾನು ಪುಸ್ತಕದಲ್ಲಿ ಬರ್ತಿದ್ದೀನಿ, 25 ಪುಸ್ತಕ ಬರ್ತೀನಿ, ಅದ್ರಲ್ಲಿ ಅಪ್ಪಂದು ಬರ್ತಿದ್ದೀನಿ. ಯಾವ ಕೇಳಿಸ್ಕೊಳ್ಳಿ, ಅಪ್ಪಂದ್ರು ಅಥವಾ ಮುಂದೆ ಅಪ್ಪ ಆಗೋರು ಅಥವಾ ಅಪ್ಪನ ಜೊತೆ ಇರೋ ಅಮ್ಮಂದ್ರು ಕೇಳಿಸ್ಕೊಳ್ಳಿ. ಯಾವ ಗಂಡಸು, ಕೇಳಿಸ್ಕೊಳ್ಳಿ ಅಪ್ಪನ ಡೆಫಿನೇಷನ್, ಯಾವ ಗಂಡಸು ತಾನು ಚಿಕ್ಕವನಾಗಿದ್ದಾಗ ಏನೇನೇನೇನನ್ನು ಮಾಡಲಾಗಲಿಲ್ಲವೋ ಅದನ್ನು ಯಾರು ತನ್ನ ಮಗನಿಂದ ಬಯಸುತ್ತಾನೋ ಅವನೇ ಅಪ್ಪ. ಚಪ್ಪಾಳೆ ಬೇರೆ ನಿಮ್ದು, ಬೈದಿಟ್ಟಿದ್ದೀನಿ, ಚಪ್ಪಾಳೆ ಬೇರೆ ಹೊಡಿತೀನಿ. ಸರ್ ಹಾಗಾದ್ರೆ ನೀವು ಹೇಳಿದ್ದು ಥಿಯರಿ, ಸೂತ್ರ ಕೊಡಿ. 5 ಸೂತ್ರಗಳನ್ನು ಸದ್ಯಕ್ಕೆ 5 ಕೊಡ್ತಾ ಇದ್ದೀನಿ, ಆಯ್ತಾ? 5 ಸೂತ್ರಗಳನ್ನು ತೆಗೆದುಕೊಳ್ಳಿ, ಮೆದುಳನ್ನು ಓಪನ್ ಮಾಡಿ. ಇದರ ಹೆಸರೇ ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್, ಮೆದುಳಿನ ನಿರ್ವಹಣಾ ತಂತ್ರ. 20ರಲ್ಲಿ ಇದು ಒಂದು ಪ್ರಾಬ್ಲಮ್ಮು. ಓಕೆ, ಇದನ್ನೇ ಎಲ್ರಿಗೂ ಹೇಳಿರೋದು ಲಕ್ಷ ಜನಕ್ಕೆ. ಇವತ್ತಿಂದ ನೀವು ಪರೀಕ್ಷೆ ಅಂದ್ರೆ ರೂಲ್ ನಂಬರ್ 1 ಉಪಯೋಗಿಸೋ ತಂತ್ರ ಹೇಳ್ತಿದ್ದೀನಿ ನಾಳೆಯಿಂದ ಮಕ್ಕಳಿಗೆ. ಏನು? ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ರೂಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರು. ಪರೀಕ್ಷೆ ಅಂದರೆ ಯುದ್ಧ ಅಲ್ಲ. ನಿಮ್ಮ ಎಷ್ಟು ಪೇರೆಂಟ್ಸ್ ಎಲ್ಲ ಏನು ಹೇಳ್ತಾರೆ? ಯುದ್ಧ ಅಂದ್ರೆ ಏನು ಹೇಳಿ? ಸಾವು, ನೋವು, ರಕ್ತ, ಹಿಂಸೆ, ಯಾತನೆ, ಭಯ. ಕಾಲಿಲ್ಲ, ಕೈ ಇಲ್ಲ, ನೆಟ್ಗೋಗಿದ್ದ ಹಂಗೆ ಶಿವನ್ ಪದ ಸೇರ್ಕೊಂಡ್ಬಿಟ್ಟ, ತಲೆನೇ ಇಲ್ಲ, ಸತ್ತ, ನೆಗೆದು ಬಿದ್ದ. ಇದು ಯುದ್ಧ. ಪರೀಕ್ಷೆ ಯುದ್ಧ ಅಲ್ಲ, ಪರೀಕ್ಷೆ ಹಬ್ಬ. ಈ ದೇಶದಲ್ಲಿ ಪರೀಕ್ಷೆಯನ್ನ ಹಬ್ಬ ಎಂದು ಕರೆದ ಮೊದಲ ವ್ಯಕ್ತಿ ಯಾರು? ನಾನೇ. ನೋಡಿ, ಇಲ್ಲಿ ಪುಸ್ತಕನೇ ಬರ್ದಿದ್ದೀನಿ, 5 ಲಕ್ಷ ಕಾಪೀಸ್ ಮಾರಾಟ ಆಗಿದೆ. ಪರೀಕ್ಷೆ ಒಂದು ಹಬ್ಬ. ಇಂಗ್ಲಿಷಲ್ಲೂ ಬಂತು, ಎಕ್ಸಾಮ್ ಇದೆ ಫೆಸ್ಟಿವಲ್, ಸೆಲೆಬ್ರೇಟ್. ಪರೀಕ್ಷೆ ಹಬ್ಬ.
ಹಬ್ಬ ಅಂದ್ರೆ ಏನು ಹೇಳಿ? ತಳಿರು, ತೋರಣ, ಓದಂಗಿಲ್ಲ ಬರೆಯಂಗಿಲ್ಲ, ಫ್ರೆಂಡ್ಸು, ರಿಲೇಟಿವ್ಸು, ಜಾಮೂನು, ಜಿಲೇಬಿ, ಒಬ್ಬಟ್ಟು, ಹೋಳಿಗೆ, ಖುಷಿಯೂ ಖುಷಿ. ಎಲ್ಲ ನನ್ನ ಜೊತೆ ಹೇಳಿ. ರೋಲ್ ನಂಬರ್ 1 ಬ್ರೈನ್ ಓಪನಿಂಗ್ ಟೆಕ್ನಿಕ್ಸ್. ಬಿ ಹ್ಯಾಪಿ, ಸಂತೋಷವಾಗಿರೋ. ಹೇಳಿ. ರೋಲ್ ನಂಬರ್ 2 ಹೇಳ್ಬೇಡಿ, ಹೇಳ್ತೀನಿ. ರೋಲ್ ನಂಬರ್ 2, ಸರ್ ಧೈರ್ಯವಾಗಿದ್ರೆ, ಪಾಸಿಟಿವ್ ಆಗಿದ್ರೆ ಬ್ರೈನ್ ಓಪನ್ ಆಗುತ್ತೆ. ಕರೆಕ್ಟ್. ಅದಕ್ಕೆ ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚನೆ ಮಾಡು. ಇವರಿಬ್ರು ಪರೀಕ್ಷೆಗಿನ 15 ದಿನ ಇದೆ, ಸಿಕ್ಬಿಡ್ತಾರೆ ರಸ್ತೆಲಿ, ಮಾರ್ಕೆಟಲ್ಲಿ. ಏನಕ್ಕೋ ಬಂದಿದ್ರು. ಇವಳಿಗೆ ತುಂಬಾ ದಿನ ಇದೆ, ಸ್ಟಡಿ ಹಾಲಿಡೇಸು, ನೋಡಿರ್ಲಿಲ್ವಲ್ಲ. ಇವಳಿಗೆ ಪರೀಕ್ಷೆ ಬಂತು ಕಣೆ. ಇವಳು ಸುಮ್ಮನೆ ಇರ್ತಾಳೆ, ಈ ಕಡೆ ಅವಳು ಬಂತು. ಇವಳೇನು ಹೇಳ್ಬೇಕು ಹೇಳಿ ವಾಪಸ್ಸು? ಬಾರ್ಲೇ ಬಿಡೆ. ರೋಲ್ ನಂಬರ್ 2, ಬಿ ಪಾಸಿಟಿವ್. ಇವತ್ತೇ ಯಾರ್ಯಾರು ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ, ನಿಮ್ಮ ಪರೀಕ್ಷಾ ಕೊಠಡಿಯ ಹಾಲಿನ ಚಿತ್ರ, ಬಿಲ್ಡಿಂಗ್ ಚಿತ್ರ ಬರೆದ್ಬಿಡಿ. ಈಗ ಹೋಗ್ತಾ ಒಂದು ಡ್ರಾಯಿಂಗ್ ಶೀಟ್ ತಗೊಳ್ಳಿ, ಬಿಲ್ಡಿಂಗ್ ಚಿತ್ರ ಬರೀರಿ, ನೇತಾಕ್ಬಿಡು. ಹ್ಯಾಂಗೇಟ್ ನಿನ್ನ ರೂಮಲ್ಲಿ ನೇತಾಕ್ಬಿಡು, ಸ್ಕೂಲ್ ನೇತಾಕಿ. ಅಸೆಂಬ್ಲಿ ಆದ್ಮೇಲೆ ಈ ಕೆಲಸ ಮಾಡೋ, ಇಲ್ಲ ಮನೇಲೆ ಈ ಕೆಲಸ ಮಾಡೋ, ದಿನಕ್ಕೆ 2 ಸಲ. ಅದು ನೋಡು ಬಿಲ್ಡಿಂಗು, ಪರೀಕ್ಷಾ ಬಿಲ್ಡಿಂಗು. ಅದೇನಕ್ಕೆ ನೀನು ಅದಕ್ಕೆ ಕೇಳಬೇಕು ಡೈಲಾಗು. ಬರ ಏನ್ ಮಾಡಂಗಿದ್ಯಾ? ಪರೀಕ್ಷೆ ನಿನ್ನನ್ನು ಹೆದರಿಸಬಾರದು, ನೀನೇ ಪರೀಕ್ಷೆಯನ್ನು ಹೆದರಿಸಿ ಬಿಡಬೇಕು. ಪರೀಕ್ಷೆಗೆ ಇಬ್ರೇ ಅಂತ ಧೈರ್ಯವಾಗಿ ಹೋಗೋದು 100 ಜನದಲ್ಲಿ. ಇಬ್ರೇ. ಒಬ್ಬ ಎಲ್ಲ ಓದಿದ್ದೀನಿ, ಏನಾರು ಕೊಡ್ಲಿ ಬಿಡಿ ಸರ್. ಇನ್ನೊಬ್ಬ ಏನು ಓದಿಲ್ಲ, ಏನಾರ ಕೊಟ್ಕೊಳ್ಳಿ ಬಿಡಿ ಸರ್. ಇನ್ 98 ಜನ ಅರ್ಧ ಓದಿಲ್ಲ, 1 ಚಾಪ್ಟರ್ ಓದಿಲ್ಲ, ಅದನ್ನೇ ಕೊಟ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಬರೀ ಇದೆ ಹೆದರಿಕೆ. ನೀವು ಸುಮ್ಮನೆ ಮಕ್ಕಳ ಪರೀಕ್ಷೆ ಹೆದರಿಕೆ ನೋಡ್ಬೇಕು ಅಂದ್ರೆ 10ನೇ ಕ್ಲಾಸು 12ನೇ ಕ್ಲಾಸಿನ ಎಕ್ಸಾಮ್ ದಿನ ಸುಮ್ಮನೆ ಗೇಟ್ ಹತ್ರ ಹೋಗಿ ನಿಂತ್ಕೊಂಡ್ಬಿಡಿ. ಸುಮ್ಮನೆ ಮೂತಿ ನೋಡಿ, ಸುಮ್ಮನೆ ಎಲ್ಲ ಸತ್ತೋಗಿರ್ತಾರೆ. ಸತ್ತೋಗಿದ್ರೆ ಮುಖ ಹಂಗೆ ಮಾಡ್ಕೊಂಡ್ರೆ ಬ್ರೈನ್ ಏನಾಯ್ತು? ಕ್ಲೋಸ್. ಮಾಡ್ಬೇಕಾದ್ದೇನು? ಫೇಲ್ ಆಗೋ, ನಗ್ತಾ ಇರು ಅಷ್ಟೇ. ಆದ್ರೆ ಇನ್ನೊಂದು ವಾಕ್ಯ ಕೇಳಿ, ನಗ್ತಾ ಇದ್ರೆ ಫೇಲ್ ಆಗಲ್ಲ. ಯಾಕೆ? ಹೊರಗೆ ಬರುತ್ತಲ್ಲ. ಇಷ್ಟೇ ಆಟ. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರೋ. ಎಲ್ಲ ಹೇಳಿ. ಬಿ ಹ್ಯಾಪಿ, ಸಂತೋಷವಾಗಿರೋ. ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸೋ. ರೋಲ್ ನಂಬರ್ 3, ಪರೀಕ್ಷೆ ಹಿಂದಿನ ದಿನ ರಾತ್ರಿ ಮಲ್ಕೊಳಕ್ ಹೋಗ್ತಿರಲ್ಲ, ಅದಕ್ಕೆಲ್ಲ ಸೂತ್ರ ಇದೆ. ಜನವರಿ 1ರಿಂದ ಏನ್ ಮಾಡ್ಬೇಕು ಅಂತ 1.5 ಗಂಟೆ ಸೂತ್ರ ಇದೆ. ನಾನು ಈ ಕಳೆದ 1 ತಿಂಗಳದಲ್ಲೇ 1.5 ಲಕ್ಷ ಮಕ್ಕಳಿಗೆ ರಾಜ್ಯದಲ್ಲೆಲ್ಲ ತಿರುಗಿ ಹೇಳಾಯ್ತು. ಕಳೆದ 15 ವರ್ಷದಿಂದ 10 ಲಕ್ಷ ಮಕ್ಕಳಿಗೆ ಹೇಳಿದ್ದೀನಿ. ನಿಮ್ಮ ಚಾನಲ್ನಲ್ಲಿ ನಾಳೆಯಿಂದ 5 ನಿಮಿಷ ಪರೀಕ್ಷೆಗೆ ಒಂದು ರೆಡಿ ಮಾಡೋಣ, ಬೇಕಾರೆ ನಾನು ಕಳಿಸ್ತೀನಿ, ಮಾಡಿ. ಓಕೆ, ಮಿನಿಟ್ ಬೈ ಮಿನಿಟ್ ಇದೆ ಸೂತ್ರಗಳು ಉಪಯೋಗಿಸಿದ್ರೆ ಎಲ್ರಿಗೂ. 3ನೇ ಸೂತ್ರ, ರಾತ್ರಿ ಹೋಗಿ ಮಲ್ಕೋತಿರಲ್ಲ, ದ ನೈಟ್ ಬಿಫೋರ್ ದ ಎಕ್ಸಾಮ್. ನಿದ್ದೆ ಬರುತ್ತಾ? ಬೆಳಗ್ಗೆ ಎಕ್ಸಾಮು, ಅದೊಂದು ಚಾಪ್ಟರ್ ಓದಿಲ್ಲ, ಹಿಂಗಾಗ್ಬಿಟ್ರೆ, ಅದನ್ನೇ ಕೇಳ್ಬಿಟ್ರೆ ಏನಾಗುತ್ತೋ ಏನೋ, ಆ 2 ಮಾರ್ಕ್ಸ್ ಕೇಳಿದ್ರೆ ಅಯ್ಯೋ ರಾಮ. ಯಾರಾದರೂ ಈ ಬಾರಿ ರಾಮನ ಹೆಸರನ್ನು ಎತ್ತಿರಿ ಜೋಕೆ, ಎತ್ತುವುದೇ ಆದರೆ ಚೇತನ ರಾಮನ ಹೆಸರನ್ನು ಎತ್ತಿ. ಕೇಳಿಸ್ಕೊಳ್ಳಿ, ಶ್ರೀರಾಮನ ಬೇಡ, ಚೇತನ ರಾಮನ ಬೇಡ. ಸೂತ್ರ ನಂಬರ್ 3, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಮಲಗಿಕೊಳ್ಳು ಹೋದಾಗ ನಾನು ಜಾಣ, ನಾನು ಓದಿದ್ದೇನೆ, ನಾನು ಓದಿರುವುದೇ ಬರುತ್ತದೆ, ನಾನಲ್ಲದೆ ಇನ್ಯಾರು, ಈಗಲ್ಲದೆ ಇನ್ಯಾವಾಗ, ಇಲ್ಲಲ್ಲದೆ ಏನಿರಲಿ, ಕಂಠ ಚೆನ್ನಾಗಿ ಮಾಡ್ತೀನಿ, ನೋಡ್ತಾ ಇರು. ಆ 2 ಮಾರ್ಕ್ಸ್ ಕೇಳಿದ್ರೆ ನಾನು ಬರೆಯಲ್ಲ, ನಡಿಯಾಗಿರೋದೆ 98, ನಥಿಂಗ್ ಟು ವರಿ, ಚೇತನ್ ರಾಮ್ ಮಲ್ಕೋ. ನೀವು ನನ್ನ ಹೆಸರು ಹೇಳ್ಬೇಡಿ, ನಿಮ್ಮ ಹೆಸರು ಹೇಳ್ಕೊಂಡು ಮಲ್ಕೊಳ್ಳಿ. ರೋಲ್ ನಂಬರ್ 3 ಎಲ್ಲ ನನ್ನ ಜೊತೆ ಹೇಳಿ. ರೋಲ್ ನಂಬರ್ 1, ಬಿ ಹ್ಯಾಪಿ, ಸಂತೋಷವಾಗಿರೋ. ರೋಲ್ ನಂಬರ್ 2, ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸೋ. ರೋಲ್ ನಂಬರ್ 3, ಪರೀಕ್ಷೆ ಹಿಂದಿನ ದಿನ ರಾತ್ರಿ ಮಲಗಿಕೊಳ್ಳುವ ಮೊದಲು ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ರೋಲ್ ನಂಬರ್ 4, 5 ಸೂತ್ರ ಹೇಳಿದ್ದೆ. ನೀವು ಈ ತರ ಎಷ್ಟು ಬೇಕಾದ್ರೆ ಹುಟ್ಟಾಕಬಹುದು. ನಾನು 4ನೇದು, ಪರೀಕ್ಷೆಗೆ 1 ಗಂಟೆ ಇರುವಾಗ ಓದುವುದು ಬರೆಯುವುದು ಎಲ್ಲವನ್ನು ನಿಲ್ಲಿಸಿಬಿಡು. ನಿನ್ನ ಜೀವನದ ಒಂದು ಮಹತ್ತರವಾದ ನಿರ್ಧಾರವನ್ನು ತಗೋಬೇಕು. ಯು ಆರ್ ಮೇಕಿಂಗ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿಸಿಷನ್ಸ್ ಆಫ್ ಯುವರ್ ಲೈಫ್ ಟೈಮ್. ಎಂತ ನಿರ್ಧಾರ ನೋಡಿ, ಡಿಸಿಷನ್. 1 ಗಂಟೆ ಇದೆ, ಓದು ಬರೆಯೋದು ನಿಲ್ಲಿಸ್ಬಿಡು. ಡಿಸಿಷನ್, ನಾನು ಪರೀಕ್ಷೆಗೆ ಹೋಗುವುದಿಲ್ಲ. ಪರೀಕ್ಷೆಗೆ ಹೋಗಲ್ವಾ? ನೆಕ್ಸ್ಟ್ ಸೆಂಟೆನ್ಸ್ ಕೇಳಿ, ಮಜಾ ಇದೆ. ನಾನು ಪರೀಕ್ಷೆಗೆ ಹೋಗುವುದಿಲ್ಲ, ನಾನು ಪಿಕ್ನಿಕ್ಕಿಗೆ ಹೋಗುತ್ತೇನೆ. ಪಿಕ್ನಿಕಾ? ಈಗ ನೆಕ್ಸ್ಟ್ ಸೆಂಟೆನ್ಸ್ ಕೇಳಿ, ಮಜಾ ಇದೆ. ಈ ಬಾರಿ ಪಿಕ್ನಿಕ್ ಸ್ಪಾಟ್ ಬದಲಾಗಿದೆ. ಎಲ್ಲಿ? ಪರೀಕ್ಷಾ. ಪರೀಕ್ಷೆಯನ್ನು ಹಬ್ಬ ಎಂದು ತಿಳಿದುಕೊಂಡರೆ, ಪರೀಕ್ಷೆಯನ್ನು ಪಿಕ್ನಿಕ್ ಎಂದು ತಿಳಿದುಕೊಂಡರೆ, ಆಟ ಮುಗಿದಂತೆ, ಖುಷಿಯಾದಂತೆ, ಮಿದುಳು ಹೊರ ಬಂದಂತೆ, ಮಿದುಳು ಓಪನ್ ಆದಂತೆ, ಉತ್ತರ ಹೊರಗೆ ಬಂದಂತೆ, ಬರದಂತೆ, ಅಂಕ ಬಂದಂತೆ. ಎಲ್ಲ ನನ್ನ ಜೊತೆ ಹೇಳಿ. ಒಟ್ಟಿಗೆ ಚಪ್ಪಾಳೆ ಹೊಡಿರ. ಬಿ ಹ್ಯಾಪಿ, ಸಂತೋಷವಾಗಿರೋ. ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚಿಸೋ. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಮಲಗಿಕೊಳ್ಳುವ ಮೊದಲು ಸಕಾರಾತ್ಮಕವಾಗಿ ಯೋಚಿಸೋ. ಪರೀಕ್ಷೆಗೆ 1 ಗಂಟೆ ಮುಂಚೆ ನಾನು ಪರೀಕ್ಷೆಗೆ ಹೋಗುತ್ತಿಲ್ಲ, ಪಿಕ್ನಿಕ್ಕಿಗೆ ಹೋಗುತ್ತೇನೆ ಎಂದು ಸಂತೋಷದಿಂದ ಪರೀಕ್ಷೆಯನ್ನು ಭಾಗವಹಿಸೋ.
ರೂಲ್ ನಂಬರ್ 5, ಲಾಸ್ಟ್ ರೂಲ್. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ, ಕೇಳಿಸ್ಕೊಂಬಿಡಿ. ಪರೀಕ್ಷೆಗೆ ಹೋದೆ, ಕ್ವಶನ್ ಪೇಪರ್ ಕೊಟ್ಟರು, ಈಗೆಲ್ಲ 15 ನಿಮಿಷ ಟೈಮ್ ಇದೆ ಟು ರೀಡ್ ದ ಕ್ವಶನ್ ಪೇಪರ್. ನಾನು ಹೇಳ್ತಾ ಇದ್ದೀನಿ, ಡೋಂಟ್ ರೀಡ್. ಆ ಥರದ್ದು 10-15 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀನು ಜಗತ್ತಿನ ಮಹಾ ಅದ್ಭುತ ವ್ಯಕ್ತಿ. ಅದನ್ನು ಬೇರೆ ಓದ್ತೀಯ ಕೂತ್ಕೊಂಡು 15 ನಿಮಿಷ, ಓದೋಂಥದ್ದು ಏನಿಲ್ಲ. ಅದಕ್ಕೆ ಒಂದು ಹೊಸ ಪದ ಕೊಡ್ತೀನಿ, ಸ್ಕ್ಯಾನ್. ತಿರುವಿ ಹಾಕು, ತಿರುವಿ ಹಾಕು. ಓಕೆ, ತಿರುವಿ ಹಾಕಬೇಕು, ತಿರುವಿ ಹಾಕು. ಟರ್ನ್ 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 ದ ಪೇಜ್. ಹಿಂಗೆ ನೋಡ್ಕೊಂಡು ಹೋಗಿ. ನನ್ನ ನೋಡಿ ಅಲ್ಲ, ನನ್ನ ನೋಡಿ. ನೀರ್ನ ಯಾಕೆ ನೋಡ್ತೀರಿ? ನಾನು ನೋಡಿ. ಕ್ವಶನ್ ಪೇಪರ್ ಕೊಟ್ಟರು, ಎಲ್ಲ ಕೇಳಿಸ್ಕೊಳ್ಳಿ. ಜಗತ್ತಿನ ಯಾವುದೇ ಪ್ರಶ್ನೆ ಪತ್ರಿಕೆ, 1ನೇ ಕ್ಲಾಸು, 10ನೇ ಕ್ಲಾಸು, 12ನೇ ಕ್ಲಾಸು, IIT, ಇಂಜಿನಿಯರಿಂಗು, ನೀಟು, ಮಣ್ಣು ಮಸಿ, ಜಗತ್ತಿನ ಯಾವುದೇ ಕ್ವಶನ್ ಪೇಪರ್ ಆಗಲಿ, ಇಂಜಿನಿಯರಿಂಗ್, ಮೆಡಿಕಲ್, 3 ಥರ ಪ್ರಶ್ನೆ ಇರೋದು. ದೇರ್ ಆರ್ ಓನ್ಲಿ 3 ಟೈಪ್ಸ್ ಆಫ್ ಕ್ವಶನ್ಸ್ ಇನ್ ಎನಿ ಕ್ವಶನ್ ಪೇಪರ್ ಅಂದ ಅರ್ಥ. ಮೊದಲನೇದು ನಂಗೆ ಗೊತ್ತು, ಗೊತ್ತು ಪ್ರಶ್ನೆಗಳು, ನೋನ್ ಕ್ವಶನ್ಸ್, ಯು ನೋ ದ ಆನ್ಸರ್. 2ನೇ ಟೈಪ್ ಮಜಾ, ಗೊತ್ತು ಬರೆಯಕ್ಕೆ ಹೋದ್ರೆ ಅರ್ಧಂಬರ್ಧ, ಒಂದೇ ಲೈನು. ಇದರ ಹೆಸರೇನು ಗೊತ್ತಾ? ಗೊತ್ತು ಗೊತ್ತಿಲ್ಲ ಪ್ರಶ್ನೆಗಳು, ನೋನ್ ಅನ್ನೋನ್ ಕ್ವಶನ್ಸ್. 3ನೇ ಟೈಪ್ ಬಹಳ ಚೆನ್ನಾಗಿದೆ. ಸರ್ ನಮ್ದಲ್ಲ ಸರ್, ಔಟ್ ಆಫ್ ಸಿಲೆಬಸ್ ಕೊಟ್ಬಿಟ್ಟಿದ್ದಾರೆ ಸರ್. ಗೊತ್ತಿಲ್ಲ ಪ್ರಶ್ನೆಗಳು, ಅನ್ನೋನ್ ಕ್ವಶನ್ಸ್ ಎಲ್ಲ. ನಾನು ನೋಡಿ 15 ನಿಮಿಷ ಟೈಮ್ ಇದೆಯಲ್ಲ, ಸ್ಕ್ಯಾನ್ ಮಾಡು ಅಂತ ಹೇಳ್ತಾರೆ. ಪೆನ್ಸಿಲ್ ತಗೋ, ನೋಡು ನನ್ನ. ನಿನ್ನ ಹೆಸರೇನು? ನಂದೀಶ್. ನನ್ನೇ ನೋಡು. ಶಾಪ, ಇನ್ನು 5 ನಿಮಿಷ ನನ್ನೇ ನೋಡ್ತಿರ್ಬೇಕು. ಹಾಗೆ ಪೆನ್ಸಿಲ್ ತಗೋ, ಸ್ಕ್ಯಾನ್ ಮಾಡು. ಕ್ವಶನ್ ಇಂದೆಡೆ 15 ನಿಮಿಷ ಟೈಮ್ ಇದೆಯಲ್ಲ ಓದಕ್ಕೆ. ಅವಾಗ ಕೇಳಿಸ್ಕೊ. ಕೆ ನೋನ್ ನೋನ್ ಅನ್ನೋನ್ ಅನ್ನೋನ್, ಗೊತ್ತು ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ, ಮಾರ್ಕ್. ಮುಗೀತು 15 ನಿಮಿಷ. ಈಗ ಬರೆಯಕ್ಕೆ ಶುರು ಮಾಡ್ಬೇಕಲ್ವಾ? ನಿಂದು ಮಾತ್ರ ಹೇಳ್ತೀನಿ, ನಂದು ಇಷ್ಟು. ಎಲ್ಲ ಕೇಳಿಸ್ಕೊಳ್ಳಿ. 100 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ, 70, 80 ಅಲ್ಲ, 100 ಮಾರ್ಕ್ಸ್ಗೆ ಅಂತ ಇಟ್ಕೊಳ್ಳಿ ಕ್ವಶನ್ ಪೇಪರು. ಇವಂದು ನಂದಿಷ್ಟು 40 ಎಲ್ಲ ಬರ್ದಿದ್ದಾನಲ್ಲ, ಇನ್ನು ಬರೆಯಕ್ಕೆ ಶುರು ಮಾಡಿಲ್ಲ, ಮಾರ್ಕ್ ಮಾಡಿದ್ದಾನೆ. ಇವಂದು 40 ಗೊತ್ತು. ಕೇಳಿಸ್ಕೊಳ್ಳಿ, 40 ಗೊತ್ತು 100ರಲ್ಲಿ ಮಾರ್ಕ್ ಮಾಡಿದ್ದಾನಲ್ಲ, ನೋನು. 30 ಗೊತ್ತು ಗೊತ್ತಿಲ್ಲ, 30 ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? 40, 30, 100 ಆಯ್ತಲ್ಲ. ಎಲ್ಲ ನಾನು ನೋಡಿ ಬಹಳ ಚೆನ್ನಾಗಿದೆ. ಇವನು ಯಾವ ಕಾರಣಕ್ಕೂ, ರೂಲ್ ನಂಬರ್ 5 ಹೇಳ್ತಾ ಇದ್ದೀನಿ, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಇವನು ಯಾವ ಕಾರಣಕ್ಕೂ ಅರ್ಧ ಗೊತ್ತಿಲ್ಲದ 30, ಗೊತ್ತಿಲ್ಲದ 30, 60ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. 60ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರೆ ಹೆದರಿಕೆಯಾಗಿ ಇಷ್ಟೊಂದು ಗೊತ್ತಿಲ್ಲ ಅಂತೇಳಿ, ಗೊತ್ತಿತ್ತಲ್ಲ 40, ಅದುವೇ ಗೋವಿಂದ ಬೇಕಾ? 40 ಅಂದ್ರೆ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ವಾಟ್ ಯು ಮೀನ್ ಬೈ 40? ಪಾಸು. ಆರಂಭದಲ್ಲೇ ಪಾಸ್ ಅಂತೂ ಆಯ್ತು. ಬರ್ಕೊಂಡೋಗು. ಎಲ್ಲ ನಾನು ನೋಡಿ ಚೆನ್ನಾಗಿದೆ. ಈಗ ಮುಗಿತೇನೆ, 30 ಸೆಕೆಂಡ್ ಆ ವಿಷಯ ಮುಗಿದು. ಬರ್ಕೊಂಡೋಗು. ಗೊತ್ತಲ್ಲ 40, ಬರ್ಕೊಂಡೋಗು. ಎಲ್ಲ ನಾನು ನೋಡಿ 1 ಗಂಟೆ ಆಗಿದೆ, 1 ಗಂಟೆ ಆಗಿದೆ, 40 ಮುಗಿದಿದೆ, ಗೊತ್ತು ಎಲ್ಲ ಮುಗಿದಿದೆ. ಅರ್ಥ ಆಗ್ತಿದೆ? ಸಂದರ್ಭ ಅರ್ಥ ಆಯ್ತಾ? 1 ಗಂಟೆ ಆಗಿದೆ, 40 ಮುಗಿದಿದೆ, ಗೊತ್ತು ಎಲ್ಲ ಮುಗಿದಿದೆ. 1 ನಿಮಿಷ. ಆಕ್ಚುಲಿ ನಂದೀಶಿಂಗೆ 40ಕ್ಕೆ ಬಂದಿರೋದು 7. 1 ನಿಮಿಷ ಇರಿ. ಬರ್ದಿರೋದು ಯಾರು? ನೀನು ಬರೆದ ಮೇಲೆ 40ಕ್ಕೆ 40. ಭ್ರಮೆ, ಅನ್ಕಳ 40. ಎಲ್ಲ ನಾನು ನೋಡಿ 40 ಬಂತು ಅಂತ ಅಂತಿದ್ದಾಗೆ ಏನಾಯ್ತು? ಪಾಸ್ ಆಯ್ತು. ನಾನು ನೋಡಿ ಪಾಸ್ ಆಯ್ತು ಅನ್ನೋ ಮೆಸೇಜ್ ಬ್ರೈನ್ ಹೋಗ್ತಿದ್ದಾಗೆ ಖುಷಿಯಾಗಿ, ಸಂತೋಷ ಆಗಿ, ಬ್ರೈನು ಫಟ್ ಅಂತ ಓಪನ್ ಆಗಿ ಹೊರಗೆ ಬಂದು, ಗೊತ್ತಿಲ್ಲ ಇತ್ತಲ್ಲ, ನೋನ್ ಅದು ಗೊತ್ತು ಆಗಿ ಪರಿವರ್ತನೆ ಹೊಂದಿರುತ್ತದೆ. ಹೆಂಗಾಯ್ತು ಅಂತ ನಾನು ಕೇಳಬೇಡ, ಬ್ರೈನ್ ಆವಾಗಲೇ ಮಾಡೋದು. 1 ಗಂಟೆ ಆದ್ಮೇಲೆ ಮಾಡೋದು ಈ ಕೆಲಸ. ಗೊತ್ತಿಲ್ಲ, ಗೊತ್ತು ಆಯ್ತಲ್ಲ. ನಾನು ನೋಡಿ ಬರ್ಕೊಂಡೋಗು. ಎಲ್ಲ ನಾನು ನೋಡಿ 2 ಗಂಟೆ ಆಗಿದೆ, ಗೊತ್ತು ಮುಗ್ದಿದೆ, ಗೊತ್ತಿಲ್ಲ ಮುಗ್ದಿದೆ, 70 ಮಾರ್ಕ್ಸು ಮುಗ್ದಿದೆ. 1 ನಿಮಿಷ ಇರಿ. 70ಕ್ಕೆ ನಂದೀಶಿಂಗೆ 17 ಬಂದಿರೋದು. ಆದ್ರೆ ಬರ್ದಿರೋದು ಯಾರೋ? ನೀನು. ಅದರಿಂದ ಎಷ್ಟು ನಿನ್ಗೆ? 70. ಅನ್ಕಳ ಭ್ರಮೆ, 70 ಬಂತು ಅನ್ನೋ ಮೆಸೇಜ್ ಹೋಗ್ತಿದ್ದಂಗೆ ಮತ್ತೊಂದ್ಸಲಿ ಬ್ರೈನ್ ಓಪನ್ ಆಗಿ ಪಟ್ ಅಂತ. ಸೌಂಡ್ ಏನು ಕೇಳಿಸಲ್ಲ ಎಕ್ಸಾಮ್ ಹಾಲಲ್ಲಿ, ಬಟ್ ನಮ್ದು ಓಕೆ. ಬ್ರೈನ್ ಓಪನ್ ಆಗಿ ಔಟ್ ಆಫ್ ಸಿಲೆಬಸ್ ಅಂತ ಇದೆಯಲ್ಲ, ಎಲ್ಲೋ ಕೇಳ್ದಂಗಿದೆಯಲ್ಲ. ಸಮ್ ಮೇ ಕನ್ವರ್ಟ್ ಆಸ್ ನೋನ್, ಸಮ್ ಮೇ ಟರ್ನ್ ಔಟ್ ಟು ಬಿ ನೋನ್, ಸಮ್ ಮೇ ರಿಮೇನ್ ಆಸ್ ಅನ್ನೋನ್. ಬರ್ಕೊಂಡೋಗು. ಎಲ್ಲ ನಾನು ನೋಡಿ ಬಹಳ ಅದ್ಭುತವಾದ ವಾಕ್ಯ ಇದೆ. ನಂದೀಶ, ತುಂಬ ಜನ ಬರೀದೆ ಕೂತಿರಲ್ವ? 5 ನಿಮಿಷ 10 ನಿಮಿಷ ಕೂತಿರಲ್ವ? 10 ನಿಮಿಷ ನೀನು ಬರ್ದಿಲ್ಲ. ಕರೆಕ್ಟಾಗಿ ದಯವಿಟ್ಟು ಕೇಳಿಸ್ಕೊಳ್ಳಿ, ಭಾಳ ಚೆನ್ನಾಗಿದೆ. 10 ನಿಮಿಷ ನೀನು ಬರ್ದೇನೋ? ಮಾತಾಡು, ಜೋರ ಮಾತಾಡೋ. ಗಂಡು ಕಣ ನೀನು, ಜೋರ ಮಾತಾಡೋ. ಇಬ್ಬರು ಹೆಣ್ಮಕ್ಳು ಮಧ್ಯ ಕೂತಿದ್ದೀನಿ ಅಂತ ಹೆದರ್ಕಬೇಡ. ನನ್ನ ನೋಡು. ಆಯ್ತಾ? ಏನು ಹೇಳ್ತಿದ್ದೆ? 10 ನಿಮಿಷ ಬರ್ದಿಲ್ಲ. ಬರ್ದ್ಯಾ? ಜೋರ ಮಾತಾಡೋ. ಬರ್ದಿಲ್ಲ. ಬರಿದಿದ್ದಕ್ಕೆ ಮಾರ್ಕ್ಸ್ ಬಂತಾ? ಬಂದಿಲ್ಲ. ಮಾರ್ಕ್ಸ್ ಬರ್ದಿದ್ದಕ್ಕೆ ಸಂತೋಷ ಆಯ್ತಾ? ಆಗ್ಲಿಲ್ಲ. ಸಂತೋಷ ಆಗದಿದ್ದಕ್ಕೆ ಬ್ರೈನ್ ಓಪನ್ ಆಯ್ತಾ? ಆಗ್ಲಿಲ್ಲ. ಬ್ರೈನ್ ಓಪನ್ ಆಗದಿದ್ದಕ್ಕೆ ಹೊರಗೆ ಬಂತ ಮತ್ತೆ ಮುಂದಿನ ಆನ್ಸರು ಇಲ್ಲ. ಹಲೋ,
ಇಡೀ 3 ಗಂಟೆ ಆಟ. ತಪ್ಪು ಸರಿನೋ? ಸುಮ್ಮ ಕೂರಂಗಿಲ್ಲ ಎಲ್ಲ ನನ್ನ ನೋಡಿ ಹೇಳಿ ಎಲ್ಲ. ಬರೀ ಮಾರ್ಕ್ಸ್ ಬಂತು, ಬರ್ದೇ ಇದ್ರೆ ಬಂತು ಅಂತ ಭ್ರಮೆ. ಬರೀ ಹೇಳ್ರಿ, ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು. ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು. ಇದೇ 3 ಗಂಟೆ ಆಟ. ಇದೇ ರೂಲ್ ನಂಬರ್ 5. ಬ್ರೈನ್ ಮ್ಯಾನೇಜ್ಮೆಂಟ್. ಯಾಕೆ ನೆನಪಲ್ಲಿರಲ್ಲ? ಧೈರ್ಯ, ಆರಾಮಾಗಿರಿ, ಕೂಲಾಗಿರಿ. ಮ್ಯಾಕ್ಸಿಮಮ್ ಏನಾಗ್ಬೋದು ಪರೀಕ್ಷೆಯಲ್ಲಿ? ಫೇಲ್ ಆಗಬಹುದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಮೇಟ್ರ್ ಕೈಲಿ ಏನಿದೆ, ಮಾರ್ಕ್ಸ್ ಕೊಡಲ್ಲ ಅಂತ ಹೇಳ್ಬೋದು ಅಷ್ಟೇ. ಬೇಡ ಅವ್ರ ಮಾರ್ಕ್ಸು. ಬದುಕಿದೆ. ಅವ್ರ ನಂಬ್ಕಂಡು ನಮ್ಮಪ್ಪ ನನ್ನ ಹುಟ್ಸಿದ್ದಲ್ಲ. ನಮ್ಮಪ್ಪ ಹೆಂಗ್ ಹುಟ್ಸಿದ್ರು, ನಿನ್ನ ನಂಬಿ ನೀನು ಬದುಕು ಅಂತ ಹೇಳಿ ಹುಟ್ಸಿದ್ ನನ್ನ ಏಳಿಗೆಗೆ ನಾನೇ ಶಿಲ್ಪಿ. 41 ವರ್ಷದ ಹಿಂದೆ 3 ಜನಕ್ಕೆ 18 ಗಂಟೆ ಹಿಂಗ್ ಪ್ರಯಾಣ ಟ್ರೈನರ್ ಆಗ್ಬಿಟ್ಟಿದ್ದೆ, ನ್ಯಾಷನಲ್ ಟ್ರೈನರ್. 3 ಜನ ರಾಮ ಮಂದಿರದಲ್ಲಿ ಬಾಗಲಚ್ಚಿ, ರಾಯಚೂರಿನ ಶಕ್ತಿನಗರದಲ್ಲಿ ಶಿವಮೊಗ್ಗದಿಂದ ಓದೋನು. ಆ ರಸ್ತೆ, ಆ ಕೆಂಪಸ್ಸು, ಹೆಂಗೆ ಕೆಂಪಸ್ಗಳಲ್ಲಿ ಓಡಾಡ್ತಿದ್ದೆ ಟ್ರೈನರ್ ಆದವನು. ಆವತ್ತು ನಾನು ಕೆಂಪಸ್ಸಿಗೆ ದುಡ್ಡು ಕೊಟ್ಟಿದ್ದೆ. ಇವತ್ತು ಹೆಣ್ಮಕ್ಳಿಗೆ ಫ್ರೀ ಮಾಡಿ ಸಿದ್ದರಾಮಯ್ಯನವ್ರು ಕೊಟ್ಟಿರೋದು ನನ್ನ ದುಡ್ಡದು. ಬಿಡಿ ಓಲಿ. 3 ಜನಕ್ಕೆ ಆವತ್ತು ರಾಮ ಮಂದಿರದಲ್ಲಿ ಬಾಗಲಕ್ಕಂಡು 4 ಗಂಟೆ ಚೆಚ್ಚಿದ್ನಲ್ಲ. ಇವತ್ತು 40 ವರ್ಷದ ಹಿಂದೆ ತಿರುಗಿ ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ 2ನ್ನ ಯಾರು ಮಾಡಿಲ್ಲ 7-6 ಕೋಟಿ ಜನದಲ್ಲಿ. 240 ತಾಲೂಕಿಗೆ ಹೋಗಿರೋರು ನಾನೇ ಮಾತಾಡ್ರೋನು. 15ರಿಂದ 20 ಲಕ್ಷ ಜನಕ್ಕೆ ಮಾತಾಡಿದ್ದೀನಿ. ಯಾಕೆ? ಅನಂತತೆಗೆ ಹೋಗಬೇಕಾದರೆ ನಿರಂತರತೆಯೇ ಮುಖ್ಯ. ಒಂದೇ ಸಮ ರಾತ್ರಿ ಮಲ್ಗಕ್ಕೆ ಮುಂಚೆ ತುಂಬ ಜನ IAS ಎಲ್ಲ ಬಂದಿದ್ದೀರಲ್ಲ, ಮಾಡಕ್ಕೆ ಬಂದಿದ್ದೀರಿ. IAS ಪಾಸ್ ಮಾಡ್ಬೇಕಾ? ನಾನು IAS ಕೋಚಿಂಗ್ ಸೆಂಟರ್ ಇಟ್ಟಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕೋಚಿಂಗ್ ಕೊಡ್ತೀನಿ 35 ವರ್ಷದಿಂದ. ಕೇಳಿಸ್ಕೊಳ್ಳಿ, ಒಂದೇ ವಾಕ್ಯ, ಏನೂ ಇಲ್ಲ. ಇರೋದೇ 4: ಲಾಜಿಕಲ್ ರೀಸನಿಂಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಮ್ಯಾಥ್ಸು, ಇಂಗ್ಲೀಷು, ಜನರಲ್ ನಾಲೆಡ್ಜು. ಇಷ್ಟೇ. ಸಬ್ಜೆಕ್ಟು ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇರಲ್ಲ. 8ನೇ ಕ್ಲಾಸಿಂದಲೇ 1 ಪೀರಿಯಡ್ ವಾರಕ್ಕೆ ಆ ಸ್ಕೂಲು ಕೊಟ್ಕೊಂಡು ಹೋಗ್ಬಿಟ್ರೆ ಡಿಗ್ರಿ ಆಗ್ತಿದ್ದಂಗೆ IAS ಎಲ್ಲ ಅವ್ರ ಅಪ್ಪ ಯಾವ್ದನ್ನ ಬೇಕಾದ್ರೆ ಹೊಡೆದು ಬಾರಿಸ್ಬೋದು. ನೀವೇನು ಮಾಡ್ತಾನೆ ಇಲ್ಲ. ಹೈದರಾಬಾದ್ ಹೈಯೆಸ್ಟು. ಯಾಕೆ ಗೊತ್ತಾ? ಆಂಧ್ರ ಬಿಹಾರ ಹೈಯೆಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಬ್ಯಾಂಕ್ ಆಫೀಸರ್ಸ್ ಬಿಹಾರ ಹೈಯೆಸ್ಟು. ಬಿಹಾರದವರು ಇಡೀ ದೇಶದಲ್ಲಿ ದಡ್ಡರು, ಅವ್ರು ಹೈಯೆಸ್ಟು. ಹೆಂಗೆ? ಏನೂ ಇಲ್ಲ. ಅವರು ಡಿಗ್ರಿ ಮಾಡೋದು ಎಲ್ಲ ಆಮೇಲೆ. 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, ಫಸ್ಟ್ ಡಿಗ್ರಿನಲ್ಲೇ PUCನಲ್ಲೇ ಅಣ್ಣ ದಿನಕ್ಕೆ 2 ಗಂಟೆ 3 ಗಂಟೆ ಅದೇ. ನೀನು ರಾತ್ರಿ ಮಲ್ಕಕ್ಕೆ ಮುಂಚೆ 5 ನಿಮಿಷ ಇಂಗ್ಲೀಷ್ ಡಿಕ್ಷನರಿ, ವೆಬ್ಸ್ಟರ್ಸ್ ಡಿಕ್ಷನರಿ ಇಟ್ಕೊಂಡು ಒಂದು ವರ್ಡ್ ಅಂದ್ರೆ ಏನಿರುತ್ತೆ? ಡಿಕ್ಷನರಿ ಅಂತಂದ್ರೆ ರೆಫರೆನ್ಸ್ಗಲ್ಲ, ರೀಡಿಂಗು, ಅದರ ಸ್ಪೆಲ್ಲಿಂಗು, ಅದರ ಆರಿಜಿನ್ನು, ಅದರ ಪಾರ್ಟ್ಸ್ ಆಫ್ ಸ್ಪೀಚು, ಅದರ ಪ್ರೊನೌನ್ಸಿಯೇಷನು, ಅದರ ಡೈರೆಕ್ಟ್ ಮೀನಿಂಗು, ಅದರ ಬೇರೆ ಮೀನಿಂಗು, ಸಿನಾನಿಮ್ಸು, ಆಂಟನಿಮ್ಸು, ಯೂಸೇಜು, ಏನ್ ಬೇಕು ಒಂದು ವರ್ಡ್ ಅಂದ್ರೆ. ರಾತ್ರಿ ಮಲ್ಗಕ್ಕೆ ಮುಂಚೆ ಇವತ್ತು 9ನೇ ಕ್ಲಾಸು 10ನೇ ಕ್ಲಾಸು ಫಸ್ಟ್ PUC ಅಂತ ತಿಟ್ಕ ನೀನು. 8ನೇ ಕ್ಲಾಸು ಅಂತ ತಿಟ್ಕ ನಿಮ್ಮ ತಮ್ಮ. 8ನೇ ಕ್ಲಾಸಿಂದ ಡಿಗ್ರಿ ಆಗೋದ್ರೊಳಗೆ 3, 2, 5, 3, 8 ವರ್ಷ. 8 × 365 ಇಂಟು 1 ಇಂಗ್ಲಿಷ್ ವರ್ಡು ಮಾಡಿದ್ರೆ ಎಷ್ಟು ಸಾವಿರ ಇಂಗ್ಲಿಷ್ ವರ್ಡು. ಸುತ್ತಮುತ್ತಲ 3 ಜಿಲ್ಲೆಲ್ಲ ನಿನ್ನಂತಹ ಪ್ರಭೃತಿ ಇನ್ನೊಬ್ರು ಇರಲ್ಲ. 5 ನಿಮಿಷ ಕೊಟ್ಟ್ಯಾ? ಮತ್ತೆ ಹೆಂಗ್ ಬರುತ್ತೆ? ಏನಾರು ಮಾಡಿದ್ರೆ ಏನಾರು ಆಗೋದು. ಗಂಡ ಹೆಂಡತಿ ಡೈವರ್ಸ್ ಆಗದೆ ಸಂತೋಷವಾಗಿ ಸುಖಿ ದಾಂಪತ್ಯ ಹೆಂಗೆ? ಏನೂ ಇಲ್ಲ. ಸಂಜೆ 2 ನಿಮಿಷ 5 ನಿಮಿಷ ಜೊತೆಲಿ ಕೂತ್ಕೋಬೇಕು. ಆ ದರಿದ್ರ TV, ದರಿದ್ರ ಮೊಬೈಲು ಎಲ್ಲ ತೆಗೆದು ಬಿಸಾಕ್ಬೇಕು. ಇವನು ಅವಳನ್ನು ನೋಡಬೇಕು, ಅವಳು ಇವನನ್ನು ನೋಡಬೇಕು. ಚಿನ್ನ ಐ ಲವ್ ಯು, ಅವಳು ಐ ಲವ್ ಯು ಟು. ಇನ್ನೊಬ್ರು ಯಾರು ಅಂತ ಅವಳು ಹೇಳಿಲ್ಲ ಇದುವರೆಗೆ. ಈಟ ಸುಖಿ ದಾಂಪತ್ಯ ಹಂಗಾಗ್ತಿದ್ಯಾ? ಇವನು ದೆವ್ವದಂಗೆ ಹೋಗ್ತಾನೆ, ಅವಳು ಭೂತೋದಂಗೆ ಹೋಗ್ತಾಳೆ. ಮನುಷ್ಯರ ಮನೆನ ಅದು? ದೆವ್ವ ಭೂತಗಳ ಸಮಾಗಮ. ಮನೆ ಹೆಂಗಾಗುತ್ತೆ? ದಾಂಪತ್ಯ ಹೆಂಗ್ ಉಳಿಯುತ್ತೆ? ಮಾಡೋರು ಮಾಡೋದನ್ನ ದಿನಕ್ಕೆ 1-2. ಇವತ್ತಿಂದ ಈಗಲೂ ಹೇಳ್ತೀನಿ ಕೇಳಿ, ಯಾರು ಎಕ್ಸಾಮ್ಗೆ ಹೋಗ್ತಿದ್ದೀರೋ ಈಗಲೂ 100ಕ್ಕೆ 100 ತೆಗಿಸ್ತೀನಿ ನಾನು. ನೀವೇನು ಮಾಡಿಲ್ದೇ ಇದ್ರು ತೆಗಿಸ್ಲಾ? ಹೇಳ ಸೂತ್ರ 1000 ರೂಪಾಯಿ ಕೊಡ್ಬೇಕು ಅಂತ ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನೂ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ. ನಿನಗೆ 50 ಎಷ್ಟನೇ ಕ್ಲಾಸು? ವಿಚ್ ಕ್ಲಾಸ್ ಯು ಆರ್? 12th. ಸೈನ್ಸೋ ಕಾಮರ್ಸೋ? ಸೈನ್ಸ್. ಸೊ ಯು ಆರ್ ರೈಟಿಂಗ್ ಎಕ್ಸಾಮ್ ಫಾರ್ 70 ಮಾರ್ಕ್ಸ್. ಐ ಮೈ ರೈಟ್? ಸೊ 30 ಅವ್ರು ಕೊಟ್ಬಿಟ್ರು ಬುಕ್ ಸೆಟ್ಟೆ. ಸುಮ್ಮನೆ ಸುಂದರವಾಗಿದೆಯಲ್ಲ, 30 ಕೊಟ್ಟು ಬಿಡು.
70ಕ್ಕೆ ಬರೀತಿದ್ಯಾ, 70ಕ್ಕೆ 20 ಬಂದಿದ್ಯಾ ಪುಟ್ಟ ನಿಂಗೆ? ಈ ಕ್ಷಣಕ್ಕೆ ಎಕ್ಸಾಮ್ ನಡೆದ್ರೆ 20. ಹಲೋ ಎಲ್ಲ ಕೇಳಿಸ್ಕೊಳ್ಳಿ, ಇವಳಿಗೆ 100ಕ್ಕೆ 100 ತರಿಸ್ಕೊಡ್ತೀನಿ. ಈಗ ಇನ್ನೊಂದು ವಾಕ್ಯದಲ್ಲಿ 100ಕ್ಕೆ 100 ತರಿಸ್ಕೊಡ್ತೀನಿ. 30, 20, 50 ಬಂದ್ಬಿಟ್ಟಿದೆ. ಇನ್ನು 50 ಬೇಕಲ್ವಾ? ತಗೋ ಈ ವಾಕ್ಯ, ತಗೋ. 1000 ರೂಪಾಯಿ ಕೊಡದಿರಪ್ಪಲ್ಲ, ಅಡ್ರೆಸ್ ಕೊಟ್ಟಾಗು, ಬಂದು ಟೀ ಕುಡ್ದೋಗ್ತೀನಿ ನಿಮ್ಮಲ್ಲಿ. ಕೇಳಿಸ್ಕ, ಇವತ್ತಿಂದ ಕೇಳಿಸ್ಕೊಳ್ಳಿ ಎಲ್ರಿಗೂ ಇದು ಉತ್ತರ. ಒಂದು ದಿನಕ್ಕೆ, ಕೇಳಿಸ್ಕೊಳ್ತಾ ಇಲ್ಲ ನೀವು, ಒಂದು ದಿನಕ್ಕೆ ಇವತ್ತಿಂದ 1 ಮಾರ್ಕ್ಸ್ ತೆಗೆದುಬಿಟ್ರೆ, ಒಂದು ದಿನಕ್ಕೆ 1 ಮಾರ್ಕ್ಸ್ ತೆಗೆದುಬಿಟ್ರೆ 50 ದಿನಕ್ಕೆ 50 ಮಾರ್ಕ್ಸ್, 100ಕ್ಕೆ 100 ಆಯ್ತಲ್ಲ. ಈಗ ನೆಕ್ಸ್ಟ್ ವಾಕ್ಯ ಕೇಳಿಸ್ಕೊ. ಸಾರ್ ಏನು ತಮಾಷೆ ಮಾತಾಡ್ತೀರ ಸರ್, ಒಂದಿನಕ್ಕೆ 1 ಮಾರ್ಕ್ಸು? ಇಷ್ಟು ಹೈಟು ವೆಯ್ಟು ಇರೋ ನಿನಗೆ, ಇಂಥ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿರೋ ನಿನಗೆ, ಇಂಥ ಪುಣ್ಯಭೂಮಿ ಭಾರತ ಕನ್ನಡ ನಾಡಿನಲ್ಲಿ ಹುಟ್ಟಿರೋ ನಿನಗೆ, ಇಂಥ ಮೇಷ್ಟ್ರ ಹತ್ರ ಪಾಠ ಕಲಿತಿರೋ ನಿನಗೆ, ಫಸ್ಟ್ PUC ಪಾಸಾಗಿ ಸೆಕೆಂಡ್ PUCಗೆ ಬಂದಿರೋ ನಿನಗೆ, ಇಷ್ಟು ಒಳ್ಳೆ ಹುಡುಗಿಗೆ, ಇಷ್ಟು ಜಾಣ ಹುಡುಗಿಗೆ ಒಂದು ದಿನಕ್ಕೆ 24 ಗಂಟೆಗೆ 1 ಮಾರ್ಕು ಆಗಲ್ವಾ? ಆಗಲ್ವಾ? ಅಷ್ಟೇ ಲೈಫ್, ಇಷ್ಟೇನೆ ಲೈಫ್, ಇಷ್ಟೇನೆ. ನೀನು ಹೂ ತಂದು ಕೊಡಬೇಕಾಗಿಲ್ಲ ಹೆಂಡ್ತಿಗೆ, ಸೀರೆ ತಗೊಂಡೋಗ್ಬೇಕಾಗಿಲ್ಲ. ಸಂಜೆ ಐ ಲವ್ ಯು ಅಂತ ಹೇಳಿದ್ರೆ ಸಾಕು. ಮಾಡಿದ ಉಪ್ಪಿಟ್ಟನ್ನ ಅದು ಇದು ಕಾಚ ಪಾಚ ಮಾತಾಡಿದೆ, ತುಂಬ ಚೆನ್ನಾಗಿಲ್ದೇ ಇದ್ರು ನಿನ್ನ ಹಂಗೆ ಉಪ್ಪಿಟ್ಟು ಯಾರೂ ಮಾಡಲ್ಲ ಕಣೆ ಅಂತ ಒಂದು ಡೈಲಾಗ್ ಹೊಡೆದು ಇಷ್ಟೇ ಉಳ್ಕೊಂಬಿಡ್ತೀಯಾ, ಬದುಕೊಂಬಿಡ್ತೀಯಾ. ಅವತ್ತಿನ ಪಾಠ ಆವತ್ತೇ ಓದ್ರೆ ಬದುಕೊಂಬಿಡ್ತೀಯಾ, ಬರೆದ್ರೆ ಬದುಕೊಂಬಿಡ್ತೀಯಾ, ಓದಿ ಬರೆದ್ರೆ ಬದುಕೊಂಬಿಡ್ತೀಯಾ, ಮಾಡಿದ್ದನ್ನೇ ಮಾಡಿದ್ರೆ ಬದುಕೊಂಬಿಡ್ತೀಯಾ. ಸ್ಕೋರಿಂಗ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಆನ್ ಇನ್ ಲೈಫ್. ಮೇಡಮ್ಮು ದುರ್ಗುಟ್ಟಿ ನೋಡುತ್ತಿದ್ದಾರೆ, ನಿಲ್ಲಿಸ್ತೀಯೋ ಇಲ್ಲೋ ಅಷ್ಟು ಹೇಳು. ಅವ್ರಿಗೆ ನಾನು ಕರೆಯೋಕ್ಕೆ ಮುಂಚೆ ಗೊತ್ತಿರಲಿಲ್ಲ ನನ್ನ ಬಗ್ಗೆ. ನಾನು ನಿಂತರೆ 8 ಗಂಟೆ, 1 ಗಂಟೆ ನಿಲ್ಲೋ ಮಾತೇ ಇಲ್ಲ. ನಾನು ಮೇಷ್ಟ್ರಲ್ಲ, ಟ್ರೈನರು. ಬಿಡಿ ಹೋಗಲಿ, ಇವತ್ತು ಗೊತ್ತಾಯ್ತಲ್ಲ. ಮುಂದೆ ನೋಡಿ, TV ಪ್ರೋಗ್ರಾಮೇ ನೀವು ಕೊಡಲ್ಲ, ಯಾಕಂದ್ರೆ 5 ನಿಮಿಷಕ್ಕೆ ನಿಲ್ಲಿಸ್ಬೇಕಲ್ಲ, 10 ನಿಮಿಷಕ್ಕೆ ನಿಲ್ಲಿಸ್ಬೇಕು ಅಲ್ವೇ. ಪ್ರಶ್ನೋತ್ತರ ತುಂಬ ಇದೆ ಹೇಳೋಕ್ಕೆ, ಬಿಡಿ. ಪ್ರಶ್ನೋತ್ತರ ಒಂದು ಎರಡು ಹೆಣ್ಣು ಪ್ರಶ್ನೆ, ಒಂದು 2 ಗಂಟೆ ಪ್ರಶ್ನೆ. ಬೇಗ ಬೇಗ ಕೇಳ್ಬೋದು, ಯಾರು ಬೇಕಾದ್ರೆ ಫಾಸ್ಟಾಗಿ ಕೇಳಿ. ಯಾರಿದ್ದೀರಾ? ಆಲ್ಮೋಸ್ಟ್ ಸರ್ 1 ಅವರಲ್ಲಿ ನೀವೆಲ್ಲ ಹೇಳ್ಬಿಟ್ರಿ, 8 ಅವರಲ್ಲಿ ಇನ್ನೂ ಏನೇನು ತಿಳ್ಕೋಬೇಕು ಅಂತ ನಂಗೆ ಕ್ಯೂರಿಯಾಸಿಟಿ. ಯಾರಿದ್ದೀರಾ? ಬೇಗ 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 ನೆಕ್ಸ್ಟ್ ಸೆಷನಿಗೆ ಹೋಗ್ಬೇಕು. ರೈಟ್, ನಾನೇ ಒಂದು ಪ್ರಶ್ನೆ ಕೇಳಲಾ? ನೀವು ಹೇಳಿದ್ರಿ ಇಲ್ಲಿಗೆ ಹಾಕ್ಕೋಬೇಕು, ಇಲ್ಲಿಗೆ ಹಾಕ್ಕೊಂಡಿದ್ದು ನೀವು ಆರಾಮಾಗಿ ಪರೀಕ್ಷೆಯಲ್ಲಿ ಇಳಿಸ್ಬಹುದು ಅಂತ. ಬಟ್ ಇಲ್ಲಿಗೆ ಹಾಕ್ಕೋಬೇಕು ಅಂತಂದ್ರೆ ಡಿಸ್ಟ್ರಾಕ್ಷನ್ಸ್ ಬರುತ್ತಲ್ಲ ಸರ್, ಅದನ್ನ ಹೆಂಗೆ ಕಮ್ಮಿ ಮಾಡೋದು? ಕೂತ್ಕೊಮ್ಮ, ನೀನು ಕೂತ್ಕೊಂಡ್ರೆ 1 ನಿಮಿಷ ತಗೋಬೋದು. ನಾನು ನಿಂತ್ಕೊಂಡ್ರೆ ಬರೀ 10 ಸೆಕೆಂಡಿಗೆ ಮುಗಿಸ್ಬೇಕು. 60 ಸೆಕೆಂಡ್ಲಿ ಮುಗಿಸ್ತೀನಿ. ಇದು 1 ಗಂಟೆ ಕೆಲಸ. ಕಾನ್ಸಂಟ್ರೇಷನ್ ಅಂತ ಮಾತಾಡ್ತಾರೆ, ಏಕಾಗ್ರತೆ ಅಂತ. ನನಗೆ 1 ಗಂಟೆ ಬೇಕು ಕಾನ್ಸಂಟ್ರೇಷನ್ ನಿಮಗೆ ತರ್ಸೋಕ್ಕೆ, ಸೂತ್ರಗಳೆಲ್ಲ ಹೇಳೋಕ್ಕೆ. ಆದರೂ ಒಂದೇ 1 ನಿಮಿಷದಲ್ಲಿ ಮುಗಿಸ್ತೀನಿ. ಕೇಳಿಸ್ಕೊಳ್ಳಿ, ಡೆಫಿನೇಷನ್ ಕೇಳಿಸ್ಕೊಳ್ಳಿ. ಇಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಡಸ್ ಎ ಪರ್ಟಿಕ್ಯುಲರ್ ವರ್ಕ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಇಟ್ಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ ಅಂತ ಹೇಳ್ತಿದ್ರು. ಈ ಹ್ಯಾರಿ ಮೆಡಾಕ್ಸನ್ ಬಂದು ಡೆಫಿನೇಷನ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟ. ಎಷ್ಟು ಚೆನ್ನಾಗಿದೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಎಷ್ಟು ಹೊತ್ತು ಮಾಡಿದೆ ಅಲ್ಲ, ಅಷ್ಟು ಹೊತ್ತು ಮಾಡಿದಷ್ಟು ಹೊತ್ತು ಅದನ್ನೇ ಮಾಡಿದ್ಯಾ, ಇದು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಡೆಫಿನೇಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು ಪ್ರಿಫಿಕ್ಸ್ ಸೇರಿಸ್ದ. ಪ್ರಿಫಿಕ್ಸ್ ಅಂದ್ರೇನು? ಮುಂಚೆ ಸೇರಿಸಿದ್ರೆ ಪ್ರಿಫಿಕ್ಸ್, ಆಮೇಲೆ ಸೇರಿಸಿದ್ರೆ ಮಧ್ಯ, ಸೇರಿಸಿದ್ರೆ ಫಿಕ್ಸು, ಅಷ್ಟೇ. ತಲೆ ಕಾಮನ್ ಸೆನ್ಸ್. ಹಲೋ, ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಪ್ರಿಫಿಕ್ಸ್ ನೋಡಿ, ಮೊದಲಿನ ಡೆಫಿನೇಷನ್ನೇ. ಪ್ರಿಫಿಕ್ಸ್ ನೋಡಿ, ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ. ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದ್ರೆ ಇದನ್ನ ಏಕಾಗ್ರತೆ ಎಂದು ಹೇಳ್ತಾರೆ. ಇಂಗ್ಲಿಷ್, however small the period of time is, if a particular person does a particular work for a particular period of time, it's called concentration. 5 ನಿಮಿಷ ಮಾಡೋ, 1 ಮಾರ್ಕ್ಸ್ ಬಂತೇನೋ, ಇಟ್ಟು ಅರ್ಥ ಆಯ್ತೇನೋ, ಗುಡ್ ಜಾಣೆ. 1 ಗಂಟೆ ಪುಸ್ತಕ ಇಟ್ಕೊಂಡಿದ್ದ ನನ್ನ ದಿವಸ, ಏನು ಓದ್ಯೋ ಗೊತ್ತೇ ಆಗಲಿಲ್ಲ ಸರ್. ಇದು ಕಾನ್ಸಂಟ್ರೇಷನ್ ಅಲ್ಲ. ಹೌ ಲಾಂಗ್ ಅಲ್ಲ, ಹೌ ಡಿಡ್. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾನು ಹೇಳಿದ್ದು, ಹೆಂಡತಿ ಜೊತೆನೇ ಇದು ಬಿಟ್ರೆ ಲವ್ ಅಲ್ಲ. 24 ಗಂಟೆ ನಿನ್ನ ಮುಂದೆ ಕೂತ್ಬಿಡ್ತೀನಿ ಕಣೆ ಅಲ್ಲ. ಅದು ಲವ್ ಮಾಡುವಾಗ. ಮದುವೆ ಆದ್ಮೇಲೆ ಯಾವನು ಕೂರ್ತಾನೆ? ಅದೇ ಹೆಂಡತಿ ಜೊತೆ, ಅಂದ್ರೆ ಆ ಹೆಂಡತಿ ಜೊತೆ. ಆದ್ರೆ ಐ ಲವ್ ಯು ಹೇಳ್ಬೋದಲ್ಲ, ಹೂ ತಂದು ಕೊಡ್ಬೋದಲ್ಲ. ನಿನ್ನಷ್ಟು ಸುಂದರವಾಗಿ ಇಷ್ಟು ವರ್ಷ ಆದ್ಮೇಲೂ ಇರೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ಬೋದಲ್ಲ. ಈ ಸೀರಿಯಲ್ ಚೆನ್ನಾಗಿ ಕಾಣಿಸ್ತಿದ್ ಅನ್ಬೋದಲ್ಲ. ಇದೇ ಕ್ರಿಯೆಗಳು. ಕ್ರಿಯೆಗಳು ಮಾಡದೆ ರಿಸಲ್ಟ್ ಬರಲ್ಲ. ಓದೋದ್ರಲ್ಲೂ ಹಾಗೆ, ಮಾರ್ಕ್ಸಲ್ಲೂ ಹಾಗೆ. ಸೊ ಕಾನ್ಸಂಟ್ರೇಷನ್. ಹಾಗಾದ್ರೆ ಇವನು 10 ನಿಮಿಷ ಆದ್ಮೇಲೆ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಸಮಯ 10 ನಿಮಿಷ ಚೆನ್ನಾಗಿ ಮಾಡ್ತಾನೆ. ಸಮಯ ಎಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ. ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದ್ರೆ ಏಕಾಗ್ರತೆ. 10 ನಿಮಿಷ ಮಾಡ್ದ. ಈಗ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಅವ್ರು ಕೇಳೋದಲ್ಲ ಪ್ರಶ್ನೆ.
ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಟೈಮ್ ಇದೆಯಲ್ಲ, ನಮ್ಗೆಲ್ರಿಗೂ ಟೈಮ್ ಇದೆ. ಏಕಾಗ್ರತೆ ಇಲ್ಲದ ಮನುಷ್ಯ ಹುಟ್ಟೇ ಇಲ್ಲ. ಸೂಜಿಗೆ ದಾರ ಹಾಕೋದು 10 ಸೆಕೆಂಡು ಬಂತಲ್ಲ, ಮತ್ತೆ ಎಲ್ರಿಗೂ ಏಕಾಗ್ರತೆ ಇದೆ. ಆ ಟೈಮ್ ಜಾಸ್ತಿ ಮಾಡ್ಕೊಳ್ಳೋದೇ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋದು. ಅದಕ್ಕೆ ಏನಾದ್ರು ಸೂತ್ರ ಇದೆಯಾ? ರೂಲ್ ನಂಬರ್ 1, ಆಸಕ್ತಿ. ಇಂಟ್ರೆಸ್ಟ್ ಇದ್ರೆ ಇವನು ಕ್ರಿಕೆಟ್ಗೆ ಹೋಗ್ತಾನೆ ಭಾನುವಾರದೊತ್ತು, ತಿಂಡಿ ತಿನ್ಕೊಂಡು ಹೋಗ್ಬಿಟ್ರೆ ಅಣ್ಣ ಮಧ್ಯಾಹ್ನ ಊಟಕ್ಕೂ ಬರಲ್ಲ, ರಾತ್ರಿ ಬರ್ತಾನೆ. ಓದಕ್ಕೆ ಕೂರಿಸಿ ಅಣ್ಣ 10 ನಿಮಿಷಕ್ಕೆ ಎದ್ಬಿಡ್ತಾನೆ. ಯಾಕೆ? ಆಸಕ್ತಿ ಅಲ್ವಾ? ಲವ್ ಮಾಡೋರು ನೋಡಿ, 4 ಗಂಟೆಗೆ ಮೀಟ್ ಆಗೋಣ ಅಂತ ಮಾತಾಡ್ಕೊಂಡಿರ್ತಾರೆ. ಇನ್ನೇನು ದಿನ ಅಣ್ಣ 2 ಗಂಟೆಗೆ ಬಂದು ಕೂತ್ಬಿಟ್ಟಿರ್ತಾನೆ ಪಾರ್ಕಲ್ಲಿ. ಈಗ ಪಾರ್ಕ್ ಇಲ್ಲ ಅಲ್ಲ, ಈಗೆಲ್ಲ ನಮಗೆ ಗೊತ್ತಿಲ್ಲ, ನಮ್ದೆಲ್ಲ ಹಳೆ ಕಾಲ. ಹೆಂಗ್ರಿ ಈಗ ಲವ್ ಎಲ್ಲ ಮಾಡ್ತಾರೆ ಹೇಳ್ರಿ? ಗೊತ್ತಿಲ್ವಾ? ನೀವೇನು ಲವ್ ಮಾಡ್ಲಿಲ್ವಾ? ಹುಡುಗರನ್ನ ಕೇಳಿ ಹೇಳ್ತಾರೆ. ಹಲೋ. ಸೊ ಮೊದಲನೇದು ಆಸಕ್ತಿ ಜಾಸ್ತಿ ಇದ್ರೆ ಏಕಾಗ್ರತೆ. ಎರಡನೇದು ಅಗತ್ಯ. ವರ್ಷಕ್ಕೊಂದು ಎಕ್ಸಾಮ್ ಅಂದ್ರೆ ಯಾವನು ಓದ್ತಾನೆ? ನಾಳೆ ಬೆಳಗ್ಗೆ ಟೆಸ್ಟ್ ಅಂದ್ರೆ ಓದ್ಕೊಂಡ್ಬರ್ತಾನೆ ಇವತ್ತು. ಸೊ ಅದಕ್ಕೆ ಟೆಸ್ಟ್ ಎಲ್ಲ ಜಾಸ್ತಿ ಆಗಿರೋದು. ಪ್ರತಿ ವಾರ ಟೆಸ್ಟು, ಪ್ರತಿದಿನ ರ್ಯಾಂಕ್ ಸ್ಟೂಡೆಂಟ್ಸು ಸಂಡೇ ಬಂದರೆ ಅವ್ರಿಗವ್ರೆ ಟೆಸ್ಟ್ ಹಾಕತ್ತಾರೆ. ಟ್ಯೂಷನ್ಗೆ ಹೋದ್ರೆ ಟೆಸ್ಟು, ಅಲ್ಲಿ ಟೆಸ್ಟು, ಇಲ್ಲಿ ಟೆಸ್ಟ್. ಯಾಕೆ? ಹಂಗಾರು ಓದ್ಲಿ. ಆ ಅಗತ್ಯ ಜಾಸ್ತಿ ಮಾಡ್ಕೊ. ಎನ್ಹ್ಯಾನ್ಸ್ ದ ನೆಸೆಸಿಟಿ, ಎನ್ಹ್ಯಾನ್ಸ್ ಇಂಟ್ರೆಸ್ಟ್, ಎನ್ಹ್ಯಾನ್ಸ್. ಮೂರನೇದು ಹೆಣ್ಮಕ್ಳಿಗೆ ಯಾಕೆ ಜಾಸ್ತಿ ಕಾನ್ಸಂಟ್ರೇಷನು? ಹೆಣ್ಮಕ್ಳಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಏನಿಲ್ಲ, ಚಿಕ್ಕ ವಯಸ್ಸಿಂದ ಅವ್ರಿಗೊಂದು ಅಭ್ಯಾಸ. ಏನು ಹೇಳಿ? ಅಭ್ಯಾಸ. ಆಸಕ್ತಿ, ಅಗತ್ಯ, ಅಭ್ಯಾಸ. ಏನು? ಚಿಕ್ಕ ವಯಸ್ಸಿಂದ 6 ಗಂಟೆ ಆಗ್ತಿದ್ದಂಗೆ ಮನೆಗೆ ಬಂದು ಕೈ ಕಾಲು ತೊಳ್ಕೊಂಡು ಪುಸ್ತಕ ಹಿಡ್ಕತ್ತಾರೆ. ಓದಲ್ಲ, ಹಿಡ್ಕತ್ತಾರೆ. ನೀನು ಹಿಡ್ಕೊಳ್ಳೋದಲ್ಲಿ 7 ಆದ್ರೂ 8 ಆದ್ರೂ ರಸ್ತೆಯಲ್ಲಿ ಇರ್ತೀನಿ, ನಿಮ್ಮಮ್ಮ ಬಾರೋ ಬಾರೋ ಬಾರೋ, ಇವನು ಬರ್ತೀನಿ. ಅದಕ್ಕೆ ಅವ್ರಿಗೆ ಅಭ್ಯಾಸ, ಆಸಕ್ತಿ, ಅಗತ್ಯ, ಅಭ್ಯಾಸ. ಸರ್ ನನಗೆ ಅಗತ್ಯನೂ ಇಲ್ಲ, ಆಸಕ್ತಿನೂ ಇಲ್ಲ, ಅಭ್ಯಾಸನೂ ಇಲ್ಲ, ನಾನು ಏಕಾಗ್ರತೆ ಜಾಸ್ತಿ ಮಾಡ್ಕೋ. ಏನು ಮಾಡಬೇಕು? ಒಂದು 4ನೇ ಸೂತ್ರ ಇದೆ, ಅದೇ ಧ್ಯಾನ, ಮೆಡಿಟೇಷನ್. ದಿನಕ್ಕೆ 10 ರಿಂದ 15, 20 ನಿಮಿಷ ನೀನು 2 ಬಾರಿ 3 ಬಾರಿ ಧ್ಯಾನವನ್ನು ಮಾಡ್ತಾ ಇದ್ರೆ 3-4 ತಿಂಗಳಲ್ಲೇ ಅದ್ಭುತವಾದ ಏಕಾಗ್ರತೆ ಬರುತ್ತೆ. ಧ್ಯಾನ ಅಂದ್ರೇನು, ಮಾಡೋದಂಗೆ, ಹೆಂಗೆ ಮಾಡೋದು, ಯಾರು ಕೇಳಿ ಮಾಡ್ಕೊಳ್ಳಿ, ಹೋಗಿತ್ತು. ಇದೇ ಏಕಾಗ್ರತೆ. ಪ್ರಶ್ನೆ, ಗಂಡು ಪ್ರಶ್ನೆ ಕೇಳಲೇಬೇಕು. ಒಂದು ಗಂಡು ಪ್ರಶ್ನೆ ಕೇಳ್ತಿದ್ರೆ ಬಿಡಲ್ಲ. ಬೇಗ, ರಾಹುಲ್ ಬೇಡ, ಬೇರೆ ಗಂಡು ಬೇಗ. ಸರ್ ಗಂಡಿಲ್ಲ, ಈಗ ಸದ್ಯಕ್ಕೆ ಹೆಣ್ಣಿದೆ ಸರ್. ಆಯ್ತು, ಹೆಣ್ಣೆ. ಹೆಸರೇನಮ್ಮ? ಸರ್ ಭೂಮಿಕಾ. ಭೂಮಿಕಾ ಕಾ ಮಾಡಿ ಸ್ತ್ರೀಲಿಂಗ ಮಾಡಲ್ಲ, ಕಾ ಮಾಡಿ ಗಂಡಿನ ಪ್ರಶ್ನೆ ಅಂತ ಹೋದ್. ಹೇಳು. Sir, as a student, it's fine, we accept this. But being a teacher, andre teacher agi, I have some students, means ಅವರ ಮೆಮೊರಿ ಪವರ್ನ ಇಂಪ್ರೂವ್ ಮಾಡೋದಕ್ಕೆ ಏನೇ ಹೇಳ್ಕೊಟ್ರು ಕೂಡ ಬೇಗ ಮರ್ತೋಗ್ತಾರೆ. ಆ ಥರದ್ದೆಲ್ಲ ಕೇಸಸ್ ಇದೆ. ಸೊ ಇನ್ ಆರ್ಡರ್ ಟು ಇಂಪ್ರೂವ್ ದೇರ್ ಮೆಮೊರಿ ಆಸ್ ಎ ಟೀಚರ್, ವಾಟ್ ಕ್ಯಾನ್ ಐ ಡೂ? ಓಕೆ, ತುಂಬ ದೊಡ್ಡ ವಿಷಯ. ನೀನು ಟೀಚರ್ಗಾಗೆ ನಾನು ಬರೆದಿರೋ ಪುಸ್ತಕ ಓದಬೇಕು, ಅದ್ರಲ್ಲಿ ಬರೆದಿದ್ದೀನಿ. ಆದರೂ 4 ಸೂತ್ರ ಇಮ್ಮಿಡಿಯೇಟಾಗಿ ಹೇಳ್ತಾ ಇದ್ದೀನಿ. ರೂಲ್ ನಂಬರ್ 1, 1 ಪ್ಯಾರನೋ 1 ಲೈನೋ 1 ಪೇಜೋ ಮಾಡ್ತೀಯಲ್ವ, ಪಾಠ ಮಾಡ್ತೀಯಲ್ವ? ನೀನು ಟೀಚರಾ? Sir, we are learning and we are teaching all 6 members. ಗುಡ್. ಲಿಸನ್ ಟು ಮೀ. 1 ಪ್ಯಾರ ಪಾಠ ಮಾಡಿದೆ, 30 ನಿಮಿಷ 40 ನಿಮಿಷ ಪೀರಿಯಡ್ ಇದ್ರೆ 20-25 ನಿಮಿಷದ ಮೇಲೆ ಪಾಠ ಮಾಡಬಾರ್ದು. ರೂಲ್ ನಂಬರ್ 1. ಆಮೇಲೆ ಏನು ಮಾಡ್ಬೇಕು? ಪ್ಯಾರನ ನೀನು ನಿಂತ್ಕೊಳ್ಳ, ಪ್ಯಾರ ಓದ, ನೀನು ನಿಂತ್ಕೊಳ್ಳ, 2ನೇ ಪ್ಯಾರ ಓದ. ನಿನ್ನ ಎದುರಿಗೆ ಒಂದ್ಸರಿ ಟೆಕ್ಸ್ಟ್ ಬುಕ್ ಓದಿಸ್ಬಿಡ್ಬೇಕು. ರೂಲ್ ನಂಬರ್ 1. ರೂಲ್ ನಂಬರ್ 2, ಮನೆಗೆ ಹೋಗಿ ಇದನ್ನ ಬೆರಳು ಇಟ್ಕೊಂಡು ಶಬ್ದ ಮಾಡ್ತಾ ಜೋರಾಗಿ ಒಂದ್ಸಲಿ ಓದಬೇಕು ಅಂತ ಹೇಳಿರ್ಬೇಕು. ದೇ ಶುಡ್ ಡೂ ದಟ್. 2ನೇದು. 3ನೇದು, ನೀವು ಪ್ರತಿ ಪಾಠ ಮುಗಿದ ಮೇಲೆ ಕೊನೆ 5 ನಿಮಿಷ 1 2 3 1 2 3 4 1 2 3 4 5 ಅಂತ ಪಾಯಿಂಟ್ಸ್ ಬರ್ಸ್ಬೇಕು. ನೋಟ್ಸ್ ಕೊಡಬಾರ್ದು, ಪಾಯಿಂಟ್ಸ್ ಬರ್ಸ್ಬೇಕು. ನೋಟ್ಸ್ ಅವ್ನು ಪ್ರಿಪೇರ್ ಮಾಡಬೇಕು. ನೀವೆಲ್ಲ ನೋಟ್ಸ್ ನೀವೇ ಕೊಡ್ತೀರಿ. ದೇ ಶುಡ್ ಪ್ರಿಪೇರ್ ದ ನೋಟ್ಸ್. ಟು ಪ್ರಿಪೇರ್ ದ ನೋಟ್ಸ್ ಯು ಶುಡ್ ಗಿವ್ ದ ಪಾಯಿಂಟ್ಸ್. ಅವತ್ತೇನು ಮಾಡಿದೆ ಅಂತ. ಸೊ ಪಾಯಿಂಟ್ಸ್ ಕೊಡಿ, ಅದನ್ನೊಂದು 5 ಸಲ ಓದ್ಕೊಂಬರ ಕೇಳು. ರೂಲ್ ನಂಬರ್ 4, ಆ ಪಾಯಿಂಟ್ಸ್ನ ನೋಡಿಕೊಂಡು ನಿಮ್ಮೆದುರಿಗೆ ವಾರಕ್ಕೊಂದ್ಸಲಿನ ಅಥವಾ ಆ ಪೀರಿಯಡ್ ಅಲ್ಲ ನೋಡ್ಕೊಳ್ದೆ ಬೈ ಲುಕಿಂಗ್ ಇಟು, ಬೈ ವಿತೌಟ್ ಲುಕಿಂಗ್ ಇಟು, ಬರೀರಿ ಅಂತ ಬರ್ಸಿ. ಸೊ ಕೇಳಿ, ಓದಿ, ಬರ್ಸಿ, ನೋಡಿ, ಎಲ್ಲ ಕೇಳಿಸ್ಕೊಳ್ಳಿ. 4 ಇರೋದು ನೆನಪಿಗೆ. 1 ಕೇಳು, ಇನ್ನೊಂದು ಬರೆ, ಇನ್ನೊಂದು ನೋಡು, ಇನ್ನೊಂದು ಮಾಡು. ಇಷ್ಟೇ ಇದಕ್ಕೆ ಅಪ್ಲಿಕೇಶನ್ ಅಂತಾರೆ. ಈ 4ರಲ್ಲಿ ಒಂದೊಂದು ಮಾಡ್ತಾನು 25% ಜ್ಞಾಪಕಕ್ಕೆ ಬರುತ್ತೆ, ಅರ್ಥ ಆಗುತ್ತೆ. ಕೇಳು, 25% ಅರ್ಥ ಆಗುತ್ತೆ. ಕೇಳಿ ಓದು. ಮೂಲ ಅಮ್ಮ. ಟೆಕ್ಸ್ಟ್ ಬುಕ್ಕು ಅಮ್ಮ. ಟೆಕ್ಸ್ಟ್ ಬುಕ್ ಈಸ್ ಯುವರ್ ಓನ್ ಮದರ್. ನೋಟ್ಸು, ಗೈಡು, ವರ್ಕ್ ಬುಕ್ಕು ಎಲ್ಲ ಆಂಟಿರು. ನೀವೆಲ್ಲ ಆಂಟಿ ಪ್ರೀತಿಸಿ ಅಂತ ಕೂತಿರೋದಕ್ಕೆ ಹಿಂಗಾಗಿರೋದು. ಅಮ್ಮನ ಪ್ರೀತಿ ಮಾಡಿ, ಸರಿ ಹೋಗುತ್ತೆಲ್ಲ. ಸೊ ಕೇಳಿ 25, ಓದಿದ್ರೆ ಇನ್ನು 25. ನೋಡಿದ್ರೆ ಅದಕ್ಕೆ ಆಡಿಯೋ ವಿಜುವಲ್ ತೋರಿಸ್ತಾರೆ. ನೋಡಿದ್ರ ತುಂಬ ಸ್ಕೂಲ್ಗಳಲ್ಲಿ ಏನಾರ ತೋರಿಸ್ತಾರೆ ಆಡಿಯೋ ವಿಜುವಲ್. ಮಾಡಿದ್ರೆ ಇನ್ನು 25.
ನೀವು ನೀವೇ ಮಾಡಿಬಿಟ್ರೆ ಅಪ್ಲಿಕೇಶನ್, ಪ್ರಪಂಚ ಎಲ್ಲ ಈಗ ಹಂಗೆ ತಿರುಗ್ತಾ ಇದೆ, ಹೋಯ್ತು ಅವೆಲ್ಲ ಜ್ಞಾನ ಬೇಕಾಗಿಲ್ಲ, ಏನು ಬೇಕಾದರೂ ಮೊಬೈಲಲ್ಲಿ ಸಿಗುತ್ತೆ. ಯಾಕೆ ಹೇಳಬೇಕು? ವೈ ವಾಟ್ ಮುಗೀತು. 20ನೇ ಶತಮಾನ, 21ನೇ ಶತಮಾನನೂ 25 ವರ್ಷ ಮುಗಿದೋಯ್ತು. ಇನ್ನು ಮೇಲೆ ವಾಟಿನ ಅಗತ್ಯ ಇಲ್ಲ, ಎಲ್ಲ ಗೂಗಲ್ ಅಮ್ಮ ಹೇಳ್ತಾಳೆ. ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿದೆ. ಟೇಬಲ್ ಯಾವನಿಗೆ ಬರುತ್ತೆ ಈಗ? ನಮ್ಮ ಕಾಲದಲ್ಲಿ 25ರವರೆಗೆ ಟೇಬಲ್ ಹಿಂಗೆ ರಿವರ್ಸ್ ಹೇಳಬೇಕಾಗಿತ್ತು. ನಮ್ಮಪ್ಪ ಇಲ್ಲಿ ಹೊಡಿಯೋರು, ಕನ್ನಡ ಮೇಟ್ರು ಹಿಂಗೆ ಹೊಡಿಯೋರು ಮ್ಯಾಥಮೆಟಿಕ್ಸ್ಗೆ. ಹಂಗೆ ಈಗ ಯಾರಿಗೆ ನೆನಪಿರುತ್ತೆ? ಯಾರಿಗೆ ಬರುತ್ತೆ? ಇಲ್ಲ ಯಾರಿಗಾರು 20ರವರೆಗೆ ಟೇಬಲ್ಸ್ ಬಂದರೆ ಕೈ ಎತ್ತಿ ಯಾರಿಗಾರು? ಅಗತ್ಯನೂ ಇಲ್ಲ. ಯಾಕೆ ಎಲ್ಲ ಅಲ್ಲಿದೆ. ಈಗ ಬೇಕಾಗಿರೋದೇನು ಅಂದರೆ ದ ಅಪ್ಲಿಕೇಶನ್, ದ ಹೌ ಆಫ್ ವಾಟ್. ಹೌ ಆಫ್ ವಾಟ್. ನನ್ನ ಮಗನಿಗೆ 2 ಕೋಟಿ ಸಂಬಳ, ಒಬ್ಬನೇ ಮಗ. ಈಗ ಅನ್ಕೋತಾ ಇದ್ದೀನಿ ಇನ್ನೊಬ್ಬ ಇರಬೇಕಾಗಿತ್ತು ಅಂತ. ಯಾಕೆ ಅವನಿಗೆ? ಅವ್ನು ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಮೆರಿಕದಲ್ಲಿದ್ದಾನೆ. ಅವನು ಒಂದು ಹೆಲ್ಮೆಟ್ ಕಂಡಿಡ್ದಿದ್ದಾನೆ. ಹಿಂಗೆ ಈ ಬಿಲ್ಡಿಂಗ್ ಹಿಂಗೆ ಓಡಾಡ್ಬಿಟ್ರೆ ಹೆಲ್ಮೆಟ್ ಹಾಕೊಂಡು ಇದ್ರ ಒಳಗಡೆ ಯಾವತ್ತೋ ಕಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಹೆಂಗೆ ಕಟ್ಟಿದ್ದಾರೆ ಏನಿದೆ. ಯಾವುದೇ ಮೈಸೂರು ಪ್ಯಾಲೇಸ್ ಓಡಾಡ್ಬಿಟ್ರೆ ಅದ್ರ ಕಂಪ್ಲೀಟ್ ಸ್ಟ್ರಕ್ಚರ್ ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ, ಅದು ಡ್ರಾಯಿಂಗ್ ಕೊಡುತ್ತೆ. ಅಂಥದ್ದೊಂದು ಕಂಡಿಡ್ದಿದ್ದಾನೆ. ಪ್ರಶ್ನೆ ಅಪ್ಲಿಕೇಶನ್. ದಯವಿಟ್ಟು ನೀವು ಏನೇ ಓದಿ, ಏನೇ ಒಂದು ಗಿಡ ತೋರಿಸಿದ್ರು ಆ ಗಿಡ ಹುಡ್ಕೊಂಡು ಹೋಗ್ಬೇಕು, ನೋಡ್ಬೇಕು. ಇನ್ನೇನೋ ಹೇಳಿದ್ರು ನೋಡ್ಬೇಕು, ಮಾಡಬೇಕು. ನೀವೇ ಮಾಡಿ, ಕೇಳಿ, ಓದಿ, ನೋಡಿ, ಮಾಡಿ. 25 100 ಆಯ್ತಲ್ಲ, ಎಷ್ಟು ಸಾಕು. ಈ ಹೆಣ್ಣು ಜೊತೆಗೆ ಈ ಗಂಡು ಬೇರೆ ಹತ್ರ ಬಂತು, ನಾನು ನಿಲ್ಲಿಸೋದು ಒಳ್ಳೇದು. ನಮಸ್ಕಾರ. ಒಂದು ಲಾಸ್ಟ್ ಕ್ವಶನ್ ಸರ್. ಮಗುಗೆ ಎಕ್ಸಾಮ್ ಟಿಪ್ಸ್ ಕೊಡಿ ಸರ್. ಎಕ್ಸಾಮ್ ಟಿಪ್ಸು ಮತ್ತೆ ಫಿಯರ್ನೆಸ್ಸು. ಸಾಹೇಬ್ರೆ 1 ಗಂಟೆ ಮಾಡಿದ್ದು ಅದನ್ನೇ ಅಲ್ವಾ? ನಾನು ಇವಾಗ ಬಂದೆ ಸರ್. ಹೌದಾ? ನಿಮ್ ತಪ್ಪಲ್ವಾ ಅದು? ನೀವೊಂದು ಕೆಲಸ ಮಾಡಿ, ನನ್ನ ಪುಸ್ತಕ ತಗೊಂಬಿಡಿ. ನೀವು ಲೇಟಾಗಿ ಬಂದಿದ್ದಕ್ಕೆ ನಿಮ್ಗೆ ಶಿಕ್ಷೆ, ದುಡ್ಡು ಕೊಡದೆ ಫ್ರೀಯಾಗಿ ಕೊಡ್ತೀನಿ, ತಗೊಂಬಿಡಿ. ಇನ್ಯಾವತ್ತೂ ಲೇಟಾಗಿ ಹೋಗ್ಬೇಡಿ. ಒಂದೇ ಒಂದು, ಅವ್ರು ಕರೆದಿದ್ದಕ್ಕೆ ಇದು ಹೇಳುವ ಉಚಿತ ಅಲ್ಲ, ಆದರೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಟಿವಿನವರೆಲ್ಲ ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಬಗ್ಗೆ ನಮಗೇನು ಅಭಿಪ್ರಾಯ ಇದೆ ಅದೆಲ್ಲ ಬೇರೆ. ದಯವಿಟ್ಟು 2 ಕೋಟಿ ಮಕ್ಕಳಿದ್ದಾರೆ, ದಯವಿಟ್ಟು ನೀವು ಏನಾರು ಮಾಡಬೇಕು. ಒಂದು ಕತೆ ಹೇಳ್ಸಲ್ವಲ್ಲ ಸರ್, ಒಂದು 5 ನಿಮಿಷ ಒಂದು ಕತೆ ಹೇಳಿ ಸರ್. ಮಕ್ಕಳು ಮೌಲ್ಯಯುತವಾಗಲಿ, ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿ ತಪ್ಪಿಸ್ಲಿ. ದಯವಿಟ್ಟು ಬೇಡ, ಒಂದು ಕತೆ ಹೇಳಿಸ್ರಿ, ನಾನೇ ಮಾಡ್ತೀನಿ. ದಯವಿಟ್ಟು ಒಂದು 5 ನಿಮಿಷ ಬೆಳಗ್ಗೆ ಹೊತ್ತು ಒಂದು ಕತೆ ಅಪ್ಪ, ದಯವಿಟ್ಟು ಒಂದು 5 ನಿಮಿಷ ಈ ಸ್ಟಡಿ ಸ್ಕಿಲ್ಸು ಆಯಿತಾ, ಮೌಲ್ಯ ವ್ಯಾಲ್ಯೂಸ್ಗೊಂದು, ವ್ಯಕ್ತಿತ್ವಕ್ಕೊಂದು, ಸ್ಟಡಿಗೆ ಕತೆ ಒಂದು ಮಾಡಿದ್ರೆ ಎಲ್ಲರೂ ಉತ್ತಮರಾಗ್ತಾರೆ, ಸುಜ್ಞಾನಿಗಳಾಗ್ತಾರೆ. ಜ್ಞಾನಿ, ವಿಜ್ಞಾನಿ, ತಂತ್ರಜ್ಞಾನಿ ಮಾಡಿದ್ದು ಸಾಕು, ಸುಜ್ಞಾನಿ ಮಾಡೋಣ್ರಿ. ಏನಾರು ಮಾಡೋಣ, ಒಳ್ಳೆ ಮಕ್ಕಳನ್ನ ಕೊಡೋಣ, ಒಳ್ಳೆ ದೇಶಕ್ಕೆ ಕೊಡೋಣ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. 40 ವರ್ಷದಿಂದ ಕೇಳ್ತಿದ್ದೀನಿ. ಯಾವ ಜನಶ್ರೀ ಅಂತ ಒಂದಿತ್ತು, SLC ಪಾಠನ ಮೊದಲ ಬಾರಿಗೆ ಅವ್ರ ಹೆಸರು ಮರೆತುಬಿಟ್ಟೆ, ಅವರಿದ್ರು, ಅವ್ರು ಪಾಪ ಮಾಡಿಸಿದ್ರು. SLC ಪಾಠನ 2008 ಒಂದು TV ಚಾನಲಲ್ಲಿ ಮಾಡಿದೆ, 60 ದಿನ. ಆ ಥರ ಏನಾರು ಮಾಡಬೇಕು ದಯವಿಟ್ಟು. ಚೇತನ್ ರಾಮ್ ಸರ್, ನೀವು ಮಾತಾಡಿದ್ದು ಇಷ್ಟೊತ್ತು ಡಿಜಿಟಲಲ್ಲಿ ಹೋಗಿದೆ. ಸ್ಟೂಡೆಂಟ್ಸು, ಪೇರೆಂಟ್ಸು ಯಾರು ಬೇಕಾದರೂ ಎಷ್ಟು ಸಲ ಬೇಕಾದರೂ ಅಷ್ಟು ಸಲ ಅದನ್ನು ನೋಡ್ಬೋದು. ಕಮಿಂಗ್ ಡೇಸಲ್ಲಿ ನೀವು ಹೇಳ್ದಂಗೆ ನಾವೇನಾದರೂ ಪ್ಲಾನ್ ಮಾಡ್ಕೊಳ್ತೀವಿ. ಎಕ್ಸಲೆಂಟ್ ಸೆಷನ್ ಇದು. ಹೇಗಿತ್ತು ಸೆಷನ್ನು? ಎಂಜಾಯ್ ಮಾಡಿದ್ರಾ? ಎಸ್ ಸರ್. ಒಂದೇ ಸೆಕೆಂಡು. ಹಲೋ, ಇನ್ಯಾವತ್ತು ಬಂದಿರೋರು ನೀವು ಯಾಕೆ ಬಂದ್ರಿ, ನನ್ನ ಎದುರಿಗೆ ಯಾಕೆ ಸಿಕ್ಕ್ರಿ ನಂಗೆ ಗೊತ್ತಿಲ್ಲ, ಎಲ್ಲ ದೈವ ನಿಯಾಮಕ. ಕೇಳಿಸ್ಕೊಳ್ಳಿ, ನನ್ನ ನಂಬರ್ ಇಟ್ಕೊಳ್ಳಿ. 3 ಕೆಲಸಕ್ಕೆ ನಾನು ಬದುಕಿರೋ ತನಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾರು ಭಯ ಪಡೋದು, ಅಧೈರ್ಯ ಯಾವುದು ಬೇಡ. ನೀವು ಯಾವತ್ತೂ ಡಿಪ್ರೆಷನ್ಗೆ ಹೋಗಬೇಡಿ. 3 ಕೆಲಸಕ್ಕೆ ಓದೋದು ಅರ್ಥ ಆಗದೆ ಇದ್ರೆ, ಜಾಸ್ತಿ ಮಾರ್ಕ್ಸ್ ಬೇಕು ಅಂದರೆ, ಓದೋದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ರೂಲ್ ನಂಬರ್ 2, ಮುಂದೆ ಏನು ಕೆಲಸ ತೊಗೋಬೇಕು, ಹೇಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲದೆ ಕೆಲಸ ತೊಗೊಳಕ್ಕೆ, ಉದ್ಯೋಗಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹೈಯರ್ ಸ್ಟಡೀಸು, ಪ್ರಪಂಚದಲ್ಲಿ ಎಲ್ಲಿ ಏನು ಮಾಡಬೇಕು, ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ, ಇದು 3ಕ್ಕೂ ನಾನು 40 ವರ್ಷದಿಂದ ಇದೇ ಕೆಲಸ. ಅರ್ಥ ಆಗ್ತಿದೆಯೇ? ಆಮೇಲೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ದುಡ್ಡೇನು ಕೊಡಬೇಕಾಗಿಲ್ಲ, ಅದೊಂದು ಭಾಳ ವಿಶೇಷವಾದ. ಅದರಿಂದ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಫೋನ್ ನಂಬರ್ ಬರ್ಕೊಳ್ಳಿ. ಯಾರ ಹತ್ರ ಪುಸ್ತಕ ಇಲ್ಲ ನೆನಪಲ್ಲಿ ಇಟ್ಕೊಳ್ಳಿ, ನೆನಪಿನ ಬಗ್ಗೆನೇ ಸೆಷನ್ ಮಾಡಿರೋದು, ಇದನ್ನಾರು ನೆನಪಲ್ಲಿ ಇಟ್ಕೊಳ್ಳಿ. 94480, ರಿಪೀಟ್ 94480, ಕಂಟಿನ್ಯೂ 63607, ಆಲ್ ರಿಪೀಟ್ 94480 ಹೆಸರು ಬರ್ಕೊಳ್ಳಿ, ಚೇತನ್ ರಾಮ್ ಅಂತ. ಫೋನ್ ಮಾಡ್ಬಿಟ್ಟು ನೀವು ಯಾರು ಅಂತ ನನ್ನೇ ಕೇಳಬೇಡಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.